ಕಟ್ಟೆ ಧಾರವಾಡ 277ನೆಯ ಉಪನ್ಯಾಸ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತ ಸುಸ್ವಾಗತ. ಧಾರವಾಡ ಕಟ್ಟೆ ಧಾರವಾಡ ಆನ್ಲೈನ್ ಹಾಗೂ ಆಫ್ಲೈನ್ ವೇದಿಕೆಯ ಮೂಲಕ ಮೌಲ್ಯಯುತ ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಂಘಟಿಸುತ್ತಾ ನಮ್ಮ ನಾಡಿನ ಸಾಹಿತ್ಯಾಸಕ್ತರ ಮೆಚ್ಚುಗೆಗೆ ಪಾತ್ರವಾದ ಅಪೂರ್ವವಾದ ವೇದಿಕೆಯಾಗಿದೆ. ಜಾಗತಿಕ ರಂಗಭೂಮಿ ಮತ್ತು ಸಾಹಿತ್ಯ ಕುರಿತ ಉಪನ್ಯಾಸ ಮಾಲಿಕೆ, ಭಾರತೀಯ ಮತ್ತು ಕನ್ನಡ ಸಾಹಿತ್ಯ ಕುರಿತ ಉಪನ್ಯಾಸ ಮಾಲಿಕೆಗಳು, ರಾಷ್ಟ್ರೀಯ ಶಿಕ್ಷಣ ನೀತಿ ಕುರಿತು ವಿಶೇಷ ಉಪನ್ಯಾಸ ಮತ್ತು ಸಂವಾದ ಕಾರ್ಯಕ್ರಮಗಳು, ಪುಸ್ತಕ ಬಿಡುಗಡೆ ಮತ್ತು ಸಂವಾದ ಕಾರ್ಯಕ್ರಮಗಳು, ಅನುಭವ ಕಥನಗಳು, ಶೇಕ್ಸ್ಪಿಯರ್, ಟೋಲ್ಸ್ಟಾಯ್, ಕುವೆಂಪು, ಬೇಂದ್ರೆ, ಡಾಕ್ಟರ್ ರಾಜ್ಕುಮಾರ್ ಮುಂತಾದ ಮೇರು ಲೇಖಕರ ಮತ್ತು ಸಾಧಕರ ಕುರಿತಾದ ಉಪನ್ಯಾಸ ಮಾಲಿಕೆ, ಕವಿಗೋಷ್ಠಿ, ಕಾರ್ಯಾಗಾರಗಳು, ಹೀಗೆ ಅನೇಕ ಬಗೆಯ ನಿತ್ಯ ನೂತನ ಕಾರ್ಯಕ್ರಮಗಳು ಮತ್ತು ಪರುಷಕಟ್ಟೆ ಆನ್ಲೈನ್ ಜರ್ನಲ್ ಮೂಲಕ ನಾಡು ನುಡಿ ಹಾಗೂ ಸಾಹಿತ್ಯ ಸಂಸ್ಕೃತಿಯ ಸೇವೆಗೆ ಕಂಕಣಬದ್ಧವಾಗಿದೆ. ಅದರ ಮುಂದುವರಿದ ಭಾಗವಾಗಿ ಇವತ್ತು 277ನೆಯ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಸೃಜನಶೀಲ ಉಪನ್ಯಾಸಕರು, ಸಂಶೋಧಕರು ಆಗಿರುವ ಡಾಕ್ಟರ್ ಸೈಯದ್ ಮುಜೀಬ್ ಅಹಮದ್ ಅವರು ಜಾರ್ಜ್ ಆರ್ವೆಲ್ನ ಅನಿಮಲ್ ಫಾರ್ಮ್ ಎಂಬ ವಿಷಯದ ಕುರಿತು ತಮ್ಮ ಒಳನೋಟಗಳನ್ನು ಹಂಚಿಕೊಳ್ಳಲಿದ್ದಾರೆ. ನಮ್ಮ ಕರೆಯನ್ನು ಮನ್ನಿಸಿ ಈ ಕಾರ್ಯಕ್ರಮದ ಉಪನ್ಯಾಸಕರಾಗಿ ನಮ್ಮೊಟ್ಟಿಗೆ ಇರುವ ಡಾಕ್ಟರ್ ಸೈಯದ್ ಮುಜೀಬ್ ಅಹಮದ್, ಇಂಗ್ಲಿಷ್ ಸಹಾಯಕ ಪ್ರಾಧ್ಯಾಪಕರು, ಸಮಸ್ತ ಧಾರವಾಡ ಕಟ್ಟೆ ಬಳಗದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಸ್ವಾಗತ ಸರ್. ಅದೇ ರೀತಿ ಧಾರವಾಡ ಕಟ್ಟೆ ಧಾರವಾಡದ ಎಲ್ಲ ವಿನೂತನ ಕಾರ್ಯಕ್ರಮಗಳನ್ನು ಸಂಘಟಿಸುವಲ್ಲಿ ನಮ್ಮ ಹಿಂದಿನ ಸ್ಫೂರ್ತಿಯ ಚಿಲುಮೆಯಾಗಿರುವ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಪ್ರೊಫೆಸರ್ ಬಸವರಾಜ್ ದೋಣೂರ್, ಮಾನ್ಯ ನಿರ್ದೇಶಕರು ಅಧ್ಯಯನಾಂಗ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ, ಇವರಿಗಾದರೂ ಕೂಡ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನ ಕೋರುತ್ತೇನೆ. ಸ್ವಾಗತ ಸರ್. ಅದೇ ರೀತಿ ಇವತ್ತಿನ ಈ ಒಂದು ಸುಮಧುರ ಸಾಹಿತ್ಯ ಸಂಜೆಗೆ ಸಾಕ್ಷಿಯಾಗಿರುವ ಎಲ್ಲ ಹಿರಿಯರಿಗೂ ಮತ್ತು ಎಲ್ಲ ಸಾಹಿತ್ಯಾಸಕ್ತರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮಗಳನ್ನು ನಾಡಿನ ಮೂಲೆ ಮೂಲೆಗೂ ತಲುಪಿಸುವಲ್ಲಿ ನಮ್ಮೊಂದಿಗೆ ಇರುವ ನಮ್ಮ ಮಾಧ್ಯಮ ಸ್ನೇಹಿತರಿಗೂ ಹಾಗೂ ನಮ್ಮ ಧಾರವಾಡ ಕಟ್ಟೆ ಧಾರವಾಡದ ಎಲ್ಲ ಪದಾಧಿಕಾರಿಗಳನ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ಸಾಹಿತ್ಯಾಸಕ್ತರೇ, 60 ನಿಮಿಷಗಳ ಕಾಲ ಉಪನ್ಯಾಸಕರ ನುಡಿಗಳು, ಅದಾದ ನಂತರ ಅಧ್ಯಕ್ಷೀಯ ನುಡಿಗಳು, ಅದಾದ ನಂತರ ಚರ್ಚೆಗೆ ಅವಕಾಶ ಇರಲಿದೆ. ಸಾಹಿತ್ಯಾಸಕ್ತರು ಅಲ್ಲಿವರೆಗೆ ತಮ್ಮ ಆಡಿಯೋ ಮತ್ತು ವಿಡಿಯೋವನ್ನ ಮ್ಯೂಟ್ ಮಾಡಿ ಉಪನ್ಯಾಸವನ್ನು ಆನಂದಿಸಲು ವಿನಂತಿ. ಈಗ ಧ್ವನಿ ಡಾಕ್ಟರ್ ಸೈಯದ್ ಮುಜೀಬ್ ಅಹಮದ್ ಅವರದು. ಸರ್ ಪ್ಲೀಸ್. ಎಲ್ರಿಗೂ ಶುಭ ಸಂಜೆ. ಮೊದಲನೇದಾಗಿ ನನ್ನ ಗುರುಗಳಾದ ಬಸವರಾಜ್ ಡೋಣೂರ್ ಸರ್ ಅವರಿಗೆ ನಮಿಸುತ್ತಾ, ಧಾರವಾಡ ಕಟ್ಟೆ ಧಾರವಾಡ ಇಂಗ್ಲಿಷ್ ಸಾಹಿತ್ಯ ಉಪನ್ಯಾಸ ಮಾಲಿಕೆಯಲ್ಲಿ ಈ ದಿನ ನನಗೆ ಉಪನ್ಯಾಸವನ್ನು ನೀಡಲು ಸದಾವಕಾಶವನ್ನು ಕೊಟ್ಟಿರುವಂತಹ ಇಡೀ ಧಾರವಾಡ ಕಟ್ಟೆ ಬಳಗಕ್ಕೆ ಧನ್ಯವಾದಗಳನ್ನು ಹೇಳುತ್ತಾ, ಈ ದಿನ ನಾನು 20ನೇ ಶತಮಾನದ ಬ್ರಿಟಿಷ್ ಸಾಹಿತ್ಯದಲ್ಲಿ ಕಾದಂಬರಿಕಾರನಾಗಿರುವಂತಹ ಹಾಗೂ ರಾಜಕೀಯ ವಿಚಾರಗಳನ್ನು ಮತ್ತು ಸಾಹಿತ್ಯಿಕ ಭಾಷೆಯಲ್ಲಿ ಅದನ್ನ ಪ್ರಸ್ತುತಪಡಿಸಿರುವಂತಹ 20ನೇ ಶತಮಾನದಲ್ಲಿ ತುಂಬಾನೇ ಹೆಸರು ಗಳಿಸಿರುವಂತಹ ಸಾಹಿತಿ ಆಗಿರುವಂತಹ ಜಾರ್ಜ್ ಆರ್ವೆಲ್ ಮತ್ತು ಅವರು ಬರೆದಿರುವಂತಹ ವಿಶ್ವವಿಖ್ಯಾತ ಸಾಹಿತ್ಯ ವಲಯದಲ್ಲಿ ತುಂಬಾನೇ ಚರ್ಚೆಗೊಳಪಟ್ಟಿರುವಂತಹ, ಪ್ರಸ್ತುತದ ರಾಜಕೀಯ ವ್ಯವಸ್ಥೆಗೆ ಹೋಲುವಂತಹ, ಚರ್ಚೆಗೆ ಒಳಪಡುವಂತಹ ಹಾಗೂ ಪ್ರಪಂಚದ ಹಲವಾರು ಸರ್ವಾಧಿಕಾರಿ ಧೋರಣೆ ಹೊಂದಿರುವಂತಹ ರಾಷ್ಟ್ರಗಳಿಗೆ ಒಂದು ಕನ್ನಡಿಯನ್ನು ತೋರಿಸುವಂತಹ ಕಾದಂಬರಿ ಒಂದರ ಕುರಿತಾಗಿ ಚರ್ಚೆ ಮಾಡಲು ನಾನು ನಿಮ್ಮೊಂದಿಗೆ ಇದ್ದೇನೆ. ವಾಡಿಕೆಯಂತೆ ಒಬ್ಬ ಬೋಧಕನಾಗಿ ನನ್ನ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ
ಅಥವಾ ಯಾವುದಾದರೂ ವಿಚಾರ ಸಂಕಿರಣಗಳಲ್ಲಿ ವಿದ್ವಾಂಸರನ್ನು ಉದ್ದೇಶಿಸಿ ಮಾತನಾಡುವಂತಹ ಒಂದು ಪ್ರವೃತ್ತಿ ನನ್ನದು. ಈ ಸಂದರ್ಭದಲ್ಲಿ ಕಳೆದ 2 ವರ್ಷಕ್ಕಿಂತ ಹೆಚ್ಚಿನ ಸಂದರ್ಭದಲ್ಲಿ ನಾನು ಧಾರವಾಡ ಕಟ್ಟೆಯ ಈ ಕಾರ್ಯಕ್ರಮಗಳನ್ನು ಕೇಳುತ್ತಾ ಬಂದಿರುವಂತಹವನಾಗಿರೋದ್ರಿಂದ ಧಾರವಾಡ ಕಟ್ಟೆಯು ಕೇವಲ ಸಾಹಿತಿ, ವಿದ್ಯಾರ್ಥಿ, ಶೈಕ್ಷಣಿಕ ವಲಯ, ವಿಶ್ವವಿದ್ಯಾಲಯ ವಲಯದ ಜನರನ್ನಷ್ಟೇ ಸೇರಿಸದೆ ದಿನಜೀವನದಲ್ಲಿ ಸಾಮಾನ್ಯ ಬದುಕನ್ನು ಕಟ್ಟಿಕೊಳ್ಳುತ್ತಿರುವಂತಹ, ಸಾಹಿತ್ಯದ ಆಸಕ್ತಿಯನ್ನು ಹೊಂದಿರುವಂತಹ ಜನರನ್ನು ಸಹ ಈ ಕಟ್ಟೆಗೆ ಕರೆತಿರುವಂಥದ್ದು ನನಗೆ ತುಂಬಾ ಅರಿವಿಗಿರುವಂತಹ ವಿಷಯ. ಹಾಗಾಗಿ ನಾನು ನನ್ನ ಈ ಉಪನ್ಯಾಸವನ್ನು ವಾಡಿಕೆಯಂತೆ ಕವಿಯ ಪರಿಚಯ ಅಥವಾ ಕಾದಂಬರಿಕಾರನ ಪರಿಚಯ ಅಥವಾ ಅಧ್ಯಾಯಗಳ ಪರಿಚಯ ಅಥವಾ ಕಥೆಯ ರೂಪದಲ್ಲಿ ಹೇಳುವಂತಹದರ ಹೊರತಾಗಿ ಇದನ್ನು ಒಂದು ಚರ್ಚೆಯ ರೂಪದಲ್ಲಿ ಹೇಳಲು ಬಯಸ್ತೇನೆ ಮತ್ತು ಎಲ್ಲರಿಗೂ ಈ ವಿಷಯದ ಅರಿವಾಗುವಂತಹ ರೀತಿಯಲ್ಲಿ ನಾನು ಉಪನ್ಯಾಸವನ್ನು ನೀಡಲು ಬಯಸುತ್ತೇನೆ. ಮೊದಲನೆಯದಾಗಿ ಜಾರ್ಜ್ ಆರ್ವೆಲ್ ಅನ್ನುವಂತಹ ಅಂಕಿತ ನಾಮವನ್ನು ಹೊಂದಿರುವಂತಹ ಎರಿಕ್ ಆರ್ಥರ್ ಬ್ಲೇರ್ ಅನ್ನುವಂತಹ ವ್ಯಕ್ತಿಯು ಭಾರತದ ಬಿಹಾರ್ ರಾಜ್ಯದ ಮೋಥಿಯಾರ್ ಅನ್ನುವಂತಹ ಒಂದು ಪ್ರದೇಶದಲ್ಲಿ 1903ರಲ್ಲಿ ಜನಿಸ್ತಾರೆ. ಇನ್ನೂ ಇಂಟ್ರೆಸ್ಟಿಂಗ್ ವಿಷಯ ಏನಂತಂದ್ರೆ ಜಾರ್ಜ್ ಆರ್ವೆಲ್ ಅನ್ನು ನಮ್ಮ ಭಾರತದಲ್ಲಿ ಜನಿಸಿದ್ದಷ್ಟೇ ಅಲ್ಲದೆ ಅವರ ತಂದೆ ಮತ್ತು ಮುತ್ತಜ್ಜ ಅವರು, ತಾತ ಅವರು ಇಲ್ಲೇ ತಮ್ಮ ಬ್ರಿಟಿಷ್ ಸೈನ್ಯದ ಸೇವೆಯನ್ನು ಸಲ್ಲಿಸಿರ್ತಾರೆ. ಬ್ರಿಟಿಷ್ ಅಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ನಮಗೆಲ್ಲರಿಗೂ ತಿಳಿದಿರುವಂತಹ ರುಡಿಯಾರ್ಡ್ ಕಿಪ್ಲಿಂಗ್ ಆಗಿರ್ಲಿ, E.M. ಫಾಸ್ಟರ್ ಅವ್ರನ್ನಾಗಿರ್ಲಿ, ಬಹಳಷ್ಟು ಜನರನ್ನ ನಾವು ಇಂಗ್ಲಿಷ್ ಸಾಹಿತಿಗಳನ್ನ ಭಾರತದ ಮಟ್ಟಿಗೆ ಹುಟ್ಟಿರೋದು ಅಥವಾ ಬೆಳೆದಿರೋದು, ಇಲ್ಲಿ ಸೇವೆ ಸಲ್ಲಿಸಿರೋದ್ರ ಕಾರಣಕ್ಕಾಗಿ ಅವರನ್ನು ನಾವು ಇಂಗ್ಲಿಷ್ ಸಾಹಿತ್ಯ ಮತ್ತು ಭಾರತದ ಸಾಹಿತ್ಯಕ್ಕೆ ಹೋಲಿಸಿ ಓದ್ತಾನೆ ಇರ್ತೇವೆ. ಪ್ರಮುಖವಾಗಿ ಇಂದು ನಾವು ಜಾರ್ಜ್ ಆರ್ವೆಲ್ ಅವರನ್ನ ಓದ್ತಿರುವಂತಹ ಸಂದರ್ಭ ಏನಂತಂದ್ರೆ ಇವತ್ತು ಮೇ 1 ಕಾರ್ಮಿಕ ದಿನ. ಈ ಜಾರ್ಜ್ ಆರ್ವೆಲ್ನ ಅನಿಮಲ್ ಫಾರ್ಮ್ ಅನ್ನುವಂತಹ ಈ ಕಾದಂಬರಿಯು ಶ್ರಮಜೀವಿಗಳ ಕುರಿತಾಗಿ, ಶ್ರಮಜೀವಿಗಳ ಒಕ್ಕೂಟದ ಕುರಿತಾಗಿ ಮತ್ತು ಆ ಕಾಲದಲ್ಲಿ 1945ರಲ್ಲಿ ಇರುವಂತಹ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಮತ್ತು ಅದಕ್ಕಿಂತ ಮುಂಚೆ 1ನೇ ಮಹಾಯುದ್ಧದ ನಂತರದ ಕಾಲದ ಹಲವಾರು ರಾಜಕೀಯ ವಿದ್ಯಮಾನಗಳ ಕುರಿತಾಗಿ ನಮಗೆ ಒಂದು ಮಾರ್ಗಸೂಚಿ ಮತ್ತು ಸಮಾಜವಾದ ಮತ್ತು ಪ್ರಮುಖವಾಗಿ ಪ್ರಜಾಪ್ರಭುತ್ವದ ಸಮಾಜವಾದದ ಕುರಿತಾಗಿ ಚರ್ಚೆ ಒಳಪಡುವಂತಹ ಈ ಕಾದಂಬರಿ ಇವತ್ತಿನ ದಿನ ಚರ್ಚೆಗೆ ಒಳಪಡುತ್ತಿರುವಂಥದ್ದು ಒಂದು ಸಾಂದರ್ಭಿಕ ಅಂತ ನನಗನ್ಸುತ್ತೆ. ಮತ್ತೆ ಜಾರ್ಜ್ ಆರ್ವೆಲ್ ಬಗ್ಗೆ ನಾವು ಚರ್ಚಿಸ್ತಾ ಹೋದಾಗ ಜಾರ್ಜ್ ಆರ್ವೆಲ್ ನಾವು ಭಾರತದಲ್ಲಿ ಹುಟ್ಟಿ ತನ್ನ ತಾಯಿ ಬರ್ಮಾದ ಮೂಲದಿಂದ ಬರ್ಮೀಸ್ ಡೇಸ್ ಅನ್ನುವಂತಹ ಅನುಭವಗಳನ್ನು ತನ್ನ ಬರವಣಿಗೆ ಮೂಲಕ ತಂದು ಇಂಗ್ಲೆಂಡ್ಗೆ ಶಿಫ್ಟ್ ಆದ ನಂತರ ತನ್ನ ಬಾಲ್ಯ ಜೀವನ, ಬಾಲ್ಯದ ಓದು, ತನ್ನ ಶಿಕ್ಷಣ, ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಓದಿರುವಂತಹದರ ಜೊತೆಗೆ ಒಂದು ಸಂದರ್ಭ ಬರುತ್ತೆ, ಪ್ಯಾರಿಸ್ನಲ್ಲಿ ತನ್ನ ಸೇನೆಯ ಸೇವೆಯನ್ನು ಸಲ್ಲಿಸ್ತಾನೆ, ಇಂಗ್ಲೆಂಡ್ ನಲ್ಲಿ ಹಿಂತಿರುಗುತ್ತಾನೆ. ಪ್ಯಾರಿಸಿನ ಅನುಭವಗಳನ್ನ, ಸೌತ್ ವರ್ಲ್ಡ್ ನಲ್ಲಿ ಬಂದು ನೆಲೆಸಿರುವುದರನ್ನ, ಹ್ಯಾಮ್ಸ್ಟೆಡ್ ನಲ್ಲಿ ತಾನು ನೆಲೆಯೂರಿರುವುದನ್ನ, ಹಲವು ಅನುಭವಗಳನ್ನ ತನ್ನ ಬರವಣಿಗೆಗಳಲ್ಲಿ ಎದ್ದು ಕಾಣುವಂತೆ ಬರೆಯುತ್ತಾನೆ. ವೃತ್ತಿಯಿಂದ ನಾವೆಲ್ಲರೂ ಆತನನ್ನ ಕಾದಂಬರಿಕಾರ, ಸಾಹಿತಿ ಅಂತಾನೆ ನಾವು ಗುರುತಿಸ್ತಿರುವುದು. ನಮಗೆ ಓದಿನ ಬಗ್ಗೆ ತಿಳಿದಿರುವಂಥದ್ದು ಜಾರ್ಜ್ ಆರ್ವೆಲ್ನ ಒಬ್ಬ ಸಾಹಿತಿಯಾಗಿ ನೋಡಿರುವಂಥದ್ದಷ್ಟೇ ಗೊತ್ತು. ಬಟ್ ಜಾರ್ಜ್ ಆರ್ವೆಲ್ ಒಬ್ಬ ಪತ್ರಿಕೋದ್ಯಮಿಯಾಗಿ, ಅಂಕಣಕಾರನಾಗಿ, ವಿಮರ್ಶಕನಾಗಿ, ಪ್ರಮುಖವಾಗಿ ದೈನಂದಿನ ಪತ್ರಿಕೆಗಳಲ್ಲಿ ತನ್ನ ಬರವಣಿಗೆಗಳ ಮೂಲಕ, ವಾರಪತ್ರಿಕೆಗಳಲ್ಲಿ, ಮಾಸಪತ್ರಿಕೆಗಳಲ್ಲಿ, ಎಷ್ಟೋ ಹೆಸರಾಂತ ಪತ್ರಿಕೆಗಳಲ್ಲಿ ತನ್ನ ಲೇಖನಗಳ ಮೂಲಕ ಇಡೀ ವಿಶ್ವಕ್ಕೆ ಪರಿಚಯವಾಗಿರುವಂತಹ ವ್ಯಕ್ತಿ ಜಾರ್ಜ್ ಆರ್ವೆಲ್ ಆಗಿದ್ದ. ಜಾರ್ಜ್ ಆರ್ವೆಲ್ ಬರೆದಿರುವಂತಹ ಕೆಲವು ಬೆರಳಿಕೆಯಷ್ಟು ವರ್ಕ್ಗಳಿದ್ದರೂ ಸಹ ಪ್ರತಿ ವರ್ಕ್ ಸಹ ಆತನ ಸ್ವ ಅನುಭವ ಮತ್ತು ಆತ ಕಂಡಂತಹ ಆಗಿನ ಕಾಲದ ಸಮಾಜ ಮತ್ತು ಆಗಿರುವಂತಹ ಪರಿಸ್ಥಿತಿಯನ್ನು ನೋಡಿ ಮುಂದೆ ಆಗಬಹುದಾದಂತಹ ಸಾಮಾಜಿಕ ಪರಿಸ್ಥಿತಿಗಳನ್ನು ಆತ ಚರ್ಚಿಸ್ತಾನೆ. ಇಲ್ಲಿ ನೋಡಿ, 1949ರಲ್ಲಿ ಆತ ಬರೆದಿರುವಂತಹ 1984 ಅನ್ನುವಂತಹ ಕಾದಂಬರಿಯು
ಅನಿಮಲ್ ಫಾರ್ಮ್ ನಂತರದಲ್ಲಿ ಅದಕ್ಕೆ ಪೂರಕವಾಗಿನೂ ಅಥವಾ ಅದಕ್ಕೆ ಮುಂದುವರೆದ ಭಾಗವಾಗಿ ರೂಪದಲ್ಲಿ ನಮಗೆ ಕಾಣುತ್ತೆ. ಬಟ್ 1949ನಲ್ಲಿನೇ 1984 ಸಂದರ್ಭದ ವಿಚಾರಗಳನ್ನು ಬರೆದು ತೋರಿಸ್ತಾನೆ. ಅದು ಸಹ ಆತನ ಬರವಣಿಗೆ ಮತ್ತು ಪ್ರಬುದ್ಧತೆಯ ಪ್ರಮುಖ ಅಂಶ ಅಂತ ಹೇಳಿ ನಮಗೆ ಅನಿಸುತ್ತೆ. ಆತ ತನ್ನ ವೃತ್ತಿ ಜೀವನದಲ್ಲಿ ಬರಹಗಾರನಷ್ಟೇ ಜರ್ನಲಿಸ್ಟ್ ಆಗಿ, ರಿಪೋರ್ಟರ್ ಆಗಿ, ಸೇನೆಯಲ್ಲಿ ಸೇವೆ ಸಲ್ಲಿಸುವವನಾಗಿ, ವಿಮರ್ಶಕನಾಗಿ ಕೆಲಸ ಮಾಡುವುದರ ಜೊತೆಗೆ ಹಲವಾರು ವರ್ಕ್ಸ್ ಗಳನ್ನ ಬರೀತಾನೆ. ಅದರಲ್ಲಿ ಒಂದು ವರ್ಕ್ ನಾವು ಡೌನ್ ಅಂಡ್ ಔಟ್ ಇನ್ ಪ್ಯಾರಿಸ್ ಅಂಡ್ ಲಂಡನ್ ಅಂತ ಹೇಳಿ ಬರೀತಾನೆ. ಅದು ಅವನ ಅನುಭವಗಳು ಕುರಿತಾದ, ಪ್ಯಾರಿಸ್ ಮತ್ತು ಲಂಡನ್ ನಲ್ಲಿ ಅವನು ನೆಲೆಸಿದಾಗ ಅವನ ಅನುಭವಗಳ ಕುರಿತಾಗಿ 1933ರಲ್ಲಿ ಬರೀತಾನೆ. ಇದು ಆ ಸಂದರ್ಭದ ಆ ಎರಡೂ ನಗರಗಳ ಬಡತನದ ವಿವರಣೆಯನ್ನು ಕೊಡುತ್ತದೆ. ಅದೇ ರೀತಿಯಾಗಿ ಮುಂದುವರೆದು ದ ರೋಡ್ ಟು ವೀಗನ್ ಟಿಯರ್ ಅನ್ನುವಂತಹ 1937ರ ಬರವಣಿಗೆಯು ಇಂಗ್ಲೆಂಡಿನ ಬಡತನ, ಜನರ ಜೀವನ ಮತ್ತು ಅಲ್ಲಿ ಇರುವಂತಹ ಕ್ಲಾಸ್ ಸಿಸ್ಟಮ್, ವರ್ಗಗಳ ವಿಂಗಡಣೆಯ ಕುರಿತಾಗಿ, ಆ ಪದ್ಧತಿಯ ಕುರಿತಾಗಿ ಇಲ್ಲಿ ಚರ್ಚಿಸ್ತಾರೆ. ಮುಂದುವರೆದು 1938ರಲ್ಲಿ ಹೋಮ್ ಟು ಕ್ಯಾಟೋಲನಿಯಾ ಅನ್ನುವಂತಹ ಒಂದು ವರ್ಕ್ನು ಬರೀತಾನೆ. ಇದು ಎಡಪಂಥೀಯ ವಿಚಾರಗಳು ಮತ್ತು ಬೇರೆ ಬೇರೆ ವಿಚಾರಗಳನ್ನು ಚರ್ಚಿಸುವಂತಹ ಒಂದು ಬರವಣಿಗೆಯಾಗಿ ಇದು ಕಾಣುತ್ತೆ. ನಾ ಈ ಮುಂಚೆ ಹೇಳಿರುವಂತೆ ಬರ್ಮಾದಲ್ಲಿಯೂ ಸಹ ಆತ ವಿಸಿಟ್ ಮಾಡಿರ್ತಾನೆ, ನೆಲೆಸಿರ್ತಾನೆ. ಹಾಗಾಗಿ ಬರ್ಮೀಸ್ ಡೇಸ್ ಅನ್ನುವಂಥದ್ದು ಸಹ ಒಂದು ವರ್ಕ್ ನ 1934ರಲ್ಲಿ ಬರೀತಾನೆ. ಅದು ತನ್ನ ಸೆಲ್ಫ್ ಎಕ್ಸ್ಪೀರಿಯನ್ಸ್ ನ ಕುರಿತಾದಂತಹ ಹಲವಾರು ವಿಚಾರಗಳನ್ನು ಇಲ್ಲಿ ಚರ್ಚಿಸ್ತಾನೆ. ಇನ್ನೊಂದು ವರ್ಕ್ ಎ ಕ್ಲರ್ಜಿಮನ್ಸ್ ಡಾಟರ್ ಅನ್ನುವಂಥದ್ದು 1935ರಲ್ಲಿ ಬರೀತಾನೆ. ದೆನ್ ಪ್ರಮುಖವಾಗಿ ನಾವು ನೋಡುವಂತಹ ವರ್ಕ್ಗಳು, ಇನ್ನೂ ಸಣ್ಣ ಪುಟ್ಟ ವರ್ಕ್ಗಳಿದಾವೆ. ಪ್ರಮುಖವಾಗಿ ನಾವು ನೋಡುವಂತಹ ವರ್ಕ್ಗಳು ಅಥವಾ ಜಾರ್ಜ್ ಆರ್ವೆಲ್ ಅನ್ನ ಜಾಗತಿಕ ಮಟ್ಟದಲ್ಲಿ ಗುರುತಿಸಿರುವಂತಹ ವರ್ಕ್ಗಳು, ಜಾರ್ಜ್ ಆರ್ವೆಲ್ 20ನೇ ಶತಮಾನದ 2 ಪ್ರಮುಖ ಕೃತಿಗಳಿಂದಾಗಿ ಗುರುತಿಸಲ್ಪಟ್ಟಿರುವಂತಹ ವರ್ಕ್ಗಳಿದೆ. ಒಂದು ಅನಿಮಲ್ ಫಾರ್ಮ್ 1945ನಲ್ಲಿ ಪಬ್ಲಿಷ್ ಆಗಿರುತ್ತೆ, 1945ರಲ್ಲಿ. ಇನ್ನೊಂದು 1949ರಲ್ಲಿ 1984 ಅನ್ನುವಂತಹ ಕಾದಂಬರಿ. ಇವತ್ತಿನ ಈ ಉಪನ್ಯಾಸದಲ್ಲಿ ನಾನು ಜಾರ್ಜ್ ಆರ್ವೆಲ್ ಅವರು ಬರೆದಿರುವಂತಹ ಕಾದಂಬರಿ ಅನಿಮಲ್ ಫಾರ್ಮ್ ಅನ್ನು ಚರ್ಚಿಸ್ತಾ ಇದ್ದೇನೆ. ಅನಿಮಲ್ ಫಾರ್ಮ್ ಅನ್ನುವಂತಹ ಈ ಕಾದಂಬರಿಯು 10 ಅಧ್ಯಾಯಗಳಲ್ಲಿ ವಿಭಜನೆಗೊಂಡಿದ್ದು, ಪ್ರತಿಯೊಂದು ಅಧ್ಯಾಯವು ಆ ಕಾದಂಬರಿಯ ಬೆಳವಣಿಗೆ ಮತ್ತು ಆ ಕಾದಂಬರಿಯಲ್ಲಿ ಚರ್ಚೆಗೆ ಒಳಪಡುವಂತಹ ವಿಷಯಗಳು, ಆ ಕಾದಂಬರಿಯಲ್ಲಿ ಕತೆ ಕಟ್ಟಿರುವಂತಹ ಒಂದು ಸಂದರ್ಭಗಳನ್ನು ನಾವಿಲ್ಲಿ ನೋಡ್ತೇವೆ. ಅನಿಮಲ್ ಫಾರ್ಮ್ ಟೈಟಲ್ ನ ನೋಡಿದಾಗೆ ನಮ್ಗೆ ಗೊತ್ತಾಗದೆ ಏನಂತಂದ್ರೆ, ಪ್ರಾಣಿಗಳನ್ನ ಸೆಂಟರ್ ಆಗಿ ಇಟ್ಕೊಂಡು ಒಂದು ವಿಷಯ, ಒಂದು ವಾದ, ಒಂದು ಸಿದ್ಧಾಂತ ಮತ್ತು ಒಂದು ವಿಚಾರವನ್ನು ಜಾರ್ಜ್ ಆರ್ವೆಲ್ ಅವರು ಇಲ್ಲಿ ನಮಗೆ ಪ್ರಸ್ತುತಪಡಿಸ್ತಾರೆ. ಪ್ರಮುಖವಾಗಿ ನಾವು ಅನಿಮಲ್ ಫಾರ್ಮ್ ಅನ್ನು ಮೊದಲನೇ ಅಧ್ಯಾಯದಲ್ಲಿ ನೋಡಿದಾಗ ಅದು ಮ್ಯಾನ್ಯೂರ್ ಫಾರ್ಮ್ ಅಂತ ಹೇಳಿ ಇರುತ್ತೆ. ಅದು ಆಕ್ಚುಲಿ ಒಬ್ಬ ಆ ಫಾರ್ಮ್ ನ ಮಾಲೀಕ ಆ ಫಾರ್ಮ್ ನ ನಡೀತಿರ್ತಾನೆ. ಆ ಫಾರ್ಮ್ ನಲ್ಲಿ ಹಲವು ಪ್ರಾಣಿಗಳು ನೆಲೆಸಿರುತ್ತವೆ. ಆ ಪ್ರಾಣಿಗಳು ತಮ್ಮದೇ ಆದಂತಹ ಶಕ್ತಿ ಸಾಮರ್ಥ್ಯತೆಗೆ ಅನುಗುಣವಾಗಿ ಅವರವರ ಕೆಲಸಗಳನ್ನು ಮಾಡ್ತಿರ್ತಾರೆ. ಅದು ಯಾವ ತರ ಕಾಣ್ತಾ ಇರುತ್ತಂದ್ರೆ, ಈಗ ಅನಿಮಲ್ ಫಾರ್ಮ್ ಅನ್ನುವಂಥದ್ದು ಒಂದು ರಾಜಕೀಯ ವಿಡಂಬನಾತ್ಮಕ ಕಾದಂಬರಿ ಆಗಿರೋದ್ರಿಂದ ಮುಖ್ಯವಾಗಿ ಇದು ಕೃತಿಯ 3 ಉದ್ದೇಶಗಳನ್ನು ಪ್ರತಿಬಿಂಬಿಸುತ್ತೆ. ಒಂದು, ಆಗಿನ ಕಾಲದ ಸೋವಿಯತ್ ಯೂನಿಯನ್ನ ಸರ್ವಾಧಿಕಾರಿ ಆಡಳಿತದ ಕುರಿತಾಗಿ ವಿಡಂಬನೆ ಮಾಡುತ್ತೆ. ರಷ್ಯಾ ಕ್ರಾಂತಿಯ ಪ್ರಭಾವಗಳ ಕುರಿತಾಗಿ ಇದರೊಳಗಡೆ ತೋರಿಸಿ ಹೇಳುತ್ತೆ. ದೆನ್ ಸ್ಟಾಲಿನಿನ ಕೆಲವೊಂದು ದಬ್ಬಾಳಿಕೆ ಅವೆಲ್ಲವನ್ನು ಪ್ರಾಣಿಗಳ ಕಥೆಗಳ ಮೂಲಕ ಇಲ್ಲಿ ಹೇಳುತ್ತೆ. ಇಲ್ಲಿ ಬಹಳ ಅಬ್ಸರ್ವ್ ಮಾಡುವಂತಹ ವಿಚಾರ ಏನಂತಂದ್ರೆ, ಅನಿಮಲ್ ಫಾರ್ಮ್ ನಲ್ಲಿ ಜಾರ್ಜ್ ಆರ್ವೆಲ್ ಅವರು ಮನುಷ್ಯನ ಕಂಟ್ರೋಲಿಗೆ ಒಳಪಟ್ಟಿರುವಂತಹ ಪ್ರಾಣಿಗಳು ಮಾತನಾಡಲು ಪ್ರಾರಂಭಿಸಿ ಒಗ್ಗೂಡಿ ತಮ್ಮದೇ ಆದಂತಹ ಒಂದು ಸಂಘವನ್ನು ಕಟ್ಟಿಕೊಂಡು ಪ್ರಾಣಿಗಳಾದಂತಹ ನಾವುಗಳ ಮೇಲೆ ಮನುಷ್ಯ ಮಾಡುತ್ತಿರುವಂತಹ ದಬ್ಬಾಳಿಕೆಗಳು ಹೇಗಿವೆ, ನಾವೆಲ್ಲರೂ ಹೇಗೆಲ್ಲ ಒಗ್ಗಟ್ಟಾಗಬೇಕು, ನಮಗಾಗ್ತಿರುವಂತಹ ಅನ್ಯಾಯಗಳ ವಿರುದ್ಧ ನಾವು ಹೇಗೆ ಹೋರಾಡಬೇಕು ಅನ್ನುವಂತಹ ಒಂದು ನಾಯಕನನ್ನಿಟ್ಟುಕೊಂಡು ಅವರು ಚರ್ಚೆಗೆ ಇಳಿತಾರೆ. ಆ ನಾಯಕ ಬೇರೆ ಯಾರು ಇರಲ್ಲ, ಒಂದು ವಯಸ್ಸಾಗಿರುವಂತಹ ಹಂದಿ. ಇಂಗ್ಲಿಷ್ ಸಾಹಿತ್ಯದ ಸಂದರ್ಭದಲ್ಲಿ, ಈಗ ಅಮೆರಿಕದ ಸಂದರ್ಭದಲ್ಲಿ
ಈ ಹಂದಿಯನ್ನು ನಾವು ನೋಡುವಂತಹ ರೀತಿ ಬೇರೆ, ಅವ್ರು ನೋಡಿ ಅವು ಬಹಳ ಶ್ರಮಜೀವಿ, ಇಂಟೆಲಿಜೆಂಟ್ ಜೀವಿಯಾಗಿ ಅವ್ರು ನೋಡ್ತಾರೆ. ಅಲ್ಲಿ ಜಾರ್ಜ್ ಆರ್ವೆಲ್ನು ಸಹ ಈ ಅನಿಮಲ್ ಫಾರ್ಮ್ ನಲ್ಲಿ ಹಂದಿಯನ್ನು ಒಂದು ನಾಯಕತ್ವದ ಗುಣಗಳನ್ನ ತೋರಿಸುವುದರ ಮೂಲಕ ಅದು ಮುಂದುವರಿಯುತ್ತೆ. ಪ್ರಮುಖವಾಗಿ ನಾವು ಈ ಅಧ್ಯಾಯ 1ರಲ್ಲಿ ನೋಡ್ತಾ ಹೋದಾಗ ಮ್ಯಾನರ್ ಫಾರ್ಮ್ ಜೋನ್ಸ್ ಅನ್ನುವಂತಹ ಮಹಾಶಯನ ಆಡಳಿತಕ್ಕೆ ಅಥವಾ ಆತನ ಕಂಟ್ರೋಲ್ ನಲ್ಲಿ ಇರುತ್ತದೆ. ಈಗ ಜನರಲ್ ಆಗಿ ನಾವು ಫಾರ್ಮ್ ನಡೆಸುವಂತಹ ಮನುಷ್ಯನೊಬ್ಬನು ತನ್ನ ಫಾರ್ಮ್ ನಲ್ಲಿ ತನ್ನ ಅಗ್ರಿಕಲ್ಚರ್ಗೆ ಬೇಕಾಗಿರುವಂತಹ ಎಲ್ಲಾ ಪ್ರಾಣಿಗಳನ್ನು ಸಾಕಿರ್ತಾನೆ. ಈ ಫಾರ್ಮ್ ನಲ್ಲಿ ಕುದುರೆಗಳು, ಹಂದಿಗಳು, ಕುರಿಗಳು, ಕೋಳಿಗಳು, ನಾಯಿಗಳು, ಹತ್ತಾರು ಪ್ರಾಣಿಗಳು ಇಲ್ಲಿರ್ತವೆ. ಅವರವರ ಅವಶ್ಯಕತೆಗೆ ತಕ್ಕಂತೆ ಅವ್ರನ್ನ ಸಾಕಿರ್ತಾನೆ, ಬೆಳೆಸಿರ್ತಾನೆ, ಮತ್ತೆ ತನ್ನ ಅಗ್ರಿಕಲ್ಚರ್ಗೆ ಯೂಸ್ ಮಾಡ್ತಿರ್ತಾನೆ. ಒನ್ ಫೈನ್ ಡೇ ಏನಾಗುತ್ತೆ, ಇಲ್ಲಿ ಜೋನ್ಸ್ ಮಹಾಶಯನು ದಣಿದುಕೊಂಡು ಮಲಗಿರ್ತಾನೆ. ಆ ಮಲಗಿರುವ ಸಂದರ್ಭದಲ್ಲಿ ದನದ ಕೊಟ್ಟಿ ಒಂದರಲ್ಲಿ ಈ ಮೇಜರ್ ಅನ್ನುವಂತಹ ಒಂದು ಸೀನಿಯರ್ 12 ವರ್ಷ ವಯಸ್ಸಾಗಿರುವಂತಹ ಹಂದಿ ಒಂದು ಎಲ್ಲಾ ಪ್ರಾಣಿಗಳನ್ನು ಸಭೆ ಸೇರಿಸುತ್ತೆ. ಬರ್ರಿ, ನಾನೊಂದು ನನ್ನ 12 ವರ್ಷದ ಅನುಭವದ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ, ಬಂದು ಸೇರ್ರಿ ಅಂತ. ಸೊ ಎಲ್ಲರೂ ಆ ತೊಟ್ಟಿಯಲ್ಲಿ ಬಂದು ಸೇರ್ತಾರೆ. ಪ್ರತಿಯೊಬ್ಬರು ಒಂದೊಂದು ಹಂತವಾಗಿ ಬಂದು ಸೇರಿ ಮೇಜರ್ನ ಪ್ರಮುಖ ವಿಚಾರ ಒಂದು ಪ್ರಸ್ತಾಪ ಆಗುತ್ತೆ. ಏನಂತಂದ್ರೆ, ಮನುಷ್ಯ ಕ್ರೂರಿ. ನಾವೆಲ್ಲ ಪ್ರಾಣಿಗಳು ಒಂದಲ್ಲ ಒಂದು ರೀತಿಯಲ್ಲಿ ಉಪಯೋಗಕ್ಕೆ ಬರ್ತೇವೆ. ಆಕಳುಗಳು ಹಾಲು ಕೊಡುವುದರ ಉಪಯೋಗಕ್ಕೆ ಬರುತ್ತವೆ, ಕುರಿಗಳು ಇನ್ನೊಂದು ಮತ್ತೊಂದು ಉಪಯೋಗಕ್ಕೆ ಬರ್ತವೆ, ಎತ್ತುಗಳು ಹೊಲದಲ್ಲಿ ಕೆಲಸ ಮಾಡೋದಕ್ಕೆ ಉಪಯೋಗಕ್ಕೆ ಬರ್ತವೆ, ಕುದುರೆಗಳು ಕೆಲಸಕ್ಕೆ ಬರ್ತವೆ. ಹಂದಿಗಳು ಸಹ ದಷ್ಟಪುಷ್ಟ ಹಂದಿಗಳನ್ನು ಸಾಕ್ತಾ ಇದ್ದಾನೆ ಯಾರು? ಜೋನ್ಸ್ ಮಹಾಶಯ. ಯಾಕೆ? ಆ ತಳಿಗಳನ್ನು ಬೆಳೆಸಿ ಮಾರಲಿಕ್ಕೆ ಇನ್ನೊಂದು ಮಂದಿ. ಆದ್ರೆ ನಾವೆಲ್ಲರೂ ಬಲಿ ಆಗ್ತಿರೋದು ಯಾರಿಗೆ? ಈ ಮನುಷ್ಯನ ಒಂದು ಸ್ವಾರ್ಥ ಜೀವನಕ್ಕೆ ನಾವೆಲ್ಲರೂ ಬಲಿ ಆಗ್ತಾ ಇದ್ದೀವಿ. ನಾವೇನ್ ಮಾಡ್ಬೇಕು ಇವಾಗ? ನಾವೆಲ್ಲರೂ ಒಗ್ಗೂಡಬೇಕು, ಪ್ರಜಾಪ್ರಭುತ್ವಕ್ಕೆ ಒಳಪಡಬೇಕು. ಇದು ಸರ್ವಾಧಿಕಾರಿ ಧೋರಣೆ ಇದೆ. ಯಾರ್ದು? ಜೋನ್ಸ್ ಅಂದು. ಜೋನ್ಸ್ ಯಾವುದೇ ಕಾರಣಕ್ಕೂ ಉಪಯುಕ್ತ ವ್ಯಕ್ತಿ ಅಲ್ಲ ಅಂತ ಹೇಳಿ ಆತ ಮಾತನಾಡಿದೆ. ಇದು ಪ್ಯೂರ್ಲಿ ಜಾರ್ಜ್ ಆರ್ವೆಲ್ ಅವರು ಪ್ರಾಣಿಗಳನ್ನ ಒಂದು ಪ್ಯಾರಲ್ ಆಗಿ ಇಟ್ಕೊಂಡು ಆ ಕಥೆಯ ಮೂಲಕ ಆಗಿನ ಕಾಲದ ರಾಜಕೀಯ ವ್ಯವಸ್ಥೆಯಲ್ಲಿ ರಷ್ಯಾ ಕ್ರಾಂತಿ ಆಗಿರ್ಲಿ ಮತ್ತೆ ಬೇರೆ ಬೇರೆ ವಿಚಾರಗಳನ್ನಾಗಿರ್ಲಿ, ನಾ ಹೇಳಿದ್ನಲ್ಲ, ಸ್ಟಾಲಿನ್ನ ಅಧಿಕಾರಕ್ಕೆ ಬರುವಂತಹ ರೀತಿ ಹೆಂಗಿತ್ತು, ಹೋರಾಟ, ಕಮ್ಯುನಿಸಂ ಬಗ್ಗೆ ಪ್ರಶ್ನೆ ಮಾಡುವಂತಹ ಒಂದು ಇದು ಕಾದಂಬರಿ ಅಂತಾನು ನಾವು ಇಲ್ಲಿ ಹೇಳಬಹುದು. ಅದು ಚರ್ಚೆಗಳಿದಾವೆ. ಕೆಲವೊಂದು ಟೈಮ್ ಅದು ಪ್ರಶ್ನೆ ಮಾಡುತ್ತೆ, ಪೂರಕವಾಗಿ ಹೋಗುತ್ತೆ, ಅದನ್ನ ಒಂದು ಇನ್ನೊಂದು ದಾರಿ ಕಮ್ಯುನಿಸಂ ಹೆಸರಿನಲ್ಲಿ ಬಂದು ಪ್ರಜಾಪ್ರಭುತ್ವ ಅಂತ ಹೇಳಿ ದೆನ್ ಮತ್ತೆ ಅದೇ ಸರ್ವಾಧಿಕಾರದ ಬಗ್ಗೆ ಹೋಗುತ್ತೆ ಅನ್ನುವಂತಹ ಒಂದು ವ್ಯವಸ್ಥೆಯನ್ನು ಇಲ್ಲಿ ಈ ವರ್ಕ್ ಪ್ರತಿಬಿಂಬಿಸುತ್ತೆ. ಸೊ ಇಲ್ಲಿ ಒಗ್ಗೂಡಿರುವಂತಹ ಎಲ್ಲಾ ಪ್ರಾಣಿಗಳು ಏನ್ ಮಾಡ್ತಾರೆ, 1 ಸಭೆ 2 ಸಭೆ 3 ಸಭೆಯನ್ನು ಮಾಡ್ತಾ ಅವ್ರು ಏನು ಒಂದು ಮನದಟ್ಟಾಗುತ್ತೆ ಅಂದ್ರೆ, ಮೇಜರ್ ಒಂದ್ ಮಾತು ಏನ್ ಹೇಳ್ತಾನಂದ್ರೆ, ಮುಂದೊಂದು ದಿನ ನಿಮ್ಗೆ ಒಂದು ಪ್ರಳಯದ ಕಾಲ ಇದೆ, ಅಥವಾ ನಿಮಗೊಂದು ಕೆಟ್ಟ ಗಳಿಗೆ ಬರೋದಿದೆ, ನಿಮ್ ಮೇಲೆ ಅಟ್ಯಾಕ್ ಆಗೋದಿದೆ, ನಿಮ್ಗೆಲ್ಲ ಸರ್ವನಾಶ ಮಾಡದೆ, ಅದಕ್ಕೆ ಸನ್ನದ್ಧರಾಗ್ರಿ ಅಂತ ಹೇಳ್ತಾರೆ. ಇದು ಸರ್ವೇ ಸಾಮಾನ್ಯವಾಗಿ ಒಂದು ಜನಸಮೂಹವನ್ನು ಉದ್ದೇಶಿಸುವಂತಹ ನಾಯಕನೆಂದುಕೊಂಡವನು ಹೇಳುವಂತಹ ಮಾತು. ಯಾಕಂದ್ರೆ ಜನರನ್ನ 2 ರೀತಿಯಲ್ಲಿ ಒಗ್ಗೂಡಿಸಬಹುದು. ಒಂದು ವಿಷಯದ ಕುರಿತಾದ ಭಯವನ್ನು ಹುಟ್ಟಿಸುವುದರ ಮೂಲಕ, ಇಲ್ಲ ಅವರ ಅಸ್ಮಿತೆಯ ಕುರಿತಾಗಿ ಚರ್ಚೆಗೆ ಒಳಪಡಿಸುವುದರ ಮೂಲಕ ಒಗ್ಗೂಡಿಸಬಹುದು. ಇಲ್ಲಿ ಪ್ರಾಣಿ ಸಂಕುಲಕ್ಕೆಲ್ಲ ಮನುಷ್ಯ ವಿಲನ್ ಅನ್ನುವಂತಹ ರೀತಿಯಲ್ಲಿ ಪ್ರತಿಬಿಂಬಿಸಿ, ಅಫ್ಕೋರ್ಸ್ ಪ್ರಾಣಿಗಳಲ್ಲಿ ಮೇಲೆ ಆಗ್ತಿರುವಂತಹ ಅತ್ಯಾಚಾರ, ದಬ್ಬಾಳಿಕೆ ಅವೆಲ್ಲವನ್ನು ನೋಡಿ ಪ್ರಾಣಿಗಳಿಗಾಗಿ ಈ ಜೋನ್ಸ್ ಮಹಾಶಯ ಆಹಾರದ ವ್ಯವಸ್ಥೆ, ಅವರಿಗೆ ಉಳ್ಕೊಳ್ಳಿಕ್ಕೆ ಕೊಟ್ಟಿಯ ವ್ಯವಸ್ಥೆ, ಚಳಿಗಾಲದಲ್ಲಿ ಅವ್ರಿಗೆ ಏನೆಲ್ಲ ವ್ಯವಸ್ಥೆ ಮಾಡ್ತಾನೆ, ಸೊಳ್ಳೆಗಳಿಂದ ಉಳಿಲಿಕ್ಕೆ ಏನೆಲ್ಲ, ಅವೆಲ್ಲವೂ ಯಾರಿಗೂ ಕಾಣಲ್ಲ. ಕಾರಣ ಇಷ್ಟೇ, ಅವರೆಲ್ಲರೂ ಒಗ್ಗೂಡಬೇಕು, ನಾವು ಸ್ವತಂತ್ರರಾಗಬೇಕನ್ನುವಂತಹ ಒಂದು ಚರ್ಚೆಗಳಿದ್ದಾರೆ. ಜಾರ್ಜ್ ಆರ್ವೆಲ್ ಈ ಕಾದಂಬರಿಯಲ್ಲಿ ಎಷ್ಟು ನೀಟಾಗಿ ಒಂದು ವ್ಯವಸ್ಥೆಯನ್ನು ಸೃಷ್ಟಿಸಿಕೊಡ್ತಾನೆ ಪ್ರಾಣಿಗಳ ಮೂಲಕ ಅಂತಂದ್ರೆ, ಈ ಪ್ರಾಣಿಗಳನ್ನ ಮೋಟಿವೇಟ್ ಮಾಡ್ಲಿಕ್ಕೆ ಮೇಜರ್ ಹೇಳಿರುವಂತಹ ತನ್ನ ಅನುಭವದ ವಿಚಾರಗಳ ಜೊತೆಗೆ ಅನಿಮಲ್ಗಳ ಸಾಂಗ್ ಅಂತ ಹೇಳಿ ಅಥವಾ ಪ್ರಾಣಿಗಳ ಹಾಡು ಅಂತ ಹೇಳಿ ಕಟ್ಟಿಕೊಡ್ತಾನೆ. ನಾವೆಲ್ಲರೂ ಒಂದು, ನಾವೆಲ್ಲರೂ ಬಾಳಬೇಕು, ನಾವೆಲ್ಲರೂ ಕೂಡ್ಬೇಕು. ಇಲ್ಲಿ ಬಹಳ ಚಂದಾಗಿ 4 ಸಾಲಿದೆ, ಓದ್ತೀನಿ. ಓ ಇಂಗ್ಲೆಂಡಿನ ಪ್ರಾಣಿಗಳೇ, ಓ ಐರ್ಲೆಂಡಿನ ಪಶು ಪಕ್ಷಿಗಳೇ, ಪ್ರತಿ ನೆಲನಾಡಿನ ಸಕಲ ಖಗ್ಮೃಗಗಳೇ, ಕಿವಿಗೊಡಿ ನನ್ನೀ ಸಂತೋಷದ ಸುದ್ದಿಗೆ.
ಹೊನ್ನಿನ ನಾಳೆಗಾಗಮನಕ್ಕೆ ಗಳಿಗೆ ಇಂದೋ ಮುಂದೋ ಒಂದು ದಿನ ಬರಲಿದೆ ಆ ದಿನ ಎಂದೋ ಖಚಿತ ದಬ್ಬಾಳಿಕೆಯ ಮನುಜನನ್ನು ಹೊಡೆದುರುಳಿಸುವುದು. ನಾವು ವಿದಿತ ಇಂಗ್ಲೆಂಡಿನ ನೆಲವಿದು ಫಲಭರಿತ ಇದು ಮೇಲಾಗುವುದಿನ್ನು ಬರೀ ಪಶುಗಳದ್ದೇ ಕಾಲ್ತುಳಿತ ತೊಲಗಲೇಬೇಕು ಒಂದು ದಿನ ಮೂಗಿಗೆ ತೊಡಿಸಿದ ಉಂಗುರವು ಅಂತೆ ಬೆನ್ನಿಗೆ ಹೋರಿಸಿದ ನೋಗವು ಕಡಿವಾಣ ರಿಕಾಪಿಗೆ ಹಿಡಿಯಲು ತುಕ್ಕು ಕ್ರೂರ ಚಾಟಿಗಳಾಗಿರುವ ಮುಕ್ಕು ಹಿಂಗ ಹತ್ತು ಹಾಡ್ತಾ ಹೆಣಗಲೇಬೇಕು ಸ್ವಾತಂತ್ರ್ಯರಾಗಲು ಓ ಇಂಗ್ಲೆಂಡಿನ ಪ್ರಾಣಿಗಳೇ ಓ ಐರ್ಲೆಂಡಿನ ಪಶು ಪಕ್ಷಿಗಳೇ ಪ್ರತಿ ನೆಲ ನಾಡಿನ ಸಕಲ ಖಗ್ಮೃಗಗಳೇ ಹೊನ್ನಿನ ನಾಳೆಗಳವನ್ನರಿತಿಸುವ ಕ್ಷಣದ ಮಾತನ್ನು ಆಲಿಸಿ ಘನತರದಿ ಪರಿಸರಿಸಿ ಅದನ್ನೆಲ್ಲ ಈ ನೆಲಕ್ಕೆ. ಇದು ಒಂಥರ ಅವರಿಗೆ ಮೋಟಿವೇಶನಲ್ ಸಾಂಗ್ ಆಗಿ ಪರಿಣಮಿಸುತ್ತೆ. ಪ್ರತಿ ದಿನ ಸಭೆ ಸೇರಿದಾಗ ಅಥವಾ ಪ್ರತಿ ವಾರಕ್ಕೊಮ್ಮೆ ಸಭೆ ಸೇರುವಂತಹ ಈ ಪ್ರಾಣಿಗಳು ಈ ಅನಿಮಲ್ ಫಾರ್ಮ್ ನಲ್ಲಿ ಈ ಹಾಡನ್ನು ಹಾಡತೊಡಗ್ತಾರೆ, ಒಬ್ಬರನ್ನೊಬ್ಬರು ಮೋಟಿವೇಟ್ ಮಾಡ್ತಾರೆ. ಕಾರಣ ಏನಂತಂದ್ರೆ ನಾವು ಈ ಮನುಜನ ಹಿಡಿತದಿಂದ ಹೊರಗೆ ಬರಬೇಕು. ಬಟ್ ಅಲಗರಿಕಲಿ ಜಾರ್ಜ್ ಆರ್ವೆಲ್ ಇಲ್ಲಿ ಏನನ್ನು ಹೇಳ್ತಾ ಇದ್ದಾನೆ ಅಂತಂದ್ರೆ, ಆ ಕಾಲದ ಒಂದು ಕಮ್ಯುನಿಸ್ಟ್ ಮಾದರಿಯ ಬೆಳವಣಿಗೆ ಮುಂದೊಂದು ದಿನ ಸರ್ವಾಧಿಕಾರಿಯಾಗಿ ಹೇಗೆ ರೂಪುಗೊಳ್ಳುತ್ತೆ ಅನ್ನೋದನ್ನ ಇದರಲ್ಲಿ ತುಂಬಾ ವಿಸ್ತೃತವಾಗಿ ಚರ್ಚಿಸಿ ಹೇಳ್ತಾನೆ. ಕೆಲವೊಂದು ಚರ್ಚೆಗಳು ಏನ್ ಹೇಳ್ತಾವಂದ್ರೆ, ಯಾವುದೇ ಒಂದು ಸರ್ವಾಧಿಕಾರಿಯ ಕುರಿತಾಗಿ ಈತ ಮಾತನಾಡೋದಿಲ್ಲ. ಈತ ಆ ಕಾಲದ 10 ಸರ್ವಾಧಿಕಾರಿಗಳು, ಯಾಕಂದ್ರೆ ಎಲ್ಲಾ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ಸಮಾಜವಾದ ಅನ್ನುವಂತ ಹೆಸರನ್ನು ಹೇಳಿಕೊಂಡು ಬಂದಿರುವಂತಹ ನಾಯಕರುಗಳು ಒಂದು ಹಂತದವರೆಗೆ ಏನಾಗ್ತಾರೆ, ತಮ್ಮನ್ನೇ ಸರ್ವಾಧಿಕಾರಿಯಾಗಿ ರೂಪಿಸಿಕೊಳ್ಳುವಂತ ಈ ಸಂದರ್ಭಗಳನ್ನು ವಿಶ್ವದ ಮಟ್ಟದಲ್ಲಿ ನಾವು ಹಲವಾರು ಸಾರಿ ನೋಡ್ತಾ ಇದೀವಿ, ಈಗಲೂ ನೋಡ್ತಾ ಇದ್ದೀವಿ. ಇಲ್ಲಿ ಇರ್ವಿಂಗ್ ಹೋಮ್ ಅನ್ನುವಂತಹ ಒಬ್ಬ ಬರಹಗಾರ ಜಾರ್ಜ್ ಆರ್ವೆಲ್ನ ಈ ಕೃತಿಯನ್ನು ಓದುತ್ತಾ ಏನ್ ಹೇಳ್ತಾನೆ, ಒಂದು ವಿಚಾರ ಹೇಳ್ತಾನೆ. ಏನಂತ ಹೇಳ್ತಾನೆ ಅಂದ್ರೆ, 20ನೇ ಶತಮಾನದಲ್ಲಿ ವಿಲಿಯಂ ಹ್ಯಾಸ್ಲಿಟ್ ಮತ್ತು ಡಾಕ್ಟರ್ ಜಾನ್ಸನ್ ನಂತರ ಇಂಗ್ಲಿಷಿನಲ್ಲಿ ಅತ್ಯುತ್ತಮ ಪ್ರಬಂಧಕಾರನಾಗಿ ಮತ್ತು ವಿಮರ್ಶಕನಾಗಿ ಅಥವಾ ಕಾದಂಬರಿಕಾರನಾಗಿ ಗುರುತಿಸಿಕೊಂಡಿರುವ ವ್ಯಕ್ತಿ ಯಾರಾದರೂ ಇದ್ರೆ ಅದು ಜಾರ್ಜ್ ಆರ್ವೆಲ್. ಒಬ್ಬ ವ್ಯಕ್ತಿಯನ್ನು 2 ಪ್ರಮುಖ ಕೃತಿಯಿಂದ ಗುರುತಿಸ್ತೇವೆ ನಾವು. ಆ 2 ಕೃತಿಗಳು, ಒಂದು ಜಾರ್ಜ್ ಆರ್ವೆಲ್ನ ಅನಿಮಲ್ ಫಾರ್ಮ್ ಮತ್ತು 1984 ಅಂತ ಹೇಳ್ತಾರೆ. ಈಗ ಈ ಕೃತಿಯ ಮುಂದುವರೆದು ನಾವು ಚರ್ಚೆಯನ್ನು ಒಳಗೊಂಡಾಗ ಇನ್ನೂ ಹಲವಾರು ವಿಚಾರಗಳು ನಮ್ಗೆ ತಲೆಗೆ ಬರ್ತವೆ. ಜಾರ್ಜ್ ಆರ್ವೆಲ್ನ ಸಂದರ್ಭಕ್ಕೆ ಬಂದು ನೋಡಿದಾಗ 1940 ಸುಮಾರು 40ರಿಂದ 45 ಮಧ್ಯದಲ್ಲಿ ಬರೆದಿರುವಂತ ಈ ಕೃತಿಗೆ ಪಬ್ಲಿಕೇಶನ್ ಸಮಸ್ಯೆ ಆಗುತ್ತೆ. ನಮಗೆ ಈಗೆಲ್ಲ ಪಬ್ಲಿಕೇಶನ್ ಬಹಳ ಈಸಿ ಆಗಿದೆ, ಯಾರ ವಿರುದ್ಧ ಈಸಿಯಾಗಿ ಬರೀತಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ, ಆ ತೊಡಕುಗಳು ಈಗಲೂ ಇದಾವೆ. ಪಬ್ಲಿಕೇಶನ್ ಅಷ್ಟು ಈಸಿ ಇಲ್ಲ, ಅವನು ಸಹ ಈಗಲೂ ಇದಾವೆ. ಆ ಕಾಲದಲ್ಲಿ ಪ್ರಕಾಶಕರು 1 ಅಲ್ಲ 2 ಅಲ್ಲ 3 ಜನ ಆತನನ್ನ ತಿರಸ್ಕರಿಸ್ತಾರೆ ಬೇರೆ ಬೇರೆ ಕಾರಣಕ್ಕಾಗಿ. ಒಂದು, ಆ ಕಾಲದಲ್ಲಿ ಸೋವಿಯತ್ ಯೂನಿಯನ್ನ ಪ್ರಭಾವ. ಕ್ಲಿಯರ್ ಕಟ್ ಆಗಿ ಒಬ್ಬ ಪ್ರಕಾಶಕ ಏನ್ ಹೇಳ್ತಾನೆ, ಇದು ಸೋವಿಯತ್ ಯೂನಿಯನ್ನ ವಿರುದ್ಧವಾಗಿ ಬರೆದಿರುವಂತದ್ದು, ಇದನ್ನ ಸರ್ವೈವ್ ಆಗ್ಲಿಕ್ಕೆ ಆಗಲ್ಲ. ನಾವು ಸಲ್ಮಾನ್ ರಶಿದಿಯ ಯಾವುದೋ ಒಂದು ಪುಸ್ತಕ ಪಬ್ಲಿಷ್ ಅಥವಾ ಅದನ್ನ ಓದ್ಲಿಕ್ಕೆ ಅವಕಾಶ ಇಲ್ಲ ಅಥವಾ ಖರೀದಿಗೆ ಅವಕಾಶ ಇಲ್ಲ ಅಂದಾಗ ಯಾರೋ ಒಂದ್ ಕಡೆ ನಾನು ಕೇಳಿದ್ದೆ, ಯಾವ ಪುಸ್ತಕಕ್ಕೆ ನಿರ್ಬಂಧವಿದೆಯೋ, ಯಾವ ಬರಹಗಾರನಿಗೆ ನಿರ್ಬಂಧ ಇದೆಯೋ ಅಂತಹ ಪುಸ್ತಕ ಓದಲೇಬೇಕಾದಂತಹ ಪುಸ್ತಕವಾಗಿರುತ್ತದೆ ಅಂತೇಳಿ ಒಂದು ಕೊಟೇಶನ್ ನಾನು ಕೇಳಿದ್ದೆ. ಆ ವಿಚಾರ ಇಲ್ಲಿ ಅನಿಮಲ್ ಫಾರ್ಮ್ಸ್ ನಲ್ಲಿ ಸಹ ನಾವು ನೋಡಬಹುದು. 1 ಬಾರಿ 2 ಬಾರಿ ಪ್ರಕಾಶಕರು ಅದನ್ನ ತಿರಸ್ಕರಿಸ್ತಾರೆ. ನಂತರ 1945 ಸುಮಾರಿಗೆ ಪ್ರಕಾಶಕರೊಬ್ಬರು ಅದನ್ನ ಪಬ್ಲಿಷ್ ಮಾಡ್ತಾರೆ. ತದನಂತರ ಅದು ಅಮೆರಿಕಾದಲ್ಲಿಯೂ ಸಹ ಪಬ್ಲಿಷ್ ಆಗುತ್ತೆ. ಇಲ್ಲಿ ಪ್ರಮುಖವಾಗಿ ಇದನ್ನ ರಿಜೆಕ್ಟ್ ಮಾಡ್ಲಿಕ್ಕೆ ಕಾರಣ ಏನಂದ್ರೆ, ಇದರಲ್ಲಿರುವಂತಹ ರಾಜಕೀಯ ವಿಡಂಬನೆ. ಮೇಜರ್ ಕ್ಯಾರೆಕ್ಟರ್ಗಳ ಹೆಸರನ್ನ ನಾವು ನೋಡಿದಾಗ ನೆಪೋಲಿಯನ್ ಅಂತ ಹೇಳಿ ಒಂದು ಕ್ಯಾರೆಕ್ಟರ್ ಇರುತ್ತೆ ಹೆಸರು, ಇನ್ನೊಂದು ಜೋನ್ಸ್ ಮಹಾಶಯನ ಜೊತೆಗೆ ನೆಪೋಲಿಯನ್ ಮತ್ತು ಇನ್ನೊಂದು ಕ್ಯಾರೆಕ್ಟರ್ ಇರುತ್ತೆ ಸ್ನೋಬೆಲ್ ಅನ್ನುವಂತಹ ಕ್ಯಾರೆಕ್ಟರ್. ಇವು ಪ್ರಮುಖ ಕ್ಯಾರೆಕ್ಟರ್ಗಳು ಹಂದಿಯ ಪಾತ್ರವನ್ನು, ಯಾಕಂದ್ರೆ ಈ ನಾವೆಲ್ ನಲ್ಲಿ ಹಂದಿಗಳು ಪಿಗ್ಸ್ ಬಹಳ ಬುದ್ಧಿವಂತ ಪ್ರಾಣಿಗಳಾಗಿ ಪ್ರತಿಯೊಂದನ್ನು ಜಲ್ದಿ ಅರಿಯೋದು. ಎಷ್ಟು ಅಂತಂದ್ರೆ, ಈ ಕಾದಂಬರಿಯನ್ನು ಕಥೆ ರೂಪದಲ್ಲಿ ನಾವು ಓದ್ತಾ ಹೋದಾಗ ಈ ಜೋನ್ಸ್ ಮಹಾಶಯನ ತನ್ನ ವಿಶ್ರಾಂತಿ ಸ್ಥಳದಲ್ಲಿ ಇರುವಂತಹ ಪುಸ್ತಕಗಳನ್ನು ತಗೊಂಡು ಇವ್ರು ಓದ್ತಾರೆ. ದಾಳಿ ಮಾಡಿ ಜೋನ್ಸ್ ಅನ್ನ ಓಡಿಸ್ತಾರೆ. ಒಂದ್ ಕಾಲ ಬರುತ್ತೆ, ಅದನ್ನ ಓಡಿಸಿದ ನಂತರ ಪ್ರಿಪರೇಷನ್ ಅವ್ರದ್ದು ಹೆಂಗಿರುತ್ತಂದ್ರೆ, ಇದನ್ನ ಓಡಿಸಿದ ನಂತರ
ನಾವೆಲ್ಲ ಪ್ರಾಣಿಗಳು ಕೂಡಿ ಹೇಗಿರ್ಬೇಕು ಅನ್ನೋದನ್ನು ಸಹ ಮೊದಲಿಂದ ನೀವು ಆತನಲ್ಲಿರುವಂತಹ ಪುಸ್ತಕಗಳನ್ನು ತಗೊಂಡು ಓದಿ ಕಲಿತಿರ್ತಾರೆ. ಸೊ ಮುಂದುವರೆದು ಅನಿಮಲ್ ಫಾರ್ಮ್ ಅಧ್ಯಾಯ 2ರಲ್ಲಿ ಒಂದು 3 ವಾರಗಳ ನಂತರ ಬೇರೆ ಬೇರೆ ಮೀಟಿಂಗ್ಸ್ ಗಳಾಗ್ತವೆ, ಚರ್ಚೆಗಳಾಗ್ತವೆ. ಇವ್ರು ಅನ್ಕೊಂಡಿರ್ತಾರೆ ಮುಂದೊಂದು ದಿನ ಒಂದು ದಿನ ಬರೋದಿದೆ, ಯಾಕಂದ್ರೆ ಆ ಪ್ರಾಣಿ ಸಾಂಗ್ ಏನಿದೆಲ್ಲ, ಪ್ರಾಣಿಗಳ ಒಂದು ಹಾಡು, ಅದರೊಳಗೆ ಹೇಳ್ತಿರ್ತಾರೆ ನಾವು ಧಾವಿಸಲೇಬೇಕು, ನಾವು ಆಕ್ರಮಿಸಲೇಬೇಕು, ನಮ್ಮ ಸ್ವಾತಂತ್ರ್ಯವನ್ನು ನಾವು ಪಡೆಯಲೇಬೇಕು. ಸಂದರ್ಭವನ್ನು ಸೃಷ್ಟಿಯಾಗಿರುತ್ತೆ. ಈ ಮೆನುವರ್ ಫಾರ್ಮ್ ನಲ್ಲಿರುವಂತಹ ಈ ಜೋನ್ಸ್ ಮಹಾಶಯ ಕುಡಿತಕ್ಕೊಳಗಾಗಿ ಸರಿಯಾದ ರೀತಿಯಲ್ಲಿ ಇವರಿಗೆ ಊಟದ ವ್ಯವಸ್ಥೆ ಮಾಡದೇ ಇರುವಂತಹದ್ದು, ಸರಿಯಾದ ರೀತಿಯಲ್ಲಿ ಅಗ್ರಿಕಲ್ಚರ್ ಮಾಡದೇ ಇರುವಂತದ್ದು, ಇವರಿಗೆ ದಿನದಿಂದ ದಿನದೇ ಗುಂಪು ಕಟ್ಟಿಕೊಂಡು ಚರ್ಚೆ ಮಾಡಿಕೊಂಡು ಒಗ್ಗೂಡಿ ಸ್ವಾತಂತ್ರ್ಯದ ಕಡೆಗೆ ಇವರು ದಾಪಿಸ್ತಿರೋದ್ರಿಂದ ಒನ್ ಫೈನ್ ಡೇ ಏನಾಗುತ್ತೆ, ಇವರೆಲ್ಲರೂ ಸಡನ್ ಆಗಿ ಆತನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆತ ಮತ್ತು ಆತನ ಒಂದು 2-3 ವ್ಯಕ್ತಿಗಳ ಮೇಲೆ. ಈ ಮನುಷ್ಯ ಜೀವಿಗೆ ಅರ್ಥನೇ ಆಗಲ್ಲ. ಈ ಪ್ರಾಣಿಗಳು ಎಂದೂ ನಮಗೆ ಎದುರು ಬಂದಿರುವುದಲ್ಲ. ನಾವು ಮೂಗಕ್ಕೆ ಗಾಳ ಹಾಕಿದ್ರೆ ಅವ್ರು ನಮ್ಮ ಕಂಟ್ರೋಲ್ ನಲ್ಲಿ ಇರೋದು, ಕುದುರೆಗೆ ಗಾಳ ಹಾಕಿದ್ರೆ ಅದು ನಮ್ಮ ಕಂಟ್ರೋಲ್ ಇರೋದು, ಎತ್ತುಗಳಿಗೆ ಬಂಡಿ ಕಟ್ಟಿದ್ರೆ ನಮ್ಗೆ ಕಂಟ್ರೋಲ್ ಇರೋದು, ಕುರಿಗಳನ್ನ ನಾವು ಹೇಗೆ ಹೇಳ್ತೀವಿ ಹಾಗೆ ಸಾಗುವಂತವು. ಸಡನ್ ಆಗಿ ನಮ್ಗೆ ರಿವೋಲ್ಟ್ ಆಗಿರೋದು ಏನು? ಈ ಕಥೆಯಲ್ಲಿ ಪ್ರಾಣಿಗಳ ರಿವೋಲ್ಟ್ ಏನಿದೆಯಲ್ಲ, ಆ ಸಂದರ್ಭದ 1945 ಸುಮಾರು ಅಥವಾ ಮೊದಲ ಮತ್ತು 2ನೇ ಮಹಾಯುದ್ಧದ ಮಧ್ಯದ ಸುಮಾರಿನ ಬೇರೆ ಬೇರೆ ದೇಶಗಳ ರಾಜಕೀಯ ಬದಲಾವಣೆ ಅಥವಾ ಜನಸಾಮಾನ್ಯರ ರಿವೋಲ್ಟ್, ಈ ರಷ್ಯಾ ಕ್ರಾಂತಿಯ ಕುರಿತಾಗಿಯೂ ಸಹ ಇಲ್ಲಿ ಪ್ರತಿಬಿಂಬವನ್ನು ನಾವು ನೋಡ್ತೇವೆ. ಇಲ್ಲಿ ಏನಾಗುತ್ತೆ, ಜೋನ್ಸ್ ಮಹಾಶಯನನ್ನು ಒಡೆದೋಡಿಸ್ತಾರೆ. 2 ಬುದ್ಧಿವಂತ ಪ್ರಾಣಿಗಳು ಯಾವುವು ಅಂತಂದ್ರೆ, ಒಂದು ಸ್ನೋಬೆಲ್ ಮತ್ತು ನೆಪೋಲಿಯನ್. ಇವರಿಬ್ರು ಮುಂದಾಳತ್ವವನ್ನು ವಹಿಸಿ ಎಲ್ಲಾ ಪ್ರಾಣಿಗಳನ್ನು ಒಗ್ಗೂಡಿಸಿ ಆ ಇಡೀ ಅನಿಮಲ್ ಮ್ಯಾನ್ಯುವರ್ ಫಾರ್ಮ್ ನಿಂದ ಮನುಷ್ಯನನ್ನು ಓಡಿಸ್ತಾರೆ. ಅವ್ರು ಎಷ್ಟು ಅಲರ್ಟ್ ಆಗಿರ್ತಾರೆ ಅಂದ್ರೆ, ಇಡೀ ಸುತ್ತಮುತ್ತಲ ಎಲ್ಲರೂ ಸೇರ್ಕೊಂಡು ನೋಡ್ತಾರೆ ಯಾವೊಬ್ಬ ಮನುಷ್ಯ ಉಳಿದಿದ್ದಾನೆ. ಇಲ್ಲ ಅಂದ ನಂತರ ಆ ಮ್ಯಾನ್ಯುವರ್ ಫಾರ್ಮ್ ನ ಮುಖ್ಯ ಆಫೀಸ್ ಅನ್ನು ಅಟ್ಯಾಕ್ ಮಾಡಿ ಎಲ್ಲವನ್ನು ಕಬಳಿಸಿಕೊಂಡು, ಈ ಅಧಿಕಾರ ನಮ್ಮ ಕೈಲಿದೆ, ನಮ್ಮ ದುಡಿಮೆ, ನಮ್ಮ ಶ್ರಮ ಮತ್ತು ನಮ್ಮ ಆಸ್ತಿ ಅನ್ನುವಂತಹ ರೀತಿಯಲ್ಲಿ ಮಾತನಾಡಿ ಒಗ್ಗೂಡಿ ಆ ಮೆನ್ಯುವರ್ ಫಾರ್ಮ್ ಅನ್ನುವಂತಹ ಫಾರ್ಮ್ನ ಹೆಸರಿರುವಂತಹ ಎತ್ತರಕ್ಕೆ ಈ ಹಂದಿಗಳು ಅಥವಾ ಪ್ರಾಣಿಗಳು ಹೋಗಿ ಹೆಸರು ಬದಲಿಸ್ತಾರೆ. ಹೆಸರೇನಿಡ್ತಾರೆ? ಅನಿಮಲ್ ಫಾರ್ಮ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಆ ಟೈಟಲಿನ ಪ್ರಸ್ತುತತೆಯನ್ನು ಜಾರ್ಜ್ ಆರ್ವೆಲ್ 2ನೇ ಅಧ್ಯಾಯದಲ್ಲಿ ಬಹಳ ಪ್ರಮುಖವಾಗಿ ಸೃಷ್ಟಿಸ್ತಾನೆ. ಈಗ ಅಧಿಕಾರ ಬಂತು, ಎಲ್ಲರೂ ಒಗ್ಗೂಡಿ ಶ್ರಮಿಸಿದರು. ಈಗ ಮುಂದೆ ಒಕ್ಕಲ್ತನವನ್ನು ಮಾಡಬೇಕು, ಅಗ್ರಿಕಲ್ಚರ್ ಮಾಡಬೇಕು. ಯಾಕಂದ್ರೆ ಎಲ್ಲಾ ಪ್ರಾಣಿಗಳ ಸರ್ವೈವಲ್ ಇರೋದು ಆಹಾರದ ಮೇಲೆ. ಈಗ ಎಲ್ಲರನ್ನ ಮೋಟಿವೇಟ್ ಮಾಡಿ ಒಗ್ಗೂಡಿಸಿ, ಮನುಷ್ಯನಿದ್ದಾಗ ನಾವು ಮಾಡುವಂತಹ ಶ್ರಮಕ್ಕಿಂತ ಹೆಚ್ಚಿನ ಶ್ರಮವನ್ನು ಮಾಡೋಣ. ಸಮಾನ ಕೆಲಸ, ಸಮಾನ ವೇತನ, ಸಮಾನ ಪರಿಶ್ರಮಕ್ಕೆ ಸಮಾನ ಬೆಲೆ ಎಲ್ಲ ಮಾತು ಹೇಳಿ ನಾವು ಈಗಿನ ಪ್ರಪಂಚದಲ್ಲಿ ಆಡ್ತೀವಲ್ಲ, ಅಲ್ಲಿಯೂ ಸಹ ಆ ನೆಪೋಲಿಯನ್ ಮತ್ತು ಸ್ನೋಬೆಲ್ ಇದೇ ವಿಚಾರಗಳನ್ನು ಜನರಿಗೆ ಮನೆಗಳಿಸ್ತಾರೆ, ಮನಸ್ಸಿಗೆ ಮುಟ್ಟಿಸ್ತಾರೆ. ಎಲ್ಲರೂ ವಾರವಿಡೀ ಕೆಲಸ ಮಾಡೋದು, ಸಂಡೇ ದಿನ ವಿಶ್ರಾಂತಿ ಪಡೆಯೋದು, ಮೀಟಿಂಗ್ ಮಾಡೋದು ಮತ್ತು ಆ ದಿನವನ್ನು ಎಂಜಾಯ್ ಮಾಡೋದು. ಯಾಕಂದ್ರೆ ಶ್ರಮಜೀವಿಗಳಿಗೆ ಒಂದು ದಿನದ ರಜೆ ಬೇಕಲ್ಲ. ಇವೆಲ್ಲ ಕ್ಲಿಯರ್ ಕಟ್ ಆಗಿ ಆಗಿನ ಕಾಲದ ರಾಜಕೀಯ ವ್ಯವಸ್ಥೆ, ದೇಶದಲ್ಲಿ ನಡೆಯುವಂತಹ ಕಾರ್ಮಿಕ ವರ್ಗ ಮತ್ತು ಇವೆಲ್ಲದರ ಚರ್ಚೆಗಳನ್ನೇ ನಾವಿಲ್ಲಿ ನೋಡ್ತೀವಿ. ಅಧ್ಯಾಯ 3ಕ್ಕೆ ಬಂದಾಗ ಇನ್ನೂ ಮುಂದುವರೆದ ಭಾಗ ಏನಂದ್ರೆ, ಯಾವುದೇ ಕಷ್ಟ ಇರ್ಲಿ, ಎಷ್ಟೇ ಕಷ್ಟ ಇರ್ಲಿ, ನಾವೆಲ್ಲವನ್ನು ಮಾಡ್ತೀವಿ, ಅದನ್ನೆಲ್ಲ ನಾವು ಸಾಧಿಸ್ತೀವಿ ಅನ್ನುವಂತಹ ರೀತಿಯಲ್ಲಿ ಅವರು ಒಬ್ಬರನ್ನೊಬ್ರು ಹುರಿದುಂಬಿಸ್ತಾನೆ ಮುಂದುವರಿತಾರೆ. ಅಲ್ಲಿ ಕೆಲವೊಂದು ನಿಯಮಗಳನ್ನು ಮಾಡ್ಕೊತಾರೆ ಅವರು. ಯಾಕಂದ್ರೆ ಈಗ ಒಂದು ಆಡಳಿತ ವ್ಯವಸ್ಥೆ ಅವ್ರ ಕೈಲಿ ಬಂದಾಗ ನಮ್ಮದೇ ಆದಂತ ಒಂದು ನಿಯಮ ಇರ್ಬೇಕಲ್ಲ. ಆ ನಿಯಮ ಬಹಳ ಇಂಟ್ರೆಸ್ಟಿಂಗ್ ನಿಯಮಗಳಿದ್ದಾವೆ. ಅವರು 7 ಅನುಶಾಸನಗಳಂತ ಹೇಳಿ ಮಾಡ್ಕೋತಾರೆ. ಮೊದಲನೇದು ಏನಂದ್ರೆ, 2 ಕಾಲಿನ ಮೇಲೆ ನಡೆಯುವಂತಹದ್ದೆಲ್ಲ ಶತ್ರು ಅಂತ ಹೇಳ್ತಾರೆ. 2 ಕಾಲಿನ ಮೇಲೆ ನಡೆಯುವಂತಹದ್ದೆಲ್ಲ ಶತ್ರು. ಕ್ಲಿಯರ್ ಆಗಿ ಆ ಪ್ರಾಣಿಗಳು ಹೇಳ್ತಿರೋದು ಮನುಷ್ಯನಿಗೆ ಮಾತ್ರ. ಅಲ್ಲಿ ಕೆಲವೊಂದು ಪ್ರಶ್ನೆಗಳು ಕೋಳಿಯಿಂದ ಬರ್ತವೆ, ಬಾತುಕೋಳಿ, ಕೋಳಿಗಳಿಂದ ಬರ್ತವೆ. ನಾವೆಲ್ಲ 2 ಕಾಲಿಂದ ನಡೆಯುವ. ಅದಕ್ಕೆಲ್ಲ ನೆಪೋಲಿಯನ್ ಮತ್ತು ಸ್ನೋಬೆಲ್ ಸಮಜಾಯಿಸಿ ಕೊಡ್ತಾರೆ. ನಾವು ನಿಮ್ಮನ್ನು ಉದ್ದೇಶಿಸಿ ಹೇಳ್ತಾ ಇಲ್ಲ, ಕ್ಲಿಯರ್ ಕಟ್ ಆಗಿ ಮನುಷ್ಯನನ್ನು ಉದ್ದೇಶಿಸಿ ಅವ್ರಿಗೆ ಸಮಜಾಯಿಸಿ ಕೊಟ್ಟಾಗ ಅವ್ರು ಓಕೆ ಅಂತ. 4 ಕಾಲಿನ ಮೇಲೆ ನಡೆಯುವಂತಹದ್ದು ಅಥವಾ ರೆಕ್ಕೆಗಳನ್ನು ಹೊಂದಿರುವುದೆಲ್ಲ ಮಿತ್ರ, ಅಂದ್ರೆ ಪಕ್ಷಿ ಪ್ರಾಣಿಗಳೆಲ್ಲರೂ ಮಿತ್ರರು. ಯಾವ ಪ್ರಾಣಿಯು ಬಟ್ಟೆಗಳನ್ನು ಧರಿಸಬಾರದು, ಅದೊಂದು ಬೈಕಾಟ್ ಸಿಸ್ಟಮ್. ನಾವು ಪ್ರಾಣಿಗಳು
ಮನುಷ್ಯ ಟೋಪಿ ಹಾಕ್ತಾನೆ, ಜಾಕೆಟ್ ಹಾಕ್ತಾನೆ, ಶರ್ಟ್ ಹಾಕ್ತಾನೆ, ಪ್ಯಾಂಟ್ ಹಾಕ್ತಾನೆ. ನಾವು ಮನುಷ್ಯನ ತರ ಆಗ್ಬಾರ್ದು. ನಾವೇನಾಗ್ಬೇಕು? ಪ್ರಾಣಿ ಪಕ್ಷಿಗಳೇ. ನಾವು ನಮ್ಮ ಅಸ್ತಿತ್ವತೆಯನ್ನು ಉಳಿಸ್ಕೋಬೇಕಾದ್ರೆ ನಾವು ಯಾವುದೇ ಬಟ್ಟೆಯನ್ನು ಧರಿಸುವಂಗಿಲ್ಲ. ಯಾವ ಪ್ರಾಣಿಯೂ ಹಾಸಿಗೆಯ ಮೇಲೆ ಮಲಗಬಾರದು. ಯಾಕಂದ್ರೆ ಎಲ್ಲರಿಗೂ ಅವರವರ ಕೊಟ್ಟಿಗೆಗಳಿದಾವೆ. ಅವರವ್ರದೇ ಜಾಗದಲ್ಲಿ ಹೋಗಿ ಮಲಗಬೇಕು. ಆಕಳು, ಎಮ್ಮೆ ಎಲ್ಲಿ ಮಲಗಬೇಕು ಅಲ್ಲೇ ಮಲಗಬೇಕು. ಕುರಿಗಳು ಎಲ್ಲಿ ಮಲಗಬೇಕು ಅಲ್ಲೇ ಮಲಗಬೇಕು. ಹಂದಿಗಳು ಎಲ್ಲಿ ಮಲಗಬೇಕು ಅಲ್ಲೇ ಮಲಗಬೇಕು. ಸೊ ನಾವ್ಯಾರು ಹಾಸಿಗೆಯನ್ನು ಅಂದ್ರೆ ಐಷಾರಾಮಿ ಜೀವನವನ್ನು ಅನುಸರಿಸುವ ಎಲ್ಲರೂ ಸಮಾನರಾಗಿ ನಮ್ಮ ಏನಂತೀವಿ, ನಮ್ಮ ನೇಚರಿಗೆ ತಕ್ಕಂತೆ ನಾವು ಇರಬೇಕು. ಯಾವ ಪ್ರಾಣಿಯು ಮದ್ಯವನ್ನು ಸೇವಿಸಬಾರದು. ಇಂಗ್ಲೆಂಡಿನ ಸಂದರ್ಭಕ್ಕೆ ಬಂದಾಗ ಅಲ್ಲಿ ಚಳಿಗಾಲ ಬಹಳ ಪ್ರಮುಖವಾಗಿರುತ್ತದೆ. ಮನುಷ್ಯನಾದವನು ಮದ್ಯಪಾನ ಅನ್ನುವಂಥದ್ದು ಅವರಿಗೆ ಕಾಮನ್ ಆಗಿರೋದ್ರಿಂದ. ಬಟ್ ಇಲ್ಲಿ ಒಂದು ಕಂಡೀಷನ್ ಏನಿರುತ್ತದೆ, ಯಾವ ಪ್ರಾಣಿಯು ಮದ್ಯಪಾನವನ್ನು ಸೇವಿಸಬಾರದು. ಮನುಷ್ಯ ಮಾಡ್ತಿದ್ದ, ನಾವ್ಯಾಕೆ ಮಾಡ್ಬೇಕು ಅನ್ನುವಂತಹ ರೀತಿಯಲ್ಲಿ ಮನುಷ್ಯನನ್ನು ತಿರಸ್ಕರಿಸಿದ್ವಿ. ಮನುಷ್ಯ ಮಾಡುವಂತಹ ಎಲ್ಲಾ ಕೆಲಸಗಳನ್ನು ತಿರಸ್ಕರಿಸಿದ್ವಿ. ಯಾವ ಪ್ರಾಣಿಯು ಇನ್ನೊಂದು ಪ್ರಾಣಿಯನ್ನು ಕೊಲ್ಲಬಾರದು. ಯಾಕಂದ್ರೆ ಮನುಷ್ಯ ಒಂದು ಬೇರೆ ಪ್ರಾಣಿ. ನಮ್ಮೆಲ್ಲಾ ಪ್ರಾಣಿಗಳನ್ನು ತನ್ನ ಅವಶ್ಯಕತೆಗೆ ತಕ್ಕಂತೆ ಕೊಲ್ತಿದ್ದ. ನಾವೆಲ್ಲರೂ ಒಗ್ಗೂಡಿದ್ದೀವಿ. ಈಗ ಯಾರನ್ನು ಕೊಲ್ಲುವಂಗಿಲ್ಲ. ಎಲ್ಲಾ ಪ್ರಾಣಿಗಳು ಸಮಾನರು. ಬಹಳ ಒಂದೇ ಧ್ವನಿಯಲ್ಲಿ ಹೇಳ್ತಾರೆ, ಎಲ್ಲಾ ಪ್ರಾಣಿಗಳು ಸಮಾನರು. ಈ ಎಲ್ಲಾ ಅಂಶಗಳನ್ನು, ಈ 7 ಶಾಸನಗಳನ್ನು ಎಲ್ಲರೂ ಮನಗಣ್ತಾರೆ, ಖುಷಿ ಆಗ್ತಾರೆ. ನಮ್ಗೊಂದು ಸುವರ್ಣಾವಕಾಶ ಬಂತು, ನಮ್ಮ ಸುವರ್ಣ ಯುಗ ಬಂತು. ಆಡಳಿತ ನಮ್ಮ ಕೈಯಲ್ಲಿ, ಶ್ರಮ ನಮ್ಮ ಕೈಯಲ್ಲಿ. ಅದಕ್ಕೆ ಶ್ರಮಕ್ಕೆ ತಕ್ಕಂತೆ ನಮಗೆ ಸಿಗಬೇಕಾದಂತಹ ಸವಲತ್ತುಗಳು ನಮ್ಮ ಕೈಯಲ್ಲಿ ಇದಾವೆ. ನಮ್ಗೆ ಬೇಕಾದಂತಹ ಊಟ ಉಪಚಾರಗಳು ನಮ್ಗೆ ಸಿಗ್ತವೆ ಅನ್ನುವಂಥ ಖುಷಿಯಲ್ಲಿ ಅವರೆಲ್ಲರೂ ಇರ್ತಾರೆ. ಸೊ ಮುಂದುವರೆದು ನಾವು ಇನ್ನೂ ಇದನ್ನ ಬೆಳೀತಾ ನೋಡ್ತಾ ಹೋದಾಗ ಒಂದು ಸಂದರ್ಭ ಬರುತ್ತೆ. ಆ ಸಂದರ್ಭ ಏನ್ ಬರುತ್ತೆ ಅಂದ್ರೆ, ಈಗ ಅಧಿಕಾರ ವ್ಯವಸ್ಥೆಯಲ್ಲಿ ಒಂದು ಸ್ಟೇಜ್ ಬರುತ್ತೆ. ಸಮಾನರು ಅಂತ ಹೇಳಿ ಅಧಿಕಾರಕ್ಕೆ ಬಂದಿರುವಂತದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಸಮಾನತೆ ಅನ್ನುವಂತ ವ್ಯವಸ್ಥೆ ಒಂದು ಸೃಷ್ಟಿಸಿಕೊಂಡು ಎಲ್ಲರೂ ಅಧಿಕಾರಕ್ಕೆ ಬರ್ತಾರೆ. ನಾವು ಪ್ರೆಸೆಂಟ್ ಸಿಚುವೇಶನ್ ಪಾಲಿಟಿಕ್ಸ್ ನಲ್ಲಿ ನೋಡ್ತೀವಿ. ಹೆಸರಿಸ್ಲಿಕ್ಕೆ ಇಷ್ಟಪಡಲ್ಲ ನಾನು, ಬಟ್ ನೋಡ್ತೀವಿ. ಬೇರೆ ಬೇರೆ ಪಕ್ಷಗಳನ್ನು ಕಟ್ಟಿಕೊಂಡಿರೋದಾಗಿರ್ಲಿ, ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ಕಟ್ಟಿಕೊಂಡಿರೋದಾಗಿರ್ಲಿ, ಮಾಡ್ತಾ ಕೊನೆಗೆ ಅದೇನಾಗುತ್ತೆ, ಒಂದು ವ್ಯಕ್ತಿ ಸೆಂಟರ್ಡ್ ಇನ್ಸ್ಟಿಟ್ಯೂಷನ್ ಆಗಿ ಅಥವಾ ಒಂದು ವ್ಯಕ್ತಿ ಸೆಂಟರ್ಡ್ ಪಕ್ಷವಾಗಿ ಬೆಳೆಯುತ್ತೆ. ಅದೇ ರೀತಿಯಲ್ಲಿ ಇಲ್ಲಿ ಏನಾಗುತ್ತೆ ಅಂದ್ರೆ, 2 ಬುದ್ಧಿವಂತ ಹಂದಿಗಳು, ಯಾರು? ಸ್ನೋಬೆಲ್ ಮತ್ತು ನೆಪೋಲಿಯನ್. ಈ 2 ಹಂದಿಗಳು ಇಡೀ ಸಮುದಾಯಕ್ಕೆ ಒಳ್ಳೇದಾಗ್ಲಿಕ್ಕೆ ಯೋಚನೆ ಮಾಡ್ತಾರೆ. ಬಟ್ ಇವರಿಬ್ಬರ ವಿಚಾರಗಳು ಹೆಂಗಿರ್ತಾವ ಅಂದ್ರೆ, ನಾನು ಲೀಡರ್, ನೀನು ಲೀಡರ್. ಇವನು ಹೇಳಿದ್ದನ್ನ ತಿರಸ್ಕರಿಸೋದು ಇನ್ನೊಬ್ಬನ ಕೆಲಸ ಆಗಲ್ಲ. ಒಂದು ಸಂದರ್ಭ ಬರುತ್ತೆ, ಸ್ನೋಬೆಲ್ಗೆ 4-5 ನಾಯಿಗಳು, ಅದು ಏನಂತಾರೆ, ಬಹಳ ಕ್ರೂರ ನಾಯಿಗಳು ಬೆನ್ನತ್ತವೆ. ಆ ಅನಿಮಲ್ ಫಾರ್ಮ್ ಇಂದ ಓಡಿ ಹೋಗುವ ತರ ಮಾಡ್ತವೆ. ಅದು ಏನ್ ಗೊತ್ತಾಗುತ್ತೆ ಅಂತಂದ್ರೆ, ಒಂದು ಅಧಿಕಾರದ ಚುಕ್ಕಾಣಿ ಹಿಡಿಬೇಕಾದ್ರೆ 2 ನಾಯಕರು ಇರೋದು ಸಾಧ್ಯವಿಲ್ಲ. ಇದು ಜಾರ್ಜ್ ಆರ್ವೆಲ್ ಆ ಬರವಣಿಗೆಯನ್ನು ಓದ್ತಾ ನಮ್ಗೆ ಅರ್ಥ ಆಗುವಂಥದ್ದು ಏನಂತಂದ್ರೆ, ನಾಯಕತ್ವದ ಹಂಬಲ ಏನ್ ಮಾಡುತ್ತೆ, ನೆಪೋಲಿಯನ್ ಏನ್ ಮಾಡ್ತಾನೆ, ತಾಯಿಯಿಂದ ದೂರವಾಗಿರುವಂತಹ ನಾಯಿ ಮರಿಗಳನ್ನು ಸಾಕಿರ್ತಾನೆ. ಆ ನಾಯಿ ಮರಿಗಳು ಹೆಂಗಿರ್ತಾವಂದ್ರೆ, ಅವನ ಮಾತನ್ನ ಕೇಳುವಂತವೇ ಇರ್ತವೆ, ಅವನ ಮಾತನ್ನ ಮೀರುವಂತವ ಇರಲ್ಲ. ಈ ಮುಂಚೆ ಜೋನ್ಸ್ ಮಹಾಶಯನಿಗೂ ಕೇಳುವಂತಹ 1-2 ಇರ್ತವೆ ಪ್ರಾಣಿಗಳು. ಅದೇ ರೀತಿಯಾಗಿ ಇವನು ಈ ನಾಯಿಗಳನ್ನು ಸಾಕಿ ಆ ಸ್ನೋಬೆಲ್ಲಿನ ಮೇಲೆ ಆಪಾದನೆ ಹೊರಿಸಿ ಏನೋ ಮಾಡಿ ಓಡಿಸುವಂತಹ ಪ್ರಕ್ರಿಯೆಯನ್ನು ಕೈಗೊಳ್ತಾನೆ. ನಂತರ ಎಲ್ರಿಗೂ ತಿಳಿದಾಗ್ಲೂ ಸಹ ಸಮಜಾಯಿಸಿ ಕೊಡ್ತಾನೆ. ಏನಂತ ಸಮಜಾಯಿಸಿ ಕೊಡ್ತಾನೆ? ಇಲ್ಲ, ಆಕ್ಚುಲಿ ನನ್ನ ವಿಚಾರ ಏನಿತ್ತಂದ್ರೆ, ನಮ್ಮೆಲ್ಲರನ್ನು ಒಗ್ಗೂಡಿಸಿ ನಮ್ಮದೇ ಆದಂತಹ ಒಂದು ವ್ಯವಸ್ಥೆಯನ್ನು ಕಟ್ಟಿಕೊಡ್ಬೇಕು. ಬಟ್ ಅದಕ್ಕೆಲ್ಲ ಸ್ನೋಬೆಲ್ ಸರಿಯಾಗಿ ಪೂರಕವಾಗಿ ವರ್ತಿಸ್ತಾ ಇರಲಿಲ್ಲ ಅಂತ ಹೇಳಿ ಹೇಳ್ತಾನೆ. ಮುಂದುವರಿಯುತ್ತೆ. ಹಂಗೆ ಮುಂದುವರಿತಾ ಇಲ್ಲಿ ನಾವು ಈ ನಾವೆಲ್ನಲ್ಲಿ ರಾಜಕೀಯ ದೃಷ್ಟಿಕೋನವನ್ನು ನೋಡೋದಾದ್ರೆ ಕೆಲವೊಂದು ಅಂಶಗಳಿದಾವೆ. ಒಂದು ಪ್ರಜಾಪ್ರಭುತ್ವದ ಸಮಾಜವಾದ ಹೇಳಿದ್ನಲ್ಲ ನಾನು, ಪ್ರಾರಂಭದಿಂದ ಹಿಡಿದು ಒಂದು ಮಧ್ಯದ ಸ್ಥಿತಿವರೆಗೆ ಪ್ರಜಾಪ್ರಭುತ್ವ, ಡೆಮೋಕ್ರಸಿ ಅನ್ನುವಂಥದ್ದನ್ನು ನಿಮ್ಗೆ ಕೈಗೊಂಬೆಯಾಗಿ ತೋರಿಸಿ, ನಾವೆಲ್ಲರೂ ಸಮಾನರು, ನಾವೆಲ್ಲರೂ ಜೊತೆಗಿರ್ಬೇಕು ಅನ್ನೋದನ್ನ ತೋರಿಸ್ತಾ ಒಂದು ಸಮಾಜವನ್ನು ಸೃಷ್ಟಿಸ್ಬೇಕಂತ ಹೇಳಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯಲಾಗುತ್ತೆ. ದೆನ್ ಆ ಜೋನ್ಸ್ ಮಹಾಶಯನ ಸರ್ವಾಧಿಕಾರ ಧೋರಣೆಯನ್ನು ವಿರೋಧಿಸಿ ಈ ಸಮಾಜ ಸೃಷ್ಟಿಸ್ಕೊಳ್ತಾರೆ ಅವರು. ದೆನ್ ಸತ್ಯ ಮತ್ತು ಪತ್ರಿಕಾ ಸ್ವಾತಂತ್ರ್ಯ, ಬಿಕಾಸ್ ಇಲ್ಲಿ ಸ್ವಲ್ಪ ಜಾರ್ಜ್ ಆರ್ವೆಲ್ ತನ್ನ ಸ್ವಂತಿಕೆಯನ್ನು, ತನ್ನ ಆಟೋಬಯೋಗ್ರಫಿಕಲ್ ಎಲಿಮೆಂಟ್ಸ್ ತರ್ತಾನೆ. ಅವನ ವೃತ್ತಿ ಜೀವನದ ಕಾಲದಲ್ಲಿ ಪತ್ರಿಕೋದ್ಯಮದಲ್ಲಿ ಆಗ್ತಿರುವಂತಹ ಹಿಡಿತಗಳನ್ನ,
ಅದಕ್ಕೆ ಅವಶ್ಯವಿರುವಂತಹ ಕೆಲವೊಂದು ಅವಶ್ಯವಾಗಿ ಎದುರಾಗಿರುವಂತಹ ತೊಂದರೆಗಳನ್ನ ಚರ್ಚಿಸಲಿಕ್ಕೆ ಅನಿಮಲ್ ಫಾರ್ಮ್ ನಲ್ಲಿ ಈ ವಿಷಯನ್ನು ತಂದಿಡ್ತಾನೆ. ದೆನ್ ವರ್ಗ ಶೋಷಣೆ, ಅಫ್ಕೋರ್ಸ್ ಈಗ ಅನಿಮಲ್ ಫಾರ್ಮ್ ನಲ್ಲಿ ಏನಾಗುತ್ತೆ, ಎಲ್ಲಾ ಪ್ರಾಣಿಗಳು ಒಂದೇ ಸಮಾನರು ಅಂತ ಹೇಳ್ತಾ ಶ್ರಮ ಮಾಡ್ತಾ ಮಾಡ್ತಾ ಹೋಗ್ತಾರೆ. ಒಂದು ಹಂತ ಬರುತ್ತೆ, ಶ್ರಮ ಮಾಡುವಂತಹ ಪ್ರಾಣಿಗಳು ಶ್ರಮಕ್ಕೆ ಆರಾಮದಾಯಕವಾಗಿರುವಂತಹ ಪ್ರಾಣಿಗಳು ಆರಾಮದಾಯಕವಾಗಿ ಹಿಡಿತವನ್ನು ಸಾಧಿಸಿರುತ್ತೆ. ಇಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಸಾಮಾನ್ಯ ಯೋಗ್ಯತೆಗಳನ್ನು ಸಹ ಒಂದು ಬಹಳ ಪ್ರಾಣಿಗಳ ಮೂಲಕ ಜಾರ್ಜ್ ಆರ್ವೆಲ್ ಚರ್ಚಿಸ್ತಾರೆ. ಈ ಜಾರ್ಜ್ ಆರ್ವೆಲ್ ನ ಅನಿಮಲ್ ಫಾರ್ಮ್ ನ ಕೊನೆಯ ಹಂತಕ್ಕೆ ಬಂದು ನಾವು ನೋಡಿದಾಗ ಒಂದು ಹಂತ ಬರುತ್ತೆ. ಏನಾಗುತ್ತೆ ಅಂತಂದ್ರೆ, ಈ 7 ಅನುಶಾಸನಗಳನ್ನು ಇಟ್ಕೊಂಡಿರುವಂತಹ ಇವರೆಲ್ಲರಿಗೆ ಕೆಲವೊಂದು ಅನುಶಾಸನಗಳನ್ನು ನೆಪೋಲಿಯನ್ ಮುರಿತಾ ಇದ್ದಾನೆ ಅಂತ ಹೇಳಿ ಅವರಿಗೆ ಅರಿವಿಗೆ ಬರುತ್ತೆ. ನೆಪೋಲಿಯನ್ ನಾಯಕತ್ವನ ಏನಿದೆಯಲ್ಲ, ಅದು ಸ್ಟಾಲಿನಿನ ನಾಯಕತ್ವದ ಪ್ರತಿಬಿಂಬವಾಗಿ ತೋರಿಸುವಂತಹ ರೀತಿಯಲ್ಲಿ ಜಾರ್ಜ್ ಆರ್ವೆಲ್ ಬರೀತಾನೆ. ಅದು ಟೀಕೆಗೆ ಒಳಪಡ್ತಾನೆ ಮತ್ತು ಸ್ವಲ್ಪ ಸಮಸ್ಯೆಗೆ ಒಳಪಡ್ತಾನೆ. ಬಟ್ ಜಾರ್ಜ್ ಆರ್ವೆಲ್ ನ ಸ್ವಭಾವ ಏನಿದೆ ಅಂತಂದ್ರೆ, ಸ್ಫಟಿಕದಂತೆ ಬರೆಯುವಂಥದ್ದು, ಸತ್ಯದ ಬೆಳಕು ಚೆಲ್ಲುವಂತಹದ್ದು, ಪತ್ರಿಕೋದ್ಯಮವನ್ನು ಪ್ಯೂರ್ ಆಗಿ ಮಾಡುವಂತಹ ಪ್ರವೃತ್ತಿಯ ಬರಹಗಾರ ಆತನಾಗಿರ್ತಾನೆ. ಸೊ ಈ ಜಾರ್ಜ್ ಆರ್ವೆಲ್ ನ ಅನಿಮಲ್ ಫಾರ್ಮ್ ನಲ್ಲಿ ಪ್ರಭಾವ ಬೀರಿರುವಂತಹ 2ನೇ ಮಹಾಯುದ್ಧದ ಸಂದರ್ಭ, ರಷ್ಯನ್ ಕ್ರಾಂತಿ ಮತ್ತು ಈ ಸ್ಟಾಲಿನಿನ ಆಡಳಿತದ ಕುರಿತಾದಂತಹ ಅಂಶಗಳ ಜೊತೆಗೆ ಕೆಲವೊಂದು ಪ್ರಭಾವಗಳು ಬಹಳ ಪ್ರಮುಖವಾಗಿ ಬೀರ್ತವೆ. ಆ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳು ನಮಗೆ ಈ ಅನಿಮಲ್ ಫಾರ್ಮ್ ಓದಿದ ನಂತರ ಏನ್ ಅರ್ಥ ಆಗುತ್ತಂದ್ರೆ, ಯಾವುದೇ ಒಂದು ವಿಚಾರ ಕ್ರಾಂತಿಯು ಒಂದು ಹಂತದವರೆಗೆ ಅದು ನಮ್ಮಲ್ಲಿ ಬದಲಾವಣೆ ಮತ್ತು ಶ್ರೇಷ್ಠತೆ ಕಡೆಗೆ ಕರೆದೋದ್ರು, ಒಂದು ಹಂತದ ನಂತರ ಅದು ಮತ್ತೆ ಸರ್ವಾಧಿಕಾರ ಧೋರಣೆಗೆ ತಂದಿಡುತ್ತದೆ ಅಂತ ಹೇಳಿ ಹೇಳ್ತಾನೆ. ದೆನ್ ನೈತಿಕ ಸಿದ್ಧತೆ ಬಹಳ ಇಂಪಾರ್ಟೆಂಟ್. ಇಂದಿನ ಪ್ರಸ್ತುತತೆಯನ್ನು ಸಹ ನಾವು ನೋಡ್ಬೇಕು. ಪ್ರಪಂಚದ ಬೇರೆ ಬೇರೆ ದೇಶಗಳು ಯಾವೆಲ್ಲ ಸರ್ವಾಧಿಕಾರಿಯನ್ನು ಅಥವಾ ರಾಷ್ಟ್ರಪತಿ ಆಡಳಿತ ವ್ಯವಸ್ಥೆ ಅಥವಾ ಪ್ರಜಾಪ್ರಭುತ್ವದ ಹೊರತಾಗಿ ಸರ್ವಾಧಿಕಾರಿ ಆಡಳಿತ ವ್ಯವಸ್ಥೆ ಇದೆಯಲ್ಲ, ನಾವು 1945 ನಂತರ 2000ವರೆಗೂ ಮೊನ್ನೆ 2010ರವರೆಗೂ ನೋಡಿದ್ದೀವಿ. ಸರ್ವಾಧಿಕಾರಿ ಅಂತ ಹೇಳಿ ಗುರುತಿಸ್ಕೊಂಡವರು ಏನಾದ್ರು ಅವರ ಮೊನ್ನೆ ಬಾಂಗ್ಲಾದೇಶದಲ್ಲಿ ಈವನ್ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದ್ರೂ ಸಹ ಸಮಸ್ಯೆ ಹುಟ್ಟಿದ್ವು. ಅದು ಪರ ವಿರೋಧಗಳಿದಾವೆ, ಅದು ಬೇರೆ ಚರ್ಚೆಯ ವಿಷಯ. ಸೊ ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಂದು ದೇಶದಲ್ಲಿ ಇವೆಲ್ಲ ವಿಚಾರಗಳು ಹುಡ್ತಾನೆ ಇವೆ. ಮತ್ತೆ ಜಾರ್ಜ್ ಆರ್ವೆಲ್ ನ ಈ ಅನಿಮಲ್ ಫಾರ್ಮ್ ಅನ್ನುವಂತಹ ಈ ಕಾದಂಬರಿ ಏನಿದೆಲ್ಲ, ಪ್ರಪಂಚದಲ್ಲಿ ಹಲವಾರು ಕಡೆ ರಿವೋಲ್ಟ್ಗೆ ಮತ್ತು ಬೇರೆ ಬೇರೆ ಆದರ್ಶಗಳನ್ನ, ಸರ್ವಾಧಿಕಾರತ್ವವನ್ನು ಪ್ರಶ್ನಿಸಲಿಕ್ಕೆ ಒಂದು ಕೈಗನ್ನಡಿಯಾಗಿನೂ ಸಹ ಕೆಲಸ ಮಾಡಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ ಬಯಸ್ತೇನೆ. ಈಗ ಚರ್ಚೆ ಮಾಡ್ತಾ ಮಾಡ್ತಾ ಎಡಪಂಥೀಯ ವಿಚಾರಗಳನ್ನು ತೆಗಳಿದ ಅನ್ನುವಂತಹ ರೀತಿಯಲ್ಲೂ ಸಹ ಇಲ್ಲಿ ನಾವು ನೋಡ್ತೇವೆ. ಮತ್ತೆ ಇನ್ನೊಂದು ಸಂದರ್ಭದಲ್ಲಿ ಹೇಳ್ತಾರೆ, ಇದು ಕೇವಲ ಒಂದು ರಾಜಕೀಯ ವ್ಯವಸ್ಥೆಯನ್ನು ಪ್ರಶ್ನಿಸುವಂತಹದ್ದಲ್ಲ, ಅಥವಾ ಒಂದೇ ಸರ್ವಾಧಿಕಾರಿಯನ್ನು ಗುರುತಿಸಿ ಟೀಕಿಸುವಂತಹದ್ದಲ್ಲ. ಇಡೀ 20ನೇ ಶತಮಾನದಲ್ಲಿ ನಾವು ಇದನ್ನ ಕಂಪೇರ್ ಮಾಡಿ ನೋಡಿದಾಗ ಯಾವೊಬ್ಬ ಸರ್ವಾಧಿಕಾರಿ ಬಂದು ಇದೇ ಕೆಲಸಕ್ಕೆ ಆಗಿದೆ ಅಥವಾ ಆ ಸಂದರ್ಭ ಆತನನ್ನು ಆ ಕೆಲಸಕ್ಕೆ ಕೊಂಡೊಯ್ದಿದೆ ಅಂತಾನು ನಾವಿಲ್ಲಿ ಹೇಳ್ಬೋದು. ನಾನು ಜಾರ್ಜ್ ಆರ್ವೆಲ್ ಮತ್ತು ಆತನ ಬರವಣಿಗೆಯನ್ನು ನೋಡ್ತಾ ಒಂದು ಪ್ರಮುಖವಾದ ಒಂದು ವಿಷಯ, ಸಿನ್ಸ್ ನಾವು ಇಂಗ್ಲಿಷ್ ಸಾಹಿತ್ಯದ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲದೆ ಭಾಷೆಯ ಕುರಿತಾಗಿನೂ ಸ್ವಲ್ಪ ಗಮನ ಹರಿಸೋದ್ರಿಂದ ಭಾಷೆ ಹಾಗೂ ಬರವಣಿಗೆಯ ಮೇಲೆಯೂ ಸಹ ಅಥವಾ ಬಹಳ ಪ್ರಭಾವ ಬೀರುತ್ತಾನೆ. ಒಂದು ವರ್ಕ್ ಬರೀತಾನೆ, ಪಾಲಿಟಿಕ್ಸ್ ಅಂಡ್ ದಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂತ ಹೇಳಿ ಬರೀತಾನೆ. ಜನರಲ್ ಆಗಿ ನಾನು ಈ ಟೈಟಲ್ ನೋಡಿದಾಗ ಪಾಲಿಟಿಕ್ಸ್ ಅಂಡ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂದ ತಕ್ಷಣ ನನಗೆ ಭಾರತದ ಸಂದರ್ಭಕ್ಕೆ ಬಂದಿದ್ದೇನಂತಂದ್ರೆ, ಇಂಗ್ಲಿಷಿನ ಪೊಲಿಟಿಕಲ್ ಟೂಲ್ ಆಗಿ ಯೂಸ್ ಮಾಡಿದ್ರು ಅಥವಾ ಪೊಲಿಟಿಕಲ್ ಬೆನಿಫಿಟ್ ಆಗಿ ಯೂಸ್ ಮಾಡಿದ್ರು, ಅಥವಾ ಭಾರತದ ಸಂದರ್ಭಕ್ಕೆ ನಮ್ಮ ಇತಿಹಾಸವನ್ನು ಅರಿತುಕೊಳ್ಳಿಕ್ಕೋ ಅಥವಾ ಹೊಸ ಇತಿಹಾಸವನ್ನು ಸೃಷ್ಟಿಸ್ಲಿಕ್ಕೋ ಅಥವಾ ನಮಗೆ ನಮ್ಮ ಇತಿಹಾಸದ ಅರಿವು ಮೂಡಿಸ್ಲಿಕ್ಕೋ ಬೇರೆ ಬೇರೆ ಕಾರಣಕ್ಕೆ ಇಂಗ್ಲಿಶಿನ ಪರಿಚಯಿಸಲಾಗಿತ್ತು. ಸೊ ಈ ಬರವಣಿಗೆಯಲ್ಲಿ ಏನಿದೆ ಅಂತ ನಾನು ನೋಡಿದಾಗ ಅಲ್ಲಿ ನನಗೆ ಒಂದು ಮೆಥಡಾಲಜಿಯನ್ನು ಹೇಳ್ತಾನೆ, ಒಂದು ಇಂಗ್ಲಿಷನ್ನ ಯೂಸ್ ಮಾಡುವಂಥದ್ದು ಮತ್ತು ಪಾಲಿಟಿಕ್ಸ್. ಸಿನ್ಸ್ ಹೀಸ್ ಎ
ಅಂಕಣಕಾರನಾಗಿರೋದ್ರಿಂದ ಆರ್ಟಿಕಲ್ ರೈಟರ್ ತುಂಬಾ ಸ್ಫಟಿಕ ಪ್ಯೂರ್ ಆಗಿ ಕರೆಕ್ಟ್ ಆಗಿ ಮತ್ತು ಕ್ಲಿಯರ್ ಆಗಿರುವಂತಹ ವಿಷಯಗಳನ್ನು ಚರ್ಚಿಸ್ಬೇಕಲ್ಲ, ಬರವಣಿಗೆ ಹೇಗಿರಬೇಕು ಅನ್ನುವಂಥ ವಿಷಯಗಳನ್ನು ಸಹ ಇಲ್ಲಿ ಚರ್ಚಿಸ್ತಾನೆ. ಜಾರ್ಜ್ ಆರ್ವೆಲ್ ನ ಈ ಅನಿಮಲ್ ಫಾರ್ಮ್ ನಲ್ಲಿ ಕೊನೆ ಭಾಗದಲ್ಲಿ ನಾವು ನೋಡೋದಾದ್ರೆ ನಮ್ಗೆ ಒಂದು ವಿಷಯ ಬಹಳ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸುಮಾರು 200ಕ್ಕಿಂತ ಹೆಚ್ಚಿನ ಪ್ರಬಂಧಗಳನ್ನು ನಾವಿಲ್ಲಿ ಕಂಪ್ಯಾರಿಟಿವ್ ಆಗಿ ಜಾರ್ಜ್ ಆರ್ವೆಲ್ ನ ಅನಿಮಲ್ ಫಾರ್ಮ್ ಅನ್ನುವಂತಹ ಈ ಒಂದು ಕಾದಂಬರಿ ಮೇಲೆ ಪ್ರಬಂಧಗಳು, ಲೇಖನಗಳು, ಮಹಾಪ್ರಬಂಧಗಳು ಬರವಣಿಗೆಗೆ ಆಗಿದ್ದಾವೆ. ಈ ಫಸ್ಟಿಗೆ ನಾನು ಪ್ರಾಣಿಗಳ ಹಾಡು ಅಂತ ಹೇಳಿ ಹಾಡಿದ್ನಲ್ಲ, ಅದು ಮುಂದುವರೆದು 10ನೇ ಅಧ್ಯಾಯ ಅಥವಾ 8ನೇ ಅಧ್ಯಾಯ ಬರೋದ್ರಲ್ಲ ನೆಪೋಲಿಯನ್ ಅನ್ನ ಸೆಂಟರ್ ಆಗಿ ಇಟ್ಕೊಂಡು ನಾವೆಲ್ಲರೂ ಒಂದು ಪ್ರಾಣಿಗಳೆಲ್ಲರೂ ಒಂದು ಅನ್ನುವಂತಹದನ್ನ ಹಾಡಿದೆಯಲ್ಲ, ಈ ಹಾಡು ಬದಲಾಗಿಬಿಡುತ್ತೆ. ಆ ಹಾಡು ಏನಾಗುತ್ತೆ ಅಂದ್ರೆ, ಅನಾಥ ಜೀವಗಳೇ ಮಿತ್ರನೇ ಸಂತೋಷದ ಬುಗ್ಗೆಯೇ. ಈಗ ವ್ಯಕ್ತಿ ಆರಾಧನೆ, ನೆಪೋಲಿಯನ್ ದ ಕ್ಯಾರೆಕ್ಟರ್. ಓ ನಿನ್ನ ಶಾಂತ ಕಣ್ಣುಗಳ ಅಗ್ನಾಕಾರ ನೋಟವು ಅಗಸಿದ ನೀರುವ ಸೂರ್ಯನಂತೆ ದಗದಗಿಸುವ ನನ್ನಿ ಎದೆ ಕಾಮ್ರೇಡ್ ನೆಪೋಲಿಯನ್. ಅಂದ್ರೆ ಇಲ್ಲಿ ವ್ಯಕ್ತಿ ಆರಾಧನೆ ಬಂತು. ಇಲ್ಲಿ ಇನ್ನೊಂದು 2-3 ವಿಷಯಗಳು ನಾನು ಓದ್ತಾ ಎಲ್ಲೋ ಒಂದ್ ಕಡೆ ಆರ್ವೆಲಿನ ಕುರಿತಾಗಿ ಈಗ ಪ್ರತಿಯೊಬ್ಬ ಒಂದು ವಾದವನ್ನು ಮಂಡಿಸುವವ್ರನ್ನ ಕರ್ಕೊಂಡು ಹೋಗಿ ನಾವೇನ್ ಮಾಡ್ತೀವಿ, ಒಂದು ಸಿದ್ಧಾಂತವನ್ನು ಸೃಷ್ಟಿಸ್ತೀವಿ. ಈ ಆರ್ವೆಲಿಸಂ ಅನ್ನುವಂಥದ್ದು ಸಹ ಈತ ಏನ್ ವಿಮರ್ಶೆ ಮಾಡುವಂಥದ್ದು, ವಿಡಂಬನೆ ಮಾಡುವಂಥದ್ದು, ಈ ರೀತಿಯ ಬರವಣಿಗೆ ಮಾಡುವಂಥದ್ದನ್ನು ಒಂದು ಆರ್ವೆಲಿಸಂ ಅಂತೇಳಿ ಹೆಸರಿಸಿದ್ರು. ಈ ಆರ್ವೆಲಿಸಂ ಅನ್ನುವುದೇ ಮತ್ತೆ ಒಂದು ಐಡಿಯಲ್ಶಿಪ್ ಅಥವಾ ಒಂದು ಯಾರನ್ನೋ ಒಬ್ಬರನ್ನ ಮತ್ತೆ ಒಂದು ಸರ್ವಾಧಿಕಾರಿ ರೂಪವನ್ನು ಕೊಡುವಂಥದ್ದು ಅಂತ ಅನ್ಸುತ್ತೆ. ಅನಿಮಲಿಸಂ ಅನ್ನುವಂಥದ್ದು ಹುಟ್ಟಾಕ್ತಾನಲ್ಲ, ಈಗ ನಾವೇನು ಹ್ಯೂಮನಿಸಂ, ಅನಿಮಲಿಸಂ, ಟೋಟಾಲಿಟೇರಿಯನಿಸಂ ಇವೆಲ್ಲದರ ಬಗ್ಗೆ ಒಂದು ಸಿದ್ಧಾಂತಗಳನ್ನ ಚರ್ಚಿಸುವಂತಹ ರೀತಿಯಲ್ಲಿ ಈತ ಮಾಡ್ತಾನೆ. ಬಟ್ ಆರ್ವೆಲ್ ತನ್ನ ಈ ಅನಿಮಲ್ ಫಾರ್ಮ್ ಉದ್ದಕ್ಕೂ ಪ್ರಾಣಿಗಳು ಮತ್ತೊಬ್ಬ ಪ್ರಾಣಿಯನ್ನು ಅಡ್ರೆಸ್ ಮಾಡುವಾಗ, ಪ್ರಮುಖವಾಗಿ ನೆಪೋಲಿಯನ್ ತನ್ನ ಸಹಚರ ಪ್ರಾಣಿಗಳನ್ನು ಅಡ್ರೆಸ್ ಮಾಡುವಾಗ ಕಾಮ್ರೇಡ್ ಅಂತ ಹೇಳ್ತಾನೆ. ಈ ಕಾಮ್ರೇಡ್ ಅನ್ನುವಂತಹ ಶಬ್ದ ಕ್ಲಿಯರ್ ಕಟ್ ಆಗಿ ನಮಗೆ ಕಮ್ಯುನಿಸ್ಟ್ ಪಾರ್ಟಿಗಳು ಅಥವಾ ಕಮ್ಯುನಿಸ್ಟ್ ಗ್ರೂಪ್ಗಳ ಒಬ್ಬರನ್ನೊಬ್ಬರು ಸಂಬೋಧಿಸುವಂತಹ ರೀತಿ ಇಲ್ಲಿ ನಮಗೆ ಕಾಣುತ್ತೆ. ಇನ್ನು ಇಲ್ಲಿ ಹಲವು ವಿಷಯಗಳನ್ನ ನಾವು ಚರ್ಚಿಸ್ತಾ ಹೋದಾಗ ಎಲ್ಲಾ ಸರ್ವಾಧಿಕಾರಿಗೆ ಒಬ್ಬ ಹೊಗಳಭಟ್ಟ ಇರ್ತಾನೆ. ಇಲ್ಲಿಯೂ ಸಹ ಒಬ್ಬ ಹೊಗಳಭಟ್ಟ ಇರ್ತಾನೆ. ಆತ ಯಾವಾಗ್ಲೂ ನೆಪೋಲಿಯನ್ ಇಸ್ ದ ಗ್ರೇಟ್ ಅನ್ನುವಂತಹ ರೀತಿಯಲ್ಲಿ ಅಥವಾ ನೆಪೋಲಿಯನ್ ನಮ್ಮ ನಾಯಕ ಅನ್ನುವಂತಹ ರೀತಿಯಲ್ಲಿ ಹೇಳ್ತಾನೆ. ಏನ್ ಮಾಡ್ತಾನೆ, ನಾನು ಇನ್ನೂ ಶ್ರಮ ಪಡ್ತೇನೆ, ನಾನು ಇನ್ನೂ ಕೆಲಸ ಮಾಡ್ತೇನೆ, ನಮ್ಗೆ ಮುಖ್ಯ ನಾಯಕ ಯಾರು? ನೆಪೋಲಿಯನ್ ಏನಾದ್ರೂ ಹೇಳ್ತಾ ಇದ್ದಾನಂದ್ರೆ ಸರಿಯಾಗಿ ಹೇಳ್ತಿದ್ದಾನೆ ಅಂತ ಹೇಳ್ತಾನೆ. ಇದು ಬಹಳ ಇಡೀ ಈ ಕಾದಂಬರಿ ಉದ್ದಕ್ಕೂ ಚರ್ಚೆಗೊಳಪಡುವಂತಹ ವಿಷಯ. ಅಷ್ಟೇ ಅಲ್ಲದೆ ಕಾಲಕ್ಕೆ ಸಭೆ ಸೇರಿದಾಗೆಲ್ಲ 4 ಕಾಲು ಒಳ್ಳೆಯದು, 2 ಕಾಲು ಕೆಟ್ಟದ್ದು ಅಂತ ಹೇಳಿ ಮೊದಲ 2, 3, 4 ಅಧ್ಯಾಯಗಳವರೆಗೆ ಇದೇ ವಿಷಯ ಚರ್ಚೆ ಆಗುತ್ತೆ. ಕೊನೆಗೆ ಏನಾಗುತ್ತಂದ್ರೆ 4 ಕಾಲು ಒಳ್ಳೆಯದು, 2 ಕಾಲು ಉತ್ತಮ ಅನ್ನುವಂತಹ ಮಾತು ಸಹ ಪ್ರಾಣಿಗಳ ಮಧ್ಯೆ ಹುಟ್ಟಿ ಬರುವಂತಹ ರೀತಿಯಲ್ಲಿ ಇಲ್ಲಿ ಬದಲಾವಣೆ ಆಗುತ್ತೆ. ಅವರೆಲ್ಲರೂ ಒಂದು ಮಿಲ್ಲನ್ನ ಕಟ್ಕೋತಾರೆ, ಗಿರಣಿಯನ್ನು ಕಟ್ಕೋತಾರೆ. ಆ ಗಿರಣಿ ಕಟ್ಟೋ ಸಂದರ್ಭದಲ್ಲೇ ಸ್ನೋಬೆಲ್ ಮತ್ತು ನೆಪೋಲಿಯನ್ ಸಮಸ್ಯೆ ಆಗಿರುತ್ತೆ. ಆ ಗಿರಣಿ ಅನಿಮಲ್ ಫಾರ್ಮ್ ಅಂತ ಹೇಳಿ ಏನ್ ಇಟ್ರಲ್ಲ ಅವರು, ಆ ಗಿರಣಿಗೆ ನೆಪೋಲಿಯನ್ ಮಿಲ್ ಅಂತ ಹೇಳ್ತಾರೆ. ಜನರಲ್ ನಮ್ಗೆ ಗೊತ್ತಾಗುತ್ತೆ. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲೂ ನಾವು ಇವಾಗ ನೋಡ್ತಾ ಇದ್ದೀವಿ ಮತ್ತು ಈ 70 ವರ್ಷದಲ್ಲಿ ನೋಡಿದ್ದೀವಿ. ಎಷ್ಟೋ ಇನ್ಸ್ಟಿಟ್ಯೂಷನ್ಗಳು, ಎಷ್ಟೋ ಯೂನಿವರ್ಸಿಟಿಗಳು, ಎಷ್ಟೋ ಆಫೀಸ್ಗಳು, ದೊಡ್ಡ ಕೇಂದ್ರಗಳಿಗೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೀವಿ. ಬಟ್ ಸರ್ವಾಧಿಕಾರಿಗಳ ರೂಪದಲ್ಲಿ ಒಂದೇ ಹೆಸರುಗಳನ್ನ, ಒಂದೇ ವಿಚಾರಗಳ ಉಳ್ಳಂತಹ ವ್ಯಕ್ತಿಗಳ ಹೆಸರುಗಳನ್ನ ಇಡ್ತಾ ಬರ್ತಾ ಇದೀವಿ. ಇದು ಬೇರೆ ರೀತಿಯ ಚರ್ಚೆ ಒಳಪಡಬಹುದು. ಬಟ್ ನನ್ನ ಅನಿಸಿಕೆ ಇದೇನಂತಂದ್ರೆ, ಒಂದಲ್ಲ ಒಂದು ರೀತಿಯಿಂದ ಈ ಜಾರ್ಜ್ ಆರ್ವೆಲ್ ನ ಓದಿದಾಗ ನನಗೆ ಅರಿವಿಗೆ ಬಂತು, ಯಾಕಪ್ಪ ಪದೇ ಇದೇ ಹೆಸರುಗಳು ರಿಪೀಟ್ ಆಗ್ತವೆ, ಯಾಕೆ ನಮಗೆ ಹೆಸರಿಡ್ಲಿಕ್ಕೆ ಬೇರೆ ಅವಕಾಶ? ನಾವು ಪ್ರಜೆಗಳ ಹೆಸರಿಡುದು ಬದಲಾಗಿದೆ, ಅದೂ ಆಗಿದೆ, ಆಗಿಲ್ಲ ಅಂತಲ್ಲ, ಎಷ್ಟೋ ಸಂದರ್ಭದಲ್ಲಿ ಅದು ಸಹ ಆಗಿದೆ. ಈ ಒಟ್ಟಾರೆಯಾಗಿ ಅನಿಮಲ್ ಫಾರ್ಮ್ ನಾನು ನೋಡಿದಾಗ ಮುನ್ನುಡಿಯಲ್ಲಿನೇ ಕ್ಲಿಯರ್ ಆಗಿ ಆರ್ವೆಲ್ನ ಬರವಣಿಗೆಯ ಮುನ್ನುಡಿಯಲ್ಲಿ ನಾವು ನೋಡಿದಾಗ ಆತ ಪ್ಯೂರ್ ಆಗಿ ಇದು ಮುನ್ನುಡಿಯಲ್ಲಿ ಹೇಳ್ತಾನೆ, ಫ್ರೀಡಮ್ ಅಂಡ್ ದ ಪ್ರೆಸ್ ಅನ್ನುವಂತಹ ಮಾತನ್ನ ಇಲ್ಲಿ ಹೇಳ್ತಾನೆ. ಫ್ರೀಡಮ್ ಫಾರ್ ವಾಟ್?
ಎಲ್ಲರ ಫ್ರೀಡಮಿಗೆ. ಈ ಕೃತಿಯ ಉದ್ದೇಶದಲ್ಲಿ ನಾ ಹೇಳಿರುವ ಹಾಗೆ ಆತ ಸೋವಿಯತ್ ಯೂನಿಯನ್ನ ಸರ್ವಾಧಿಕಾರಿಗಳ ಆಡಳಿತ ವಿಡಂಬನೆ, ರಷ್ಯಾ ಕ್ರಾಂತಿ, ಸ್ಟಾಲಿನ್ ದಬ್ಬಾಳಿಕೆಯ ಕುರಿತಾಗಿ ಪ್ರಾಣಿಗಳ ಮೂಲಕ ತಿಳಿಸ್ತಾನೆ. ಮತ್ತೆ ಆತನ ಬರವಣಿಗೆ ರಾಜಕೀಯ ವಿಡಂಬನೆಯನ್ನು ಕ್ಲಿಯರ್ ಕಟ್ ಆಗಿ ನಮ್ಗೆ ತೋರಿಸ್ತಾ ಇದೆ. ಕ್ಯಾರೆಕ್ಟರ್ಗಳ ಮೂಲಕ, ಸ್ಟೋರಿ ಲೈನ್ ಮೂಲಕ, ಮತ್ತು ಯಾವ ತರ ಅದು 10 ಅಧ್ಯಾಯದಲ್ಲಿ ಬೆಳೀತು, ನಮಗೊಂದು ಟೈಮ್ ಲೈನ್ ಅನ್ನ ತೋರಿಸಿತ್ತು. ಹೋರಾಟದ ಹೆಸರಿನಿಂದ, ಪ್ರಜಾಪ್ರಭುತ್ವದ ಸಮಾನತೆ ಹೆಸರಿನಿಂದ ಬಂದಂತಹ ಒಂದು ಗುಂಪೊಂದು ನಾಯಕನನ್ನು ಸೃಷ್ಟಿಸಿಕೊಂಡು, ನಾಯಕನನ್ನು ಸೆಂಟರ್ ಆಗಿ ಇಟ್ಕೊಂಡು ಕೆಲಸ ಮಾಡಿ ಶ್ರಮಜೀವಿಗಳು ಮತ್ತೆ ಶ್ರಮಜೀವಿಗಳಾಗಿ ಉಳಿದ್ರು. ಮತ್ತೆ ಇನ್ನೊಬ್ಬ ನಾಯಕ, ಚತುರ ನಾಯಕನೊಬ್ಬನು ಏನಾಗ್ತದೆ, ಮತ್ತೆ ಸರ್ವಾಧಿಕಾರಿಯಾಗಿ ನಮ್ಮ ಕಣ್ಣಿಗೆ ಕಾಣ್ತಾನೆ. ಮತ್ತೆ ಈ ಸೈಕಲ್ ಹಂಗೆ ಮುಂದುವರೆದಿದೆ. ಮತ್ತೆ ಆ ನಾಯಕನನ್ನು ಉರುಳಿಸುವಂತಹ ಕಾಲ ಮತ್ತೆ ಬಂದಿರುತ್ತೆ ಅನ್ನೋದನ್ನು ಸಹ ಇಲ್ಲಿ ನೋಡ್ತೀವಿ. ಇನ್ನೂ ಚರ್ಚಿಸುವಂತಹ ವಿಷಯಗಳು ಇದರಲ್ಲಿ ಬಹಳಷ್ಟಿವೆ. ನಾನು ಜಾರ್ಜ್ ಆರ್ವೆಲ್ನ ಪ್ರಮುಖವಾಗಿ ಇಟ್ಕೊಂಡು ಕೇವಲ ಅನಿಮಲ್ ಫಾರ್ಮ್ ಅಷ್ಟೇ ಚರ್ಚೆ ಮಾಡಿರೋದ್ರಿಂದ ಈ ವಿಚಾರಗಳು ಇಲ್ಲಿಗೆ ನನ್ನ ಗಮನಕ್ಕೆ, ನನ್ನ ತಿಳುವಳಿಕೆಗೆ ಬಂದಿರುವಂತಹ ಇಷ್ಟೆಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಕೊನೆಯದಾಗಿ ಜಾರ್ಜ್ ಆರ್ವೆಲ್ನ ಈ ಕೃತಿಯನ್ನು ನಾನು ಓದಿದ ನಂತರ ನನಗೆ ಅರಿವಿಗೆ ಬಂದಿರುವಂತಹ ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಇದು ನನ್ನ ಜನರಲೈಸ್ ಪರ್ಸೆಪ್ಷನ್ ಇರ್ಬೋದು ಅಥವಾ ನನ್ನ ಸ್ವಂತ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು. ಬಟ್ ಬಸವರಾಜ್ ಡೋಣೂರ್ ಸರ್ ಅವರ ವಿದ್ಯಾರ್ಥಿಯಾಗಿ 2010-2012ನೇ ಸಾಲಿನಲ್ಲಿ ಅವರ ಕೈಯಲ್ಲಿ MA ಓದಿರುವಂತಹ ವಿದ್ಯಾರ್ಥಿ ಸಾರ್ನ ವಿಚಾರಗಳು, ಯಾವುದೇ ಒಂದು ಕೃತಿಯನ್ನು ಓದುವಾಗ ಆ ಕೃತಿ ಏನ್ ಹೇಳುತ್ತೆ ಮತ್ತು ಕೃತಿಯ ಸಂದರ್ಭಗಳು ಏನಿದಾವೆ ಅಷ್ಟೇ ಅಲ್ಲದೆ ಸರ್ ನಮ್ಮನ್ನ ಕೃತಿಯ ಸುತ್ತಲೂ ತಿಳುವಳಿಕೆಯನ್ನು ಹುಟ್ಟಿಸ್ತಿದ್ರು. ಯಾಕೆ ಈ ಸಂದರ್ಭದಲ್ಲಿ ಈ ಕೃತಿ ಬಂತು, ಯಾವ ಕಾರಣಕ್ಕೆ ಈ ಬರಹಗಾರ ಇದನ್ನು ಬರೆದ, ಅಷ್ಟೇ ಅಲ್ಲದೆ ಇದನ್ನ ನೀವ್ ಯಾಕೆ ಓದಬೇಕು, ನಿಮ್ಮ ಸಿಲೆಬಸ್ಗೆ ಯಾಕೆ ಇಡಲಾಗಿದೆ, ಮತ್ತೆ ಇವತ್ತಿನ ಸಂದರ್ಭದಲ್ಲಿ ಮೇ 1ರಂದೇ ಕಾರ್ಮಿಕ ದಿನದಂದೇ ನಮ್ಮ ಸೌಭಾಗ್ಯಕ್ಕೆ ಇದೇ ಕೃತಿಯ ಮೇಲೆ ಚರ್ಚೆ ಬಂದಿದೆ. ಆಕ್ಚುಲಿ ಇದು ಈ ದಿನದ ಉಪನ್ಯಾಸ ಇರಲಿಲ್ಲ, ಬಟ್ ನನಗೆ ಅದೃಷ್ಟವಶಾತ್ ಇವತ್ತೇ ಬಂದಿರೋದು ಖುಷಿ ವಿಚಾರ. ನಾನು ಅರ್ಥಕೊಂಡಿರೋದು ಏನಂತಂದ್ರೆ, ಯಾವುದೇ ಕೃತಿ, ಯಾವುದೇ ಬರಹಗಾರ, ಯಾವುದೇ ಸಾಹಿತ್ಯಿಕ ಚಟುವಟಿಕೆ ಏನಿದೆಯಲ್ಲ, ಸಮಾಜಕ್ಕೆ ಒಂದು ಮೆಸೇಜ್ ಅನ್ನು ಕೊಡುವಂತಹದ್ದಾಗಿದೆ. ಈ ಅನಿಮಲ್ ಫಾರ್ಮ್ ಅನ್ನುವಂತಹ ಒಂದು ಕೃತಿ ಏನಿದೆಯಲ್ಲ, ಕಾದಂಬರಿಯು ಜಾರ್ಜ್ ಆರ್ವೆಲ್ನ ಕ್ಯಾರೆಕ್ಟರ್ನ ಜೊತೆಗೆ ಸಾಹಿತ್ಯಿಕ ಲೋಕಕ್ಕೆ, ವಿಮರ್ಶಾ ಲೋಕಕ್ಕೆ ಮತ್ತು ಈ ಪತ್ರಿಕೋದ್ಯಮ, ರಿಪೋರ್ಟಿಂಗು, ನೈಜತೆ, ಸತ್ಯತೆ, ಫ್ರೀಡಮ್ ಆಫ್ ಪ್ರೆಸ್ ಅನ್ನುವಂತಹ ವಿಚಾರಗಳಿಗೆ ಮತ್ತು ಆ ಕಾಲದ ರಾಜಕೀಯ ವ್ಯವಸ್ಥೆ, ಯಾವಾಗ್ಲೂ ನಾವು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡುವಾಗ ಹೇಳ್ತಿರ್ತೀವಿ, ರೊಮ್ಯಾಂಟಿಕ್ ಪೀರಿಯಡ್ ನಲ್ಲಿ ರೊಮ್ಯಾಂಟಿಕ್ ಕವನಗಳು, ಎಲಿಜಬೆಥನ್ ಪೀರಿಯಡ್ ನಲ್ಲಿ ಆ ಕಾಲದ ಬೇರೆ ವಿಚಾರಗಳು, ಮಹಾಯುದ್ಧ ನಡೆಯುವಾಗ, ಮೊದಲನೇ ಮಹಾಯುದ್ಧ ನಡೆಯುವಾಗ ಲವ್ ಪಯಂಗಳನ್ನು ಯಾರು ಓದ್ಬೇಕು? ಎಸ್, ಇದೆ, ಅಲ್ಲಿನೂ ಇದೆ, ಇಲ್ಲ ಅಂತಿಲ್ಲ. ಅಂದ್ರೆ ಯಾವೊಬ್ಬ ಬರಹಗಾರನು ಸ್ವತಂತ್ರ ಕಾಲದಲ್ಲಿ ಸ್ವತಂತ್ರ ಬಗ್ಗೆನೆ ಮಾತಾಡ್ತಾರೆ, ಸರ್ವಾಧಿಕಾರಿ ಬಗ್ಗೆ ಮಾತಾಡಲ್ಲ. ಈ ಭಾರತದ ಸಂದರ್ಭಕ್ಕೆ ಎಷ್ಟು ನಾವು ಸಾಹಿತ್ಯ ಬರವಣಿಗೆಗಳನ್ನು ನೋಡಿದಾಗ ಸ್ವತಂತ್ರ ಕಾಲದಲ್ಲಿ ಏನ್ ಬರಿಬೇಕು ಅದನ್ನೇ ಬರೆದು. ಹಾಗಾಗಿ ಪ್ರತಿಯೊಂದು ಕೃತಿಯು ನನ್ನ ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ಹೇಳೋದಾದ್ರೆ ಆ ಕಾಲದ ಸಾಮಾಜಿಕ ವ್ಯವಸ್ಥೆಯನ್ನು, ಯಾಕಂದ್ರೆ ನಾವು ಚೌಸರ್ನ ಓದುವಾಗೂ ಅದೇ ಆ ಕಾಲದ ಸಾಮಾಜಿಕ ವ್ಯವಸ್ಥೆಯನ್ನೇ ನಮ್ಗೆ ಇಡಿಯಾಗಿ ಪ್ರತಿಬಿಂಬಿಸ್ತಾರೆ. TS ಎಲಿಯಟ್ನ ಓದುವಾಗ್ಲೂ ಹಾಗೆ, ಅದೆಲ್ಲ ಆ ಕಾಲದ ವ್ಯವಸ್ಥೆಯನ್ನೇ ತನ್ನ ಬರವಣಿಗೆ ರೂಪಕ್ಕೆ ನಮ್ಗೆ ಪರಿಚಯಿಸ್ತಾರೆ. ಈ ಅನಿಮಲ್ ಫಾರ್ಮ್ ಸಹ ಮೊದಲ ಮಹಾಯುದ್ಧದ ನಂತರದ ಕಾಲ, ಎರಡನೇ ಮಹಾಯುದ್ಧದ ಪ್ರಸ್ತುತ ಕಾಲ ಮತ್ತು ಮುಂದೆ ಬರುವಂತಹ ಒಂದು ಕಾಲದ ಕುರಿತಾಗಿ ಇದರಲ್ಲಿ ಆತ ಬಹಳ ನಿರರ್ಗಳವಾಗಿ, ನಿಷ್ಪಕ್ಷಪಾತವಾಗಿ ಆಗಿರುವಂತಹ ರಾಜಕೀಯ ವ್ಯವಸ್ಥೆ, ರಾಜಕೀಯ ನಾಯಕರು, ರಾಜಕೀಯ ಒಕ್ಕೂಟಗಳು ಮತ್ತು ಆಡಳಿತ ವ್ಯವಸ್ಥೆ, ಕ್ರಾಂತಿಕಾರಿ ಬದಲಾವಣೆಗಳು. 1945ರಲ್ಲಿ ಆತ ಬರೆದಾಗ ಇಡೀ ವಿಶ್ವದಲ್ಲಿ 16 ದೇಶಗಳು ಸ್ವತಂತ್ರಕ್ಕೆ ಕೈ ಹಾಕಿದ್ವು, ಅದರಲ್ಲಿ ಭಾರತ ಒಂದು. ಇವೆಲ್ಲವನ್ನು ನೋಡಿನೇ, ತಿಳಿದೇ, ಕಲಿತೆ, ಅದರಿಂದನೇ ಅರ್ಥಕೊಂಡೇ ಎಲ್ಲರೂ ಕೈ ಹಾಕಿರ್ಬೋದಲ್ಲ. ಅಫ್ಕೋರ್ಸ್ ಆತ 2 ಪಿಕ್ಚರ್ಗಳನ್ನು ಕೊಟ್ಟ. ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಮುಂದಿಟ್ಟುಕೊಂಡು ಹೋರಾಟ ಮಾಡಿ ಸ್ವತಂತ್ರವನ್ನು ಗಳಿಸುವಂತಹ ಒಂದು ಸಂದರ್ಭ ಆದರೆ, ಅದನ್ನ ಗಳಿಸಿದ ನಂತರದ ಕಾಲದಲ್ಲಿ ಮತ್ತೆ ಸರ್ವಾಧಿಕಾರಿಯ ಕೈಗೆ ಸಿಲುಕಿರುವಂತಹ ಎಷ್ಟೋ ರಾಷ್ಟ್ರಗಳು ನಾವು ಕಂಡಿದ್ದೇವೆ. ಅದೃಷ್ಟವಶಾತ್ ನಮ್ಮ ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿಯೇ ಉಳಿದಿದೆ.
ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ಮ ಭಾರತ ಆಗಿದೆ. ಈ ಅನಿಮಲ್ ಫಾರ್ಮ್ ಅನ್ನುವಂತಹ ಈ ನಾವೆಲ್ ನೋಡಿದಾಗ ಅಲ್ಲಿ ಕೆಲವೊಂದು ಅಂಶಗಳನ್ನು ನಾವು ಗುರುತಿಸಿ ಹೇಳಬಹುದು, ಅದು ನಮ್ಮ ಸ್ವಂತ ವಿಚಾರಗಳು. ಬಟ್ ಇಷ್ಟೆಲ್ಲ ಪ್ರಪಂಚದಲ್ಲಿ ಸರ್ವಾಧಿಕಾರಿ ಧೋರಣೆಗಳು, ಸರ್ವಾಧಿಕಾರತ್ವ ಬರ್ತಾ ಇದ್ದಾಗಿಯೂ ಸಹ 70ರಿಂದ 80 ವರ್ಷಗಳ ಕಾಲ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬೆಳೆಸ್ತಾನೆ ಬಂದಿರುವಂಥದ್ದು ನಮ್ಮ ಭಾರತದ ಸೌಭಾಗ್ಯ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಧಾರವಾಡ ಗುರುಗಳಾದ ಬಸವರಾಜ್ ಡೋಣೂರ್ ಸರ್, ಗೆಳೆಯನಾದ ಶಿವರಾಜು, ಮೇಡಮ್ ಅವರಾದಂಥ ವಿಜಯಲಕ್ಷ್ಮಿ ಮೇಡಮ್ ಮತ್ತು ಎಲ್ಲಾ ತಂಡದವರಿಗೆ ನಾನು ಋಣಿಯಾಗಿರುತ್ತೇನೆ. ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತೇನೆ. ಧನ್ಯವಾದಗಳು ಸರ್. ಮಾತು ಮುಂದುವರಿಯುತ್ತೆ. ಈಗ ಅಧ್ಯಕ್ಷೀಯ ನುಡಿಗಳು ಪ್ರೊಫೆಸರ್ ಬಸವರಾಜ್ ಡೋಣೂರ್, ಮಾನ್ಯ ನಿರ್ದೇಶಕರು ಅಧ್ಯಯನಾಂಗ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ. ಸರ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಶಿವರಾಜ್, ನನ್ನ ಧ್ವನಿ ಕೇಳಿಸ್ತದಲ್ಲ? ಹಾ ಸರ್. ಧಾರವಾಡಕಟ್ಟೆಯ ಎಲ್ಲ ಸಂಗಾತಿಗಳೇ, ಸ್ನೇಹಿತರೇ, ಹಿರಿಯರೇ, ಸಾಹಿತ್ಯಾಸಕ್ತರೇ, ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಸಿಂದಗಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇಂಗ್ಲಿಷ್ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವ ಸೈಯದ್ ಮುಜೀಬ್ ಅಹಮದ್ ಅವರ ಮಾತುಗಳನ್ನ ಕೇಳಿದ್ದೇವೆ. ಮುಜೀಬ್ ನನ್ನ ವಿದ್ಯಾರ್ಥಿ ಅಂದ್ರೆ ನನ್ನ ಬಹಳ ಪ್ರೀತಿಯ ವಿದ್ಯಾರ್ಥಿ. ನನ್ನ ಎಲ್ಲ ವಿದ್ಯಾರ್ಥಿಗಳು ನನಗೆ ಪ್ರೀತಿಯ ವಿದ್ಯಾರ್ಥಿಗಳೇ. ಹೇಗೆ ಒಬ್ಬ ತಂದೆ ತನ್ನ ಎಲ್ಲ ಮಕ್ಕಳನ್ನು ಒಂದೇ ರೀತಿಯಾಗಿ ಕಾಣ್ತಾನೆ, ತನ್ನ ಎಲ್ಲ ಮಕ್ಕಳನ್ನು ಹೆಚ್ಚು ಕಡಿಮೆ ಮಾಡದ ಹಾಗೆ ಪ್ರೀತಿ ಮಾಡ್ತಾ ಇರ್ತಾನೆ. ಹಾಗೆ ಒಬ್ಬ ಶಿಕ್ಷಕ ತನ್ನ ಎಲ್ಲ ವಿದ್ಯಾರ್ಥಿಗಳನ್ನ ಸಮಾನವಾಗಿ ಕಾಣಬೇಕು, ಎಲ್ಲಾ ವಿದ್ಯಾರ್ಥಿಗಳನ್ನ ಒಂದೇ ರೀತಿಯಲ್ಲಿ ಪ್ರೀತಿಸಬೇಕು. ಹೀಗಾಗಿ ಮುಜೀಬ್ ನನ್ನ ಬಹಳ ಪ್ರೀತಿಯ ವಿದ್ಯಾರ್ಥಿ ಎಂದು ಹೇಳಿರೋದು. ನಾನು ಇಲ್ಲಿಯವರೆಗೆ ಮುಜೀಬನ ಯಾವ ಉಪನ್ಯಾಸವನ್ನು ಕೇಳಿರ್ಲಿಲ್ಲ, ಕನ್ನಡದಲ್ಲೂ ಕೇಳಿರಲಿಲ್ಲ, ಇಂಗ್ಲಿಷಲ್ಲೂ ಕೇಳಿರ್ಲಿಲ್ಲ. ಆದ್ರೆ ಅನೇಕ ಸಲ ನನ್ನ ಜೊತೆ ಸಾಹಿತ್ಯದ ಬಗ್ಗೆ, ಸಾಹಿತ್ಯ ಪಠ್ಯಗಳ ಬಗ್ಗೆ ಚರ್ಚೆ ಮಾಡ್ತಿದ್ದೆ. ಬಹಳ ಸಾಹಿತ್ಯದ ಗಂಭೀರ ಓದುಗ. ಹಿಂದಿನ ಉಪನ್ಯಾಸ ನನಗೆ ಹಿಡಿಸಿತು. ಜಾರ್ಜ್ ಆರ್ವೆಲ್ ಇಂಗ್ಲಿಷಿನ ಬಹಳ ಮಹತ್ವದ ಕಾದಂಬರಿಕಾರ, ಕಥೆಗಾರ, ಚಿಂತಕ ಮತ್ತು ಪ್ರಬಂಧಕಾರ ಕೂಡ. ಬಹಳ ಅದ್ಭುತವಾದ ಪ್ರಬಂಧಗಳನ್ನ ಅವನು ಬರೆದಿದ್ದಾನೆ. ಶೂಟಿಂಗ್ ಅನ್ ಎಲಿಫೆಂಟ್ ಅನ್ನೋ ಪ್ರಬಂಧವನ್ನ ಖಂಡಿತವಾಗಿಯೂ ನೀವು ಓದ್ಬೇಕು. ಈ ಪ್ರಬಂಧವನ್ನು ಓದಿದರೆ ನಮಗೆ ಈ ಕಲೋನಿಯಲ್ ಪವರ್ ವಸಾಹತೋತ್ತರ ಸಂಘರ್ಷದ ಬಗ್ಗೆ ನಮಗೆ ಸ್ಪಷ್ಟವಾದ ಮಾಹಿತಿ ಸಿಗ್ತದೆ. ಹಾಗೆ ರಿಫ್ಲೆಕ್ಷನ್ಸ್ ಆನ್ ಗಾಂಧಿ ಅಂತಕ್ಕಂಥ ಇನ್ನೊಂದು ಬಹಳ ಅದ್ಭುತವಾದಂತ ಪ್ರಬಂಧ ಇದೆ. ಜಾರ್ಜ್ ಆರ್ವೆಲ್ ಪಿ ಲಂಕೇಶ್ ಅವರ ಬಹಳ ಪ್ರೀತಿಯ ಲೇಖಕ. ಸೊ ನನಗೂ ಕೂಡ ಜಾರ್ಜ್ ಆರ್ವೆಲ್ ಬಗ್ಗೆ ವಿಶೇಷವಾದ ಪ್ರೀತಿ ಇದೆ. ಎನಿಮಲ್ ಫಾರ್ಮ್ ತುಂಬಾ ಮಹತ್ವದ ಕೃತಿ. 20ನೇ ಶತಮಾನದಲ್ಲಿ ಎಲ್ಲಾ ಭಾಷೆಯ ಎಲ್ಲಾ ಲೇಖಕರ ಮೇಲೆ, ಓದುಗರ ಮೇಲೆ ಗಾಢವಾದ ಪ್ರಭಾವ ಬೀರಿದ ಕೆಲವು ಕೃತಿಗಳಲ್ಲಿ ಅನಿಮಲ್ ಫಾರ್ಮ್ ಕೂಡ ಇದೊಂದು ವಿಡಂಬನಾತ್ಮಕ ಕಿರುಕಾದಂಬರಿ, ನಾವೆಲ್ಲಾ ಅಂತ ನಾವು ಇಂಗ್ಲಿಷ್ ಅಲ್ಲಿ ಕರಿತೀವಿ. ಈ ಮಹತ್ವದ ಕೃತಿಯ ಕುರಿತು ಮುಜೀಬ್ ಇಲ್ಲಿಯವರೆಗೆ ಸಾಕಷ್ಟು ಮಾತುಗಳನ್ನ ಆಡಿದ್ದಾರೆ. ಕಾದಂಬರಿಯ ಬಗ್ಗೆ ಮತ್ತು ಕಾದಂಬರಿ ಕಟ್ಟಿಕೊಡುವ ದರ್ಶನದ ಬಗ್ಗೆ, 20ನೇ ಶತಮಾನದ ಅನೇಕ ವಿದ್ಯಮಾನಗಳ ಬಗ್ಗೆ ಬಹಳ ಮುಕ್ತವಾಗಿ ಮಾತನಾಡಿದ್ದಾರೆ. ಮುಜೀಬನ ಉಪನ್ಯಾಸ ಬಹಳ ಚೆನ್ನಾಗಿತ್ತು, ನನಗೆ ಸಂತೋಷವಾಗಿದೆ. ಈ ಸಂದರ್ಭದಲ್ಲಿ ನಾನು ಕೆಲವು ಮಾತುಗಳನ್ನ ಆಡ್ತೇನೆ. ನೀವು ಮತ್ತೆ ಸಂವಾದವನ್ನ, ಚರ್ಚೆಯನ್ನ ಮಾಡ್ಬೋದು. ನಮ್ಮ ವಿಭಾಗದಲ್ಲಿ ಪಕ್ಕದ ಕೋಣೆಯಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಆಗಾಗ ಬಂದು ಹೋಗಿ ನಾನು ಮುಜೀಬ್ ಅವರ ಮಾತುಗಳನ್ನ ಕೇಳಿದ್ದೇನೆ. ಎಲ್ಲಾ ಮಾತುಗಳನ್ನು ಕೇಳಿಲ್ಲ, ಆದ್ರೆ ಸುಮಾರು 30-35 ನಿಮಿಷಗಳ ಕಾಲ ನಾನು ಅವರ ಮಾತುಗಳನ್ನ ಕೇಳಿದ್ದೇನೆ. ನಾನು ಮಾತುಗಳನ್ನ ಆಡಿದ ಮೇಲೆ ಮತ್ತೆ ನಾನು ಇನ್ನೊಂದು ಕೋಣೆಗೆ ಹೋಗಿ ಇನ್ನೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಇವತ್ತು 8:30ವರೆಗೆ ನಡೀತಾ ಇದೆ. ಎನಿಮಲ್ ಫಾರ್ಮ್ ಕೃತಿಯನ್ನ ನಾವು ಓದ್ಬೇಕು. ಧಾರವಾಡಕಟ್ಟೆ ಒಂದೇ ತಿಂಗಳ ಅವಧಿಯಲ್ಲಿ ಅಥವಾ 2 ತಿಂಗಳ ಅವಧಿಯಲ್ಲಿ ಈ ಕೃತಿಯ ಬಗ್ಗೆ 2 ವಿಶೇಷ ಉಪನ್ಯಾಸಗಳನ್ನ ಏರ್ಪಡಿಸಿತ್ತು.
ಇದು 2ನೇ ಉಪನ್ಯಾಸ. ಈ ಕೃತಿಯ ಬಗ್ಗೆ ನಾವು ಮೇಲಿಂದ ಮೇಲೆ ಚರ್ಚೆಯನ್ನ ಮಾಡಬೇಕು. ಏಕೆಂದ್ರೆ ಈ ಕೃತಿ ಅನೇಕ ಸಮಕಾಲೀನ ಸಾಮಾಜಿಕ ರಾಜಕೀಯ ವಿದ್ಯಮಾನಗಳ ಅಥವಾ ರಾಜಕೀಯ ಸಾಹಿತ್ಯಿಕ ಸಾಂಸ್ಕೃತಿಕ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀಡ್ತದೆ ಅನ್ನೋ ಕಾರಣಕ್ಕಾಗಿ ಈ ಸರ್ವಾಧಿಕಾರ ಅನ್ನೋದು ಭಾರತದಲ್ಲಿ ಇಲ್ಲ. ಯಾಕಂದ್ರೆ ನಮ್ದು ಪ್ರಜಾಪ್ರಭುತ್ವ ರಾಷ್ಟ್ರ, ಪ್ರಜಾಸತ್ತಾತ್ಮಕವಾದ ರಾಷ್ಟ್ರ. ಯಾರೇ ನೀವು ಶಾಸಕರಾಗ್ರಿ, ಸಂಸದರಾಗ್ರಿ, ಮುಖ್ಯಮಂತ್ರಿ ಆಗ್ರಿ, ಪ್ರಧಾನಮಂತ್ರಿ ಆಗ್ರಿ, ನೀವು ಜನರಿಂದ ಆಯ್ಕೆ ಆಗ್ಬೇಕು. ಜನರ ಹತ್ತಿರ ಪರಮಾಧಿಕಾರ ಇದೆ. ಹೀಗಾಗಿ ನಮ್ಮಲ್ಲಿ ಸರ್ವಾಧಿಕಾರ ಆಡಳಿತ ಬರೋದಿಲ್ಲ. ಆದ್ರೆ ಕೆಲವೊಬ್ರು ಸರ್ವಾಧಿಕಾರಿ ಧೋರಣೆಯನ್ನ ತೋರಿಕೊಡಬಹುದು. ಈ ಕಾದಂಬರಿ 1920-30 ಹೊತ್ತಿನಲ್ಲಿ ಬಂತು. ಅವಾಗ ರಷ್ಯಾದಲ್ಲಿ ಕಮ್ಯುನಿಸಂ ಇತ್ತು. ಅದನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಜಾರ್ಜ್ ಆರ್ವೆಲ್ ಈ ಕಾದಂಬರಿಯನ್ನ ಬರೆದ. ಇದು ಎಲ್ಲಾ ಕಾಲಕ್ಕೂ ಅನ್ವಯ, ಎಲ್ಲ ಕಾಲಕ್ಕೂ ಅನೇಕ ಸಂದರ್ಭಗಳಿಗೆ ಈ ಕಾದಂಬರಿ ಅನ್ವಯ ಆಗ್ತದೆ. ನಾನಾಗಲೇ ಹೇಳಿದ್ನೆಲ್ಲ, ಭಾರತದಲ್ಲಿ ಸರ್ವಾಧಿಕಾರ ಇಲ್ಲ. ಯಾಕಂತಂದ್ರೆ ವಿ ಎಲೆಕ್ಟ್ ಪೀಪಲ್ ಟು ಪವರ್. ನಾವೇ ಅವರಿಗೆ ಅಧಿಕಾರವನ್ನ ನೀಡುವುದು. ಮತ್ತು ಯಾವಾಗ ಒಬ್ಬ ವ್ಯಕ್ತಿ ಸರ್ವಾಧಿಕಾರಿ ಆಗ್ತಾನೋ ಅವಾಗ ಅವನನ್ನ ಕೆಳಗಿಳಿಸುವುದು ಕೂಡ ನಮ್ಗೆ ಗೊತ್ತಿದೆ. ಭಾರತದಲ್ಲಿ ನಾವು ಈ ಕೆಲಸವನ್ನ ಮಾಡಿಕೊಂಡು ಬಂದಿದ್ದೇವೆ. ಎಂತೆಂತ ಅತಿರಥ ಮಹಾರಥರು ಯಾವಾಗ ಅವರು ಸರ್ವಾಧಿಕಾರಿಗಳಂತೆ ವರ್ತಿಸುತ್ತಾರೋ ಅವಾಗ ಅವರು ಅಧಿಕಾರವನ್ನ ಕಳೆದುಕೊಂಡಿದ್ದಾರೆ. ಆದ್ರೆ ಕೆಲವರಲ್ಲಿ ಆ ಧೋರಣೆ ಇರ್ತದೆ. ಒಬ್ಬ ಮುಖ್ಯಮಂತ್ರಿ ಡಿಸಿಗೆ ವೇದಿಕೆ ಮೇಲೆ ಡಿಸಿಯ ಕಪಾಳಕ್ಕೆ ಹೊಡ್ಲಿಕ್ಕೆ ಹೋಗ್ತಿರ್ತಾನೆ. ಇದು ಅಥವಾ ಎಸ್ ಪಿಗೆ ಕಪಾಳ ಮೋಕ್ಷ ಮಾಡುವುದು ಒಂದು ವೇದಿಕೆ ಮೇಲೆ, ಅಥವಾ ಒಬ್ಬ ಡಿಸಿಗೆ ಒಬ್ಬ ಅಟೆಂಡರ್ಗೂ ಪಿಯೂನ್ಗೆ. ನೋಡ್ರಿ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಸಿಪಾಯಿಗಳನ್ನು ಗೌರವದಿಂದ ಕಾಣಬೇಕು. ಸಿಪಾಯಿಗಳಾಗಿರ್ಬೋದು, ಕ್ಲರ್ಕ್ ಆಗಿರ್ಬೋದು, ಅಧಿಕಾರಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಎಲ್ಲರನ್ನು ಗೌರವದಿಂದ ಕಾಣಬೇಕು. ಆದ್ರೆ ಕೆಲವು ಜನರಲ್ಲಿ ಈ ಅಧಿಕಾರದ ಮದ ಏರಿದಾಗ ಅವರು ತಮ್ಮ ವಿವೇಕವನ್ನ ಕಳೆದುಕೊಂಡು ಸರ್ವಾಧಿಕಾರಿಗಳಂತೆ ವರ್ತಿಸ್ತಾರೆ. ಆದ್ರೆ ಜನರು ಅದಕ್ಕೆ ಬೆಂಬಲ ನೀಡೋದಿಲ್ಲ. ಭಾರತೀಯರು ಎಂದೂ ಸರ್ವಾಧಿಕಾರಕ್ಕೆ ಬೆಂಬಲ ನೀಡಿಲ್ಲ. ನಮ್ಮ ಇತಿಹಾಸವನ್ನು ಓದ್ರಿ, ನಮ್ಮ ಸಾಮ್ರಾಟರು ಕೂಡ ಸರ್ವಾಧಿಕಾರಿಗಳಾಗಿರ್ಲಿಲ್ಲ. ಅವರು ಒಂದು ನಿಯಮಕ್ಕೆ ಒಳಪಡ್ತಾ ಇದ್ರು. ಒಂದು ಚೌಕಟ್ಟಿನಲ್ಲಿ ಅವರು ತಮ್ಮ ರಾಜ್ಯಭಾರವನ್ನ ಮಾಡಿಕೊಂಡು ಹೋಗ್ತಾ ಇದ್ರು. ಯಾಕಂದ್ರೆ ಈ ದೇಶ ಎಂದೂ ಸರ್ವಾಧಿಕಾರಿಗಳನ್ನ ಒಪ್ಪಿಕೊಂಡಿಲ್ಲ. ಆದ್ರೆ ನಮ್ಮ ಮಧ್ಯದಲ್ಲಿ ಕೆಲವೊಬ್ರು ಇರ್ತಾರೆ. ಆಮೇಲೆ ನಾನು ಇತ್ತೀಚೆಗೆ ನೋಡಿದ್ದೇನೆ, ಮಾಧ್ಯಮದವರನ್ನ ಏಕವಚನದಲ್ಲಿ ಮಾತನಾಡಿಸೋದು. ಅನೇಕ ಜನ ರಾಜಕಾರಣಿಗಳು ಈ ಕೆಲಸ ಮಾಡ್ತಾರೆ. ಏನಪ್ಪಾ, ಏನ್ ಹೇಳೋ, ಏನು ಅಂತ ಕೇಳ್ತಾ ಇರ್ತಾರೆ. ಇದು ಕೇವಲ ಯಾಕೆ ರಾಜಕಾರಣಿಗಳು ಹೀಗೆ ಮಾತನಾಡ್ತಾರೆ, ಅಧಿಕಾರಿಗಳು ಹೀಗೆ ಮಾತನಾಡ್ತಾರೆ ಅಂತಂದ್ರೆ, ಮಾಧ್ಯಮದವರು ತಮ್ಮ ಸ್ವಾಭಿಮಾನವನ್ನ ಮರೆತಿದ್ದಾರೆ. ನಾನೇನಾದ್ರೂ ಪತ್ರಕರ್ತನಾಗಿ ಅಲ್ಲಿ ನಿಂತಿದ್ರೆ ಯಾಕೋ ಏನೋ ಅಂದ್ರೆ ನಾನು ಅದೇ ಭಾಷೆಯಲ್ಲಿ ಉತ್ತರ ಕೊಡ್ತಾ ಇದ್ದೆ. ಒಟ್ಟಾರೆ ನಮ್ಮಲ್ಲಿ ನಮ್ಮ ವ್ಯವಹಾರ ಏನಿದೆಯಲ್ಲ, ನಮ್ಮ ಮಾತುಕತೆ, ನಡೆ, ನುಡಿ ಎಲ್ಲವೂ ಪ್ರಜಾಸತ್ತಾತ್ಮಕವಾಗಿರ್ಬೇಕು ಅಂದ್ರೆ ಮರ್ಯಾದೆಯನ್ನು ಕೊಟ್ಟು ಮರ್ಯಾದೆಯನ್ನ ತೆಗೆದುಕೊಳ್ಳುವುದು, ಇದು ಪ್ರಜಾಸತ್ತಾತ್ಮಕತೆ. ವ್ಯಕ್ತಿ ಎಷ್ಟು ದೊಡ್ಡವನಾಗ್ತಾನೆಯೋ ಅಂದ್ರ ಹೆಚ್ಚಿನ ಅಧಿಕಾರ ಬಂದಾಗ ಪ್ರತಿಯೊಬ್ಬ ಆ ವ್ಯಕ್ತಿ ಹೆಚ್ಚು ಸಭ್ಯನಾಗಬೇಕು, ಹೆಚ್ಚು ನಾಗರಿಕನಾಗಬೇಕು, ಹೆಚ್ಚು ಮಾನವೀಯವಾಗಿ ವರ್ತಿಸಬೇಕು, ಜನರ ಹತ್ತಿರ ಹೋಗ್ಬೇಕು, ಜನರನ್ನ ಪ್ರೀತಿಸಬೇಕು ಅಂತ ರಾಜಕಾರಣಿಗಳು ಅನೇಕ ಜನರು ಇದ್ದಾರೆ. ನಮ್ಮ ದೊಡ್ಡ ಸ್ಥಾನದಲ್ಲಿದ್ದಾರೆ, ರಾಷ್ಟ್ರಾಧ್ಯಕ್ಷ ಸ್ಥಾನದಲ್ಲಿದ್ದಾರೆ, ಪ್ರಧಾನಮಂತ್ರಿ ಸ್ಥಾನದಲ್ಲಿದ್ದಾರೆ. ಜನರನ್ನ ಪ್ರೀತಿಸಿದವರು ಇದ್ದಾರೆ ನಮ್ಮಲ್ಲಿ. ಜನರ ಹತ್ತಿರ ಹೋಗ್ತಾರೆ, ಜನರನ್ನು ಒಪ್ಪಿಕೊಡ್ತಾರೆ, ತಬ್ಬಿಕೊಡ್ತಾರೆ. ಇದೆಲ್ಲ ಇದೆ. ಸೊ ಹೀಗಾಗಿ ಆದ್ರೆ ಮನುಷ್ಯನ ಸಮಸ್ಯೆ, ಇದು ನಾನು ಹೇಳುವ ಕೊನೆಯ ವಿಚಾರ. ಇಂದು ಮನುಷ್ಯನ ಸಮಸ್ಯೆ ಅಂದ್ರೆ ಇದು ನಿಮ್ಮ ಸಮಸ್ಯೆ ಅಲ್ಲ, ಅಥವಾ ಈ ದೇಶದ ಆ ದೇಶದ ಸಮಸ್ಯೆ ಅಲ್ಲ. ಒಟ್ಟು ಎಲ್ಲಾ ಮನುಷ್ಯರ ಸಮಸ್ಯೆ ಏನಂತಂದ್ರೆ, ಅಧಿಕಾರ ಬಂದಾಗ ಮನುಷ್ಯ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಅದನ್ನೇ ಅನಿಮಲ್ ಫಾರ್ಮ್ ಹೇಳ್ತದೆ. ಹಂದಿಗಳು ಅಧಿಕಾರಕ್ಕೆ ಬಂದಾಗ ಆಲ್ ಎನಿಮಲ್ಸ್ ಆರ್ ಈಕ್ವಲ್ ಅಂತ ಹೇಳ್ತವೆ. ಕೊನೆಗೆ ಆಲ್ ಎನಿಮಲ್ಸ್ ಆರ್ ಈಕ್ವಲ್ ಬಟ್ ಸಮ್ ಎನಿಮಲ್ಸ್ ಆರ್ ಮೋರ್ ದೆನ್ ಈಕ್ವಲ್ ಅಂತಕ್ಕಂಥದ್ದು. ಅಂದ್ರೆ ಈ ನಿಯಮ ನನಗೆಲ್ಲ. ನಾನು ಒಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾಗ ಅಥವಾ ಪ್ರೊಫೆಸರ್ ಇದ್ದಾಗ ನಾನು ಎಲ್ಲಾ ನಿಯಮಗಳನ್ನ ಪಾಲಿಸಬೇಕು. ನಾನು ಕುಲಪತಿ ಆದ್ರೆ
ಹಾಗೇನೆ ನೀವು ಅದ್ರ ಆ ಲಾಜಿಕ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾ 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 ಹೋಗ್ರಿ. ಹೀಗಾಗಿ ಯಾವಾಗ ನಾನು ನನ್ನ ಕೈಗೆ ಒಂದು ಅಧಿಕಾರ ಬರ್ತದೆ, ದೊಡ್ಡ ಅಧಿಕಾರ ಬರ್ತದೆ, ನಾನು ನಿಯಮಗಳಿಗೆ ಒಳಪಡಬೇಕು. ನಿಯಮಗಳನ್ನ ನನ್ನ ರೂಲ್ ಮಾಡಬೇಕು. ಎಲ್ಲಿಯವರೆಗೆ ನಿಯಮಗಳು ನನ್ನನ್ನ ರೂಲ್ ಮಾಡುತ್ತೇವೋ ಅಲ್ಲಿವರೆಗೆ ನಾನು ಸರ್ವಾಧಿಕಾರಿ ಆಗೋದಿಲ್ಲ. ಯಾವಾಗ ನಾನು ನಿಯಮಗಳನ್ನ ಮೀರಿ ವರ್ತನೆ ಮಾಡ್ತೀನಲ್ಲ, ಇದೇನು ನಾನು ಇದನ್ನ ಒಪ್ಪಿಕೊಳ್ಳೋದಿಲ್ಲ, ನಾನು ಅದನ್ನ ಒಪ್ಪಿಕೊಳ್ಳೋದಿಲ್ಲ. ಈಗ ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ, ಹೋಮ್ ಮಿನಿಸ್ಟರ್ ನಮ್ಮ ರಾಜ್ಯಕ್ಕೆ ಬಂದ್ರೆ ಐ ವಿಲ್ ನಾಟ್ ವೆಲ್ಕಮ್ ಹಿಮ್ ಟು ಮೈ ಸ್ಟೇಟ್ ಅಂತ ಒಬ್ಬ ಮುಖ್ಯಮಂತ್ರಿ ಹೇಳ್ತಾರೆ. ಇದು ಸರ್ವಾಧಿಕಾರಿ. ನಾನು ಪ್ರಧಾನಮಂತ್ರಿಯನ್ನು ಒಪ್ಪಿಕೊಳ್ಳೋದಿಲ್ಲ. ಭಾರತದಲ್ಲಿ ವಾಸಿಸುವ ನಾವು ನಮ್ಮ ಪ್ರಧಾನಮಂತ್ರಿಯನ್ನ, ನಮ್ಮ ಗೃಹ ಸಚಿವರನ್ನ, ನಮ್ಮ ರಾಷ್ಟ್ರಾಧ್ಯಕ್ಷರನ್ನ ಒಪ್ಕೊಳ್ಬೇಕು. ಇಲ್ಲಪ್ಪ ಅವರು ನಿಮಗೆ ಇಷ್ಟವಾಗಿಲ್ಲ ಅಂತಂದ್ರೆ ಚುನಾವಣೆಯಲ್ಲಿ ಅವ್ರನ್ನ ಸೋಲಿಸ್ಬೇಕು, ಅಷ್ಟೇನೆ. ಸೊ ಹಾಗೆ ಈಗ ನಮ್ಮ ರಾಜ್ಯದಲ್ಲಿ ನಮಗೊಬ್ರು ಮುಖ್ಯಮಂತ್ರಿಗಳಿದ್ದಾರೆ ಅಂದ್ರೆ ನಮ್ಮ ಮುಖ್ಯಮಂತ್ರಿಗಳನ್ನ ನಾವು ಒಪ್ಕೊಳ್ಬೇಕು. ಇದು ಆದ್ರೆ ಇದನ್ನ ತಿರಸ್ಕರಿಸುವುದು ಅದು ಸರ್ವಾಧಿಕಾರಿ ಧೋರಣೆ. ಇಂಥ ಅನೇಕ ಸಂಗತಿಗಳ ಬಗ್ಗೆ ಈ ಕಾದಂಬರಿ ನಮ್ಮಲ್ಲಿ ಬಹಳ ಸೂಕ್ಷ್ಮವಾದ ಎಚ್ಚರಿಕೆಯನ್ನ ಮೂಡ್ತದೆ. ಇಷ್ಟು ಮಾತುಗಳು ಈ ಸಂದರ್ಭದಲ್ಲಿ ಸಾಕು. ನೀವು ನನ್ನ ಪ್ರಿಯ ವಿದ್ಯಾರ್ಥಿ ಮುಜೀಬನೊಂದಿಗೆ ಸಂವಾದವನ್ನ ಮತ್ತು ಚರ್ಚೆಯನ್ನ ಮುಂದುವರಿಸಬಹುದು. ಬಹಳ ಒಳ್ಳೆಯ ಉಪನ್ಯಾಸ, ಬಹಳ ಸೊಗಸಾದ ಉಪನ್ಯಾಸ, ಬಹಳ ಚೆನ್ನಾಗಿ ಕನ್ನಡ ಮಾತನಾಡ್ತೀಯ ಮುಜೀಬ್. ನೀನು ಐ ರಿಯಲಿ ಲೈಕ್ ಅಂಡ್ ಲವ್ ಯುವರ್ ಕನ್ನಡ ಭಾಷೆಯ ಹೀಗಿದೆ. ದೇವರು ನನಗೆ ಒಳ್ಳೇದ್ ಮಾಡಲಿ. ಎಲ್ಲರಿಗೂ ಶುಭವಾಗ್ಲಿ. ನಮಸ್ಕಾರ. ಧನ್ಯವಾದಗಳು ಸರ್. ಈಗ ವೇದಿಕೆ ಉಪನ್ಯಾಸಕರೊಂದಿಗೆ ಮುಕ್ತ ಚರ್ಚೆಗೆ ತೆರೆದುಕೊಳ್ಳಲಿದೆ. ಆಸಕ್ತರು ತಮ್ಮ ಆಡಿಯೋ ಅನ್ಮ್ಯೂಟ್ ಮಾಡಿ ನೇರವಾಗಿ ಚರ್ಚೆಯಲ್ಲಿ ಪಾಲ್ಗೊಳ್ಳಬಹುದು. ಅಥವಾ ಉಪನ್ಯಾಸಕರ ನುಡಿಗಳಿಗೆ ಪೂರಕ ನುಡಿಗಳನ್ನು ವ್ಯಕ್ತಪಡಿಸಲು ಇಚ್ಛಿಸುವ ಹಿರಿಯರು ಪೂರಕ ನುಡಿಗಳನ್ನು ವ್ಯಕ್ತಪಡಿಸಬಹುದು. ಯಾವುದೇ ಪ್ರಶ್ನೆಗಳು ಇಲ್ಲ ಅಂದ್ರೆ ನಾವು ಈ ಕಾರ್ಯಕ್ರಮವನ್ನ ಶಿವರಾಜ್ 1 ನಿಮಿಷ ವೇಟ್ ಮಾಡಿ. ಯಾರಾದ್ರೂ ಒಂದು ಪ್ರಶ್ನೆ ಆದ್ರೂ ತೆಗೆದುಕೊಳ್ಳೋಣ. ಇಲ್ಲ ಅಂತಂದ್ರೆ ಕಾರ್ಯಕ್ರಮ ಮುಗಿಸ್ಬೋದು. ಅನೇಕ ಜನ ನಮ್ಮ ವಿದ್ಯಾರ್ಥಿಗಳಿದ್ದಾರೆ. ಹಲೋ ಸರ್, ನಮಸ್ತೆ ಸರ್. ಮಾತಾಡಿ ಸರ್. ನಮಸ್ತೆ ಸರ್, ನಾನು ಕೂಡ ಮುಜೀಬ್ ಸರ್ ವಿದ್ಯಾರ್ಥಿ. ಗುಡ್ ಸರ್, ನಾನು ಸರ್ ಅಂತೇಳಿ ನೀನೇ ಈ ಟಾಪಿಕ್ ಬಗ್ಗೆ ಸ್ವಲ್ಪ ಓದ್ಕೊಂಡು ಇವತ್ತು ಅಟೆಂಡ್ ಆಗಿದ್ದೆ ಸರ್. ನಾನು ಕೆಲವೊಂದು ಪಾಯಿಂಟ್ಸ್ ಕೂಡ ಬರ್ಕೊಂಡ್ ಬಂದಿದ್ದೆ ಸರ್. ಒಂದ್ ಪಾಯಿಂಟ್ಸ್ ಮಿಸ್ ಮಾಡಿದ್ರು. ಯಾವ್ದಪ್ಪ ಅದಕ್ಕೆ, ಆಲ್ ಅನಿಮಲ್ಸ್ ಆರ್ ಈಕ್ವಲ್ ಬಟ್ ಸಮ್ ಅನಿಮಲ್ಸ್ ಆರ್ ಮೋರ್ ಈಕ್ವಲ್ ದ್ಯಾನ್ ಅದರ್ಸ್ ಅಂತೇಳಿ. ಬಟ್ ಅದೇ ವಾಕ್ಯವನ್ನ ಬಸವರಾಜ್ ಸರ್ ಉಲ್ಲೇಖ ಮಾಡಿದ್ರು ವಾಪಸ್. ನಾನು ಹೇಳ್ಬೇಕು ಅನ್ಕೊಂಡಿದ್ದೆ ಕೊನೆಗೆ ನನ್ನ ಮಾತು ಕೇಳಿ ಮಿಸ್ ಮಾಡಿಲ್ಲ. ಅದನ್ನ ಅವರು ತನ್ನ ಗುರುಗಳಿಗೆ ಬಿಟ್ಟು ಕೊಟ್ಟಿದ್ದ ಅವನಷ್ಟೇ. ಮಾಡಿದೆ ಬಟ್ ನೀವೇ ಹೇಳ್ಬಿಟ್ರಿ ಸರ್. ನಾವು ಗುರುಗಳಿಗೆ ಬಿಟ್ಕೊಂಡ್ರೆ ನಾವು ವಿದ್ಯಾರ್ಥಿಗಳು ಹಿಡಿತಾ ಇದ್ದಾರೆ. ಬಟ್ ಹಂಗೆ ಮತ್ತೆ ಇದರಲ್ಲಿ ಸೆವೆನ್ ಕಮಾಂಡ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಸರ್. ಹೇಳಿದ್ರಲ್ಲ, ಬಟ್ಟೆ ಹಾಕೋಬಾರ್ದು, ಮತ್ತೆ ಬೆಡ್ ಮೇಲೆ ಮಲ್ಕೋಬಾರ್ದು, ಡ್ರಿಂಕ್ ಮಾಡಬಾರ್ದು ಅಂತೇಳಿ ಈ 7 ಕಮಾಂಡ್ಸ್ ಅವು ಕೂಡ ಇಂಪಾರ್ಟೆಂಟ್. ಥ್ಯಾಂಕ್ ಯು ಪುಣ್ಯ. ವೀರು ಅವರು ತಮ್ಮ ಆಡಿಯೋ ಅನ್ಮ್ಯೂಟ್ ಮಾಡ್ಕೊಂಡಿದ್ದೀರಾ? ತಾವು ಮಾತನಾಡಬಹುದು. ವೀರು ಶಿವರಾಜ್, ಪ್ರಶ್ನೆಗಳಿಲ್ಲ ಅಂದ್ರೆ ಕಾರ್ಯಕ್ರಮ ಮುಗಿಸಬಹುದು.
ಹಲೋ ಸರ್, ಗುಡ್ ಈವ್ನಿಂಗ್. ಸರ್ ಮಾತಾಡ್ಲಾ? ನಾನು ಅಶೋಕ್, ಚಿಕ್ಕಮಂಗ್ಳೂರಿಂದ. ಮಾತಾಡಿ. ಸರ್, ಮುಜೀಬ್ ಸರ್ ತುಂಬಾ ಚೆನ್ನಾಗಿ ಸವಿವರವಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ರಿ ಜಾರ್ಜ್ ಆರ್ವೆಲ್ ದ ಅನಿಮಲ್ ಫಾರ್ಮ್. ನಾವೊಂದ್ಸಲ UG ಏನೋ ಇದ್ದಾಗ ಓದಿತ್ತು ಸರ್, ಮತ್ತೆ ಹೋಗ್ಬಿಟ್ಟಿತ್ತು, ಮತ್ತೆ ಓದ್ಲಿಕ್ಕೆ ಆಗಿರ್ಲಿಲ್ಲ. ಬೇರೆ ಬೇರೆ ಪುಸ್ತಕಗಳನ್ನ ಓದ್ತಾ ಇದ್ವಿ. ತುಂಬಾ ಖುಷಿ ಆಯ್ತು ಸರ್, ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನಮ್ಮ ಸರ್ ಹೇಳಿದ್ರು, ಬಸವರಾಜ್ ಸರ್ ನೀವು ಹೇಳಿದ್ರಿ ಅಲ್ಲ, ಇದು ಈಗ ನಮ್ಮ ಮಿನಿಸ್ಟರ್ ಆಗಿರ್ಲಿ ಅಥವಾ ಚೀಫ್ ಮಿನಿಸ್ಟರ್ ಆಗಿರ್ಲಿ ಅಥವಾ ಪ್ರೈಮ್ ಮಿನಿಸ್ಟರ್ ಆಗಿರ್ಲಿ, ಅವರನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರಿ ಅಲ್ಲ ಸರ್. ನನ್ಗೊಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಯ್ತು ಅಷ್ಟೇನೆ. ಸರ್ ಕೇಳಿಸ್ತಿದ್ಯಾ ಸರ್? ಹೇಳಿ ಕೇಳಿಸ್ತಾ ಇದೆ, ಹೇಳಿ. ಕನ್ಫ್ಯೂಷನ್ ಸ್ಟಾರ್ಟ್ ಆಯ್ತು ಅಷ್ಟೇನೆ ಹೇಳಿದ್ಮೇಲೆ. ಅಂದ್ರೆ ಇಫ್ ದೇ ಆರ್ ಮಾರಲಿ ನಾಟ್ ಕರೆಕ್ಟ್, ದೆನ್ ಹೌ ಕಮ್ ವಿ ಆರ್ ಸಪೋಸ್ ಟು ಅಕ್ಸೆಪ್ಟ್ ದೆಮ್ ಸರ್? ಈಗ ನಾನು ಯಾವ ಅರ್ಥದಲ್ಲಿ ಈ ಮಾತನ್ನ ಹೇಳಿದೆ ಎಂಬುದನ್ನ ನೀವು ಅರ್ಥ ಮಾಡಿಕೊಡ್ಬೇಕು. ನಾನೇನು ಹೇಳಿದೆ ಅಂತಂದ್ರೆ, ಒಂದು ದೇಶದ ಪ್ರಜೆಯಾಗಿ, ಒಂದು ನಾಡಿನ ಪ್ರಜೆಯಾಗಿ ನಾವು ನಮ್ಮ ಮುಖ್ಯಮಂತ್ರಿಯನ್ನ ಅಥವಾ ನಮ್ಮ ಪ್ರಧಾನಮಂತ್ರಿಗಳನ್ನ ನಾವು ಅವ್ರನ್ನ ಅಗೌರವದಿಂದ ಕಾಣಬಾರದು ಅಂತ ಹೇಳಿದೇನೆ ಹೊರತು, ಅವರು ಕೆಟ್ಟದಾಗಿ ವರ್ತನೆ ಮಾಡಿದರೆ, ಅವರು ಅನೈತಿಕ ವರ್ತನೆ ಮಾಡಿದರೆ ಅದನ್ನ ಒಪ್ಪಿಕೊಳ್ಳಬೇಕು ಎಂದು ಹೇಳಲಿಲ್ಲ. ಈಗ ಉದಾಹರಣೆಗೆ, ಈಗ ನೀವು ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿರ್ತೀರಿ. ನೀವು ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಒಬ್ಬ ಪ್ರಧಾನಮಂತ್ರಿಗೆ ಗೌರವ ಕೊಡಬೇಕು, ಕೊಡಬಾರದು? ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಭಾರತದ ಗೃಹ ಸಚಿವರಿಗೆ ಗೌರವ ಕೊಡಬೇಕು, ಕೊಡಬಾರದು? ಇದು ಒಂದು ಪ್ರಶ್ನೆ. ಆಮೇಲೆ ನೀವು ಮುಖ್ಯಮಂತ್ರಿ ಆಗಿರಪ್ಪ, ನೀವು ಮುಖ್ಯಮಂತ್ರಿ ಆದ್ರೆ SP ಕಪಾಳಿಗೆ ಹೊಡಿಬಹುದಾ? ಡಿಸಿಗೆ ಕಪಾಳ ಮೋಕ್ಷ ಮಾಡಬಹುದಾ? ಅಥವಾ ಮಾಧ್ಯಮದವರನ್ನ ಏಕವಚನದಲ್ಲಿ ಸಂಬೋಧನೆ ಮಾಡಬಹುದಾ? ಅದು ಸರ್ವಾಧಿಕಾರಿ ಆಡಳಿತ ಅನ್ನೋದಿಲ್ಲ, ಅದು ಸರ್ವಾಧಿಕಾರಿ ಧೋರಣೆ. ಆಡಳಿತ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅದಕ್ಕೆ ಪ್ರೊವಿಷನ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್. ನಮ್ಮ ಸಂವಿಧಾನದ ರಚನೆ ಹೇಗಿದೆ ಅಂತಂದ್ರೆ, ನೀವು ಸರ್ವಾಧಿಕಾರಿ ಆಡಳಿತ ಸಾಧ್ಯ. ನಮ್ಮಲ್ಲಿ ವ್ಯವಸ್ಥೆ ಇದೆ, ಆದ್ರೆ ವ್ಯಕ್ತಿಯಲ್ಲಿ ಇರ್ತದೆ. ನೀವು ಮನೆಯಲ್ಲೂ ಕೂಡ ನೀವು ಅಪ್ಪ ಒಂದೊಂದ್ಸಲ ಸರ್ವಾಧಿಕಾರಿ ಅಂತೀವಲ್ಲ, ನಮ್ಮ ಅಪ್ಪ ದೊಡ್ಡ ಡಿಕ್ಟೇಟರ್ ಅಂತೀವಲ್ಲ, ಮೈ ಫಾದರ್ ಇಸ್ ಎ ಡಿಕ್ಟೇಟರ್, ಮೈ ಹಸ್ಬೆಂಡ್ ಇಸ್ ಎ ಡಿಕ್ಟೇಟರ್. ಒಂದೊಂದ್ಸಲ ನಾವ್ ಹೇಳಿರ್ತೀವಿ, ಮೈ ವೈಫ್ ಇಸ್ ಎ ಡಿಕ್ಟೇಟರ್ ಅಂತ ಹೇಳಿ. ಒಂದ್ಸಲ ಮಗ ಅಪ್ಪನ ಮೇಲೆ ಡಿಕ್ಟೇಟ್ ಮಾಡ್ತಾನ. ಇದೆಲ್ಲ ಇದಿದೆ. ಬಹಳ ಸೂಕ್ಷ್ಮವಾಗಿ ನೋಡಿದ್ರೆ ಈ ಡಿಕ್ಟೇಟರ್ಶಿಪ್ ಅನ್ನೋದು ಮನುಷ್ಯರಲ್ಲಿ ಇದೆ, ಮನುಷ್ಯರ ಸ್ಟ್ರಕ್ಚರ್ ಅಲ್ಲಿ ಇದೆ. ಪ್ರಾಣಿಗಳಲ್ಲಿ ಬಹಳ ಕಡಿಮೆ, ಕೆಲವು ಪ್ರಾಣಿಗಳಲ್ಲಿ ಇರಬಹುದು, ಬಟ್ ಮನುಷ್ಯನಲ್ಲಿ ಸುಮ್ಮನೆ ಇದ್ರೆ ನೀವು ಡಿಕ್ಟೇಟರ್ ಆಗೇ ಬಿಡ್ತೀರಿ. ದೇರ್ ಇಸ್ ಎವ್ರಿ ಪಾಸಿಬಿಲಿಟಿ ಫಾರ್ ಎನಿಬಡಿ ಟು ಬಿಕಮ್ ಎ ಡಿಕ್ಟೇಟರ್. ಹೀಗಾಗಿ ನೀವು ಅದನ್ನ ದೊಡ್ಡ ಮಟ್ಟದಲ್ಲಿ ಅದನ್ನ ಎಕ್ಸ್ಟೆಂಡ್ ಮಾಡ್ಬೇಕಾದ ಅಗತ್ಯ ಇಲ್ಲ. ಡಿಕ್ಟೇಟರ್ ಆಗ್ಬಿಡ್ತಾನೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕನ್ಫ್ಯೂಷನ್ ಹೊರಟೋಯ್ತಲ್ಲ? ಹಾ ಸರ್, ಕನ್ಫ್ಯೂಷನ್ ಆಯ್ತು ಸರ್, ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಂದೊಂದಲ್ಲಿ ಮಾತ್ರ ಇರ್ಬೇಕು. ಹಾ ಸರ್, ಓಕೆ ಸರ್, ಓಕೆ. ನಾವೇನ್ ಹೇಳೋದೇ ಅದೇ ಸರ್. ಯಾವುದೇ ನಾವು ಒಂದು ಸ್ಥಾನವನ್ನು ಗೌರವಿಸಬೇಕು. ಪ್ರಧಾನಮಂತ್ರಿ ಆಗ್ಲಿ, ಮುಖ್ಯಮಂತ್ರಿ ಆಗ್ಲಿ, ಸ್ಥಾನವನ್ನು ಗೌರವಿಸಬೇಕು, ವ್ಯಕ್ತಿಯನ್ನಲ್ಲ. ವ್ಯಕ್ತಿ ಮತ್ತು ವ್ಯಕ್ತಿಯ ನೈತಿಕತೆ ಅಥವಾ ಮಾರಲ್ ಎಥಿಕ್ಸ್ ಅವನ್ನು ಅಪೋರ್ಟ್ ಮಾಡ್ಬೇಕು. ಬಟ್ ಆ ಸ್ಥಾನವನ್ನು ಗೌರವಿಸಬೇಕು. ಯಾಕಪ್ಪ ಅಂತ ಹೇಳಿದ್ರೆ, ಇವತ್ತಿನ ಪ್ರಧಾನಿ ನಾಳೆ ಇರೋದು, ಮತ್ತೆ ಪ್ರಧಾನಿ ಚೇಂಜ್ ಆಗ್ತಾರ, ಬಟ್ ಸ್ಥಾನ ಮಾತ್ರ ಅಷ್ಟೇ ಇರುತ್ತೆ, ಪ್ರಧಾನಮಂತ್ರಿ ಸ್ಥಾನ. ಹಾಗಾಗಿ ನಾವು ಏನ್ ಮಾಡ್ಬೇಕು, ಪ್ರಧಾನ ಸ್ಥಾನವನ್ನು ಗೌರವಿಸಬೇಕು, ಆ ವ್ಯಕ್ತಿಯನ್ನಲ್ಲ ಅಥವಾ ಅವರ ವ್ಯಕ್ತಿತ್ವವನ್ನಲ್ಲ. ಆ ವ್ಯಕ್ತಿ ಚೇಂಜ್ ಆಗ್ಬೋದು ಅಥವಾ ವ್ಯಕ್ತಿತ್ವ ಚೇಂಜ್ ಆಗ್ಬೋದು, ಬಟ್ ಆ ಸ್ಥಾನ ಮಾತ್ರ ಕಂಪಲ್ಸರಿ ಫಿಕ್ಸ್ ಇರುತ್ತೆ. ಹಾಗಾಗಿ ನಾವು ಆ ಸ್ಥಾನವನ್ನು ಯಾವತ್ತು ಗೌರವ ಕೊಡ್ಬೇಕು. ಇದು ನಾವೇ ಕೂಡ ಅದನ್ನೇ ಹೇಳುತ್ತೆ. ನಾವು ಸರ್ವಾಧಿಕಾರಿಯನ್ನು ವಿರೋಧ ಮಾಡಬೇಕು ಹೊರತಾಗಿ ಸ್ಥಾನವನ್ನು
ನಾನ್ ಮಾತಾಡ್ಬೋದಾ? ಮಾತಾಡಿ. ಸರ್, ತುಂಬಾ ಆರೋಗ್ಯಕರವಾದ ಚರ್ಚೆ ಸರ್ ಇದು. ಇವತ್ತಿನ ಕಾಲಘಟ್ಟಕ್ಕೆ ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ, ಅದಕ್ಕೆ ಕನ್ನಡ ಹಿಡಿದು ಮಾತಾಡ್ದಂಗೆ ನೇಮಲ್ ಫಾರ್ಮ್ ಇವತ್ತಿಗೆ ಜಾರ್ಜ್ ಆರ್ವೆಲ್ ಅವ್ರದ್ದು ಬರ್ದಿರುವಂತದ್ದು ಇವತ್ತಿಗೆ ಪ್ರಸ್ತುತ ಅಂತ ಹೇಳ್ಬಹುದು. ಸರ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು, ಮತ್ತೆ ನೀವು ಕೂಡ ಅದಕ್ಕೆ ಪೂರಕವಾಗಿ ಮಾತಾಡಿದ್ರಿ. ಮತ್ತೆ ಈಗ ಈ ಹಿಂದೆ ಒಂದು ಪ್ರಶ್ನೆ ಕೇಳಿದ್ರು ನಮ್ಮ ಸ್ನೇಹಿತರೊಬ್ರು. ಅದೇ ಸರ್, ಅವರ ಏನು ಇನ್ಕೇಪಬಲ್ ಅದ್ ಮತ್ತೊಂದು ಮಗದೊಂದು ಅಥವಾ ಇಮ್ಮಾರಲಿಟಿ ಇದನ್ನೆಲ್ಲ ನೋಡಿನೂ ಕೂಡ ನಾವು ಹೇಗೆ ಅಂತ ಇದನ್ನ ನಾವು ಹೇಳ್ಬೇಕಾದ್ರೆ ಸರ್, ಈ ನಾವು ಮುಖ್ಯವಾಗಿ ರಾಜಕೀಯದ ಬಗ್ಗೆ ಮಾತಾಡ್ಬೇಕಾದ ಪರಿಸ್ಥಿತಿ ಬಂದ್ಬಿಡ್ತದೆ. ಒಬ್ರು ಮೇಧಾವಿ ಒಬ್ರು ಹೇಳ್ತಾರೆ, ಸಮಾಜದೊಳಗ ಕೆಟ್ಟದ್ದು ಯಾವಾಗ ಜಾಸ್ತಿ ಆಗ್ತದೆ ಅಂದ್ರೆ ಒಳ್ಳೆಯವ್ರು ಮಾತಾಡದೆ ಇರ್ಬೇಕಾದ್ರೆ. ಆ ಥರದ್ದೊಂದು ತತ್ವನ ಕೂಡ ಹೇಳ್ತಾರೆ. ಮತ್ತೆ ಇನ್ನೊಂದೇ ಅಂದ್ರೆ, ಯಾವಾಗ ಈ ಒಳ್ಳೆಯವರೆಲ್ಲ ದೂರ ಸರಿತಾರೋ ಅಥವಾ ಮಾತಾಡದೆ ಇರ್ತಾರೋ, ಒಳ್ಳೆಯವರು ಅನ್ನೋದಕ್ಕಿಂತ ಹೆಚ್ಚಾಗಿ ಬುದ್ಧಿಜೀವಿಗಳು ಯಾವಾಗ ಮಾತಾಡ್ದೇನೋ ಅಥವಾ ಸ್ವಲ್ಪ ಏನೋ ತಿಳುವಳಿಕೆ ಇರೋಂಥವ್ರು ಮಾತಾಡದೆ ಇರ್ತಾರೋ, ಅವಾಗ ಸಮಾಜ ಹಾಳು ಬಿದ್ದೋಗ್ತದೆ. ಹಾಳು ಬೀಳೋದಕ್ಕೆ ಕೆಟ್ಟವ್ರಿಗಿಂತ ಹೆಚ್ಚಾಗಿ ಒಳ್ಳೆಯವರೇ ಕಾರಣರಾಗ್ತಾರೆ ಅನ್ನೋದು ಒಂದು. ಮತ್ ಇನ್ನೊಂದೇ ಅಂದ್ರೆ ಸರ್, ಡಿಕ್ಟೇಟರ್ಶಿಪ್ ಜಾರ್ಜ್ ಆರ್ವೆಲ್ ಅವ್ರು ಬರೆದ ಕಾಲಘಟ್ಟಕ್ಕೆ ಇದು ಸಲ್ತಾ ಇತ್ತು ಅಂತ ನಾನು ಹೇಳಕ್ ಬರಲ್ಲ. ಇವತ್ತಿಗೂ ಕೂಡ ಸಲ್ತಾ ಇದೆ. ಆದ್ರೆ ಅವತ್ತಿಂದ ಇವತ್ತಿಗೆ ಏನಾದ್ರೂ ಸುಧಾರಣೆಗಳಾಗಿದೆಯಾ? ಹಾಗಾದ್ರೆ ನಾವು ಸಾಹಿತ್ಯ ವಿದ್ಯಾರ್ಥಿಗಳನ್ನು ಸುಮಾರು ಸಾಹಿತ್ಯಗಳನ್ನ ನಾವು ಓದ್ಕೊಂಡು ಬಂದಿದೀವಿ. ಎಷ್ಟೋ ನಮ್ಮಲ್ಲೇ ನಮ್ಮ ಇಂಗ್ಲಿಷ್ ಲಿಟ್ರೇಚರ್ ಒಳಗಡೆ ಈ ಕೆಲವು ಆಂಗ್ರಿ ಯಂಗ್ಸ್ಟರ್ಸ್ ಬರ್ತಾರೆ ನೋಡ್ರಿ, ಅವರೆಲ್ಲ ಬರೆದು ಕೆಲವು ಪಯಂಗಳನ್ನ ಬರೆದು ಜೈಲ್ ಸೇರಿದ್ದಾರೆ. ಅಷ್ಟೇ ಯಾಕೆ, ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ಅವರು ಅಷ್ಟೇನೆ ವೇರ್ ಮೈ ಇದು ನನ್ನ ಕರ್ತವ್ಯ ಅಥವಾ ನನ್ನ ಏನು ಉದ್ದೇಶ ಕರೆಕ್ಟ್ ಆಗಿದ್ರೆ ನಾನು ತಲೆ ಎದ್ದು ನಡೀತೀನಿ, ಯಾರು ಕೂಡ ಬಗ್ಗೋದಿಲ್ಲ ಅನ್ನೋ ಲೆಕ್ಕದಲ್ಲೂ ಕೂಡ ಅವ್ರು ಮಾತಾಡ್ತಾರೆ. ಹಾಗಾಗಿ ಈಗ ನಮ್ಮ ವಿಚಾರ ಏನಂತಂದ್ರೆ, ನಾವು ಎಷ್ಟರ ಮಟ್ಟಿಗೆ ಸಹಿಸ್ಕೊಳ್ಬೇಕಾಗ್ತದೆ ಅವ್ರುಗಳನ್ನ. ಹೌದು, ನಾವು ಪೊಸಿಷನ್ಗೆ ಗೌರವ ಕೊಡೋಣ, ಯಾಕಂದ್ರೆ ನಾನು ಒಂದು ಸಂಸ್ಥೆ ಒಳಗೆ ಕೆಲಸ ಮಾಡ್ಬೇಕಾದ್ರೆ ಆ ಸ್ಥಾನಕ್ಕೆ ನಾನು ಗೌರವ ಕೊಡ್ಲೇಬೇಕು. ನಾನು ಒಂದು ದೇಶದೊಳಗಡೆ ಇರ್ಬೇಕಾದ್ರೆ ಅಲ್ಲಿನ ಅಧಿಕಾರಿಗಳಿಗೆ, ಅಲ್ಲಿನ ಯಾರು ಒಂದು ಸ್ಥಾನದಲ್ಲಿದ್ದಾರೆ ಅವ್ರುಗಳನ್ನ ಗೌರವ ಮಾಡ್ಲೇಬೇಕು. ಹಾಗಂತ ಹೇಳಿ ಅವ್ರು ಮಾಡಿದ್ದೆಲ್ಲವನ್ನು ಕೂಡ ನಾನು ಒಪ್ಕೊಳ್ತೀನಿ ಅನ್ನೋದು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಅದು ಎಲ್ಲೋ ಒಂದ್ ಕಡೆ ಸಮಾಜವನ್ನ ದಿಕ್ಕು ತಪ್ಪಿಸೋದಕ್ಕೆ ನಾವು ಕೂಡ ಒಂದು ಕಾರಣೀಭೂತರಾಗಬಹುದಾ ಅನ್ನೋದಷ್ಟೇ ಸರ್ ನನ್ನ ಮಾತು. ಮುಜೀಬ್, ಆನ್ಸರ್ ಸರ್ ಹೇಳ್ತೇನೆ ಸರ್. ಈಗ ನಾವು ಈ ಕಾದಂಬರಿಯನ್ನು ಒಂದು ಮಾಡೆಲ್ ಆಗಿ ಇಟ್ಕೊಂಡು ಮಾತಾಡುವಾಗ ಒಂದು ವಿಚಾರವನ್ನು ಮತ್ತು ಒಂದು ವ್ಯಕ್ತಿಯನ್ನು, ಎರಡು ಬೇರೆ ಬೇರೆ ವಿಚಾರಗಳು. ಈಗ ಒಬ್ಬ ಅಧಿಕಾರಿಯೊಬ್ಬನನ್ನು, ಒಬ್ಬ ಸಂವಿಧಾನಿಕ ಹುದ್ದೆಯಲ್ಲಿರುವಂತಹ ಪ್ರಧಾನಿ ಆಗಿರ್ಲಿ ಅಥವಾ ಗೃಹ ಸಚಿವರಾಗಿರ್ಲಿ, ಮುಖ್ಯಮಂತ್ರಿ ಆಗಿರ್ಲಿ, ಅವ್ರನ್ನ ಪ್ರಶ್ನಿಸುವಂತಹದ್ದು ಬೇರೆ ವಿಚಾರ, ಹೀಯಾಳಿಸುವಂತಹದ್ದು ಬೇರೆ ವಿಚಾರ. ಮತ್ತೆ ಇನ್ನು ಪ್ರಮುಖವಾಗಿ ನಾವು ಅಬ್ಸರ್ವ್ ಮಾಡ್ಬೇಕಾಗಿರೋ ವಿಚಾರ ಏನಂದ್ರೆ, ನಮ್ಮ ವಾದವನ್ನು ಮಂಡಿಸುವಂತಹ ಸಂದರ್ಭದಲ್ಲಿ ರನ್ನಿಂಗ್ ಔಟ್ ಆಫ್ ಸೋರ್ಸ್ ಇದ್ದಾಗ ಮಾತ್ರ ವ್ಯಕ್ತಿಯನ್ನು ಟೀಕಿಸ್ತೇವೆ ಹೊರತು ವಿಚಾರವನ್ನು ಟೀಕಿಸಲ್ಲ. ಇಲ್ಲಿ ಏನಾಗ್ತಿದೆ ಅಂದ್ರೆ, ವ್ಯಕ್ತಿಗಳನ್ನು ಟೀಕಿಸ್ತಾರೆ, ವಿಚಾರಗಳು ಚರ್ಚೆಗೆ ಒಳಪಡಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ, ಪ್ರಧಾನಿಯೊಬ್ಬರು, ಮುಖ್ಯಮಂತ್ರಿಯೊಬ್ಬರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೆ ನಿಮಗೆ ಈ ಅವಕಾಶ ಕೊಟ್ಟಿದೆ ಪ್ರಶ್ನೆ ಮಾಡ್ಲಿಕ್ಕೆ. ನೀವು ಅವ್ರನ್ನ ಹೀಯಾಳಿಸ್ತಿದ್ದೀರಂದ್ರೂ ನಿಮ್ಗೆ ಪ್ರಜಾಪ್ರಭುತ್ವ ಅವಕಾಶ ಕೊಟ್ಟಿದೆ. ಬಟ್ ನಾವಿಲ್ಲಿ ಚರ್ಚೆ ಮಾಡ್ತಿರೋದೇನದು, ಪ್ರಜಾಪ್ರಭುತ್ವ ಮತ್ತು ಸಮಾಜವಾದದ ಅಡಿಯಲ್ಲಿ ಸರಿ ತಪ್ಪುಗಳನ್ನ ಅರಿತುಕೊಂಡು ಪ್ರಶ್ನಿಸ್ತೇವೆ. ಹೌದೌದು. ಅಲ್ಲ ಸರ್, ಇದನ್ನೇ ನಾವು ಗಾಂಧಿಯವರ ತತ್ವದಲ್ಲಿ ಒಂದ್ ನಿಮಿಷ ಸರ್, ಗಾಂಧಿಯವರ ತತ್ವದಲ್ಲಿ ನಾವು ಕೇಳ್ತೀವಿ, ನೀವು ಯಾರು ಪಾಪ ಮಾಡಿದಾರೋ, ಆ ವ್ಯಕ್ತಿ ಯಾರು ತಪ್ಪು ಮಾಡಿದಾನೋ ಆ ತಪ್ಪನ್ನ ನೀವು ದ್ವೇಷ ಮಾಡ್ಬೇಕು ಹೊರತು ಯಾರು ತಪ್ಪು ಮಾಡಿದ್ದಾರೆ ಆ ವ್ಯಕ್ತಿಯನ್ನಲ್ಲ ಅನ್ನೋದು ಕೂಡ ಒಂದ್ ಕಡೆ. ಅಂದ್ರೆ ನೀವು ಪಾಪವನ್ನ ದ್ವೇಷಿಸಬೇಕು ಹೊರತು ಪಾಪಿಯನ್ನಲ್ಲ ಅನ್ನೋ ಲೆಕ್ಕದಲ್ಲಿ ಅವ್ರು ಮಾತಾಡ್ತಾರೆ. ನೀವ್ ಹೇಳಿದ್ದು ರೈಟ್, ಅವರ ಉಕ್ತಿಗೆ ನೀವು ಹೇಳ್ತಿರುವಂತದ್ದು ಸಮಂಜಸವಾಗಿದೆ ಸರ್. ಹೇಳಿ. ಇಲ್ಲಿ ಪಾಪ ಪುಣ್ಯದಕ್ಕಿಂತ ಹೆಚ್ಚಾಗಿ ಸರಿ ತಪ್ಪುಗಳನ್ನು ನಾವು ಅಬ್ಸರ್ವ್ ಮಾಡಿದ್ರೆ ಸಾಕು. ಪಾಪ ಪುಣ್ಯಗಳ ಲೆಕ್ಕಕ್ಕೆ ಅದು ಬೇರೊಂದು ಲೋಕ ಇದೆ, ಬಿಟ್ಬಿಡೋಣ. ಸರಿ ತಪ್ಪುಗಳು, ಸತ್ಯಾಸತ್ಯತೆಗಳು,
ಕಣ್ಣಿಗೆ ಕಾಡುವಂತಹ ಸತ್ಯ, ಅರಿವಿಗೆ ಬರುವಂತಹ ಸತ್ಯ. ಈಗ ಜಾರ್ಜ್ ಆರ್ವೆಲ್ ನ ಅನಿಮಲ್ ಫಾರ್ಮ್ ನಲ್ಲಿ ನೋಡಿದಾಗ ನೆಪೋಲಿಯನ್ ಮಾತನಾಡ್ತಿರುವಂತಹ ರೀತಿ, ಪ್ರಜಾಪ್ರಭುತ್ವ, ಸಮಾಜವಾದ, ತಿಳುವಳಿಕೆ, ಒಗ್ಗೂಡುವಿಕೆ ನೋಡಿದಾಗ ಎಲ್ಲರೂ ನೀವು ಆಶ್ಚರ್ಯಚಕಿತರಾಗ್ತೀರಿ. ಓಕೆ, ಇದು ಹೌದಪ್ಪ, ನಂಬಲೇಬೇಕು, ಮಾಡ್ಲೇಬೇಕು ಅಂತ ಹೇಳ್ತೀರಿ. ಬಟ್ ಕೆಲವೊಂದು ಸಂದರ್ಭದ ಹಿಡನ್ ಅಜೆಂಡಾಗಳನ್ನ ನೀವು ಪ್ರಶ್ನಿಸುವಾಗ ಆ ಅಜೆಂಡಾಗಳನ್ನೇ ಪ್ರಶ್ನಿಸಬೇಕು ಹೊರತು ವ್ಯಕ್ತಿಯನ್ನಲ್ಲ. ಖಂಡಿತ ಸರ್. ಸರಿ ಇದೆ. ಹೌದು, ಸರಿ ಇದೆ. ಸೂಕ್ತವಾದ ಮಾತು. ಖಂಡಿತ. ನಾನು ಒಂದು ಸಣ್ಣ ಸಂಗತಿಯನ್ನ ನಿಮ್ಮ ಗಮನಕ್ಕೆ ತರ್ತೇನೆ. ಆಮೇಲೆ ಕಾರ್ಯಕ್ರಮ ಮುಗಿಸ್ಬೋದು ಶಿವರಾಜ್. ಒಂದೇನಾದ್ರೆ, ಸಮಾಜವಾದದ ಬಗ್ಗೆ ಅಥವಾ ಬೇರೆ ಬೇರೆ ಸಿದ್ಧಾಂತಗಳ ಬಗೆಗೆ ಮಾತನಾಡುವುದು ಬಹಳ ಸರಳ. ನಾವು ಇಡೀ ದಿವಸ ಅಂಬೇಡ್ಕರ್ ಅವರ ಹೆಸರನ್ನ ತೆಗೆದುಕೊಂಡು, ಬಸವಣ್ಣನ ಹೆಸರನ್ನ ತೆಗೆದುಕೊಂಡು ಮಾತನಾಡ್ತಾ ಇರ್ತೇವೆ. ನಾವು ಬಸವಣ್ಣನ ತತ್ವಗಳನ್ನು ಪಾಲನೆ ಮಾಡುವುದಿಲ್ಲ, ಅಂಬೇಡ್ಕರ್ ಅವರ ತತ್ವಗಳನ್ನು ಕೂಡ ಪಾಲನೆ ಮಾಡುವುದಿಲ್ಲ. ಹೇಳುವುದಕ್ಕೂ ಮತ್ತು ಮಾಡುವುದಕ್ಕೂ ಬಹಳ ಅಂತರ ಇರಬಾರ್ದು. ಬಸವಣ್ಣ ಹೇಳ್ತಾ ಇದ್ನಲ್ಲ, ಮಾತು ಕೃತಿಯ ಮಧ್ಯೆ ಒಂದು ಕೂದಲು ಎಳೆಯಷ್ಟು ಅಂತರ ಬಂದ್ರೆ ತಲೆದಂಡ ಅಂತ ಹೇಳ್ದವನು. ಯು ಕ್ಯಾನ್ ಕಟ್ ಮೈ ಹೆಡ್. ನಾವೇನ್ ಹೇಳ್ತಾ ಇದ್ದೇವೆ, ನಾವು ಹೇಗೆ ಬದುಕ್ತಾ ಇದ್ದೇವೆ ಅಂತಂದ್ರೆ, ನನ್ನ ಮಾತು ಮತ್ತು ಕೃತಿಯ ಮಧ್ಯೆ ಸಂಬಂಧ ಇದ್ರೇನೆ ನನ್ನ ತಲೆದಂಡ ಅಂತ ನಾವು ಹೇಳ್ತಾ ಇದ್ದೇವೆ. ಅಂದ್ರೆ ಸಂಬಂಧ ಇಲ್ಲ ಅನ್ನುವಂತ. ಇದಕ್ಕೆ ಒಂದ್ ಸಣ್ಣ ಉದಾಹರಣೆಯನ್ನು ಕೊಡ್ತೇನೆ. ಅನಂತಮೂರ್ತಿ ಅವರು ಮತ್ತು ಟಾಲ್ಸ್ಟಾಯ್ ಇವರಿಬ್ಬರಿಗೆ ಸಂಬಂಧಿಸಿದಂತ ಒಂದು ಮಾತು. ನೀವು ಅನಂತಮೂರ್ತಿ ಅವರ ಅವಸ್ಥೆ ಕಾದಂಬರಿಯನ್ನ ಓದ್ಬೇಕು. ಅವಸ್ಥೆ ಕಾದಂಬರಿ ಅದು, ಅದರಲ್ಲಿ ಒಂದು ಸಾಮಾಜಿಕತೆಯ ಅಂದ್ರ ಸಮಾಜವಾದವನ್ನ ಸಮರ್ಥಿಸಿ ಬರೆದಂತ ಒಂದು ಕಾದಂಬರಿ. ಈ ಕಾದಂಬರಿಯನ್ನ ಬರೆದ ಮೇಲೆ ಅನಂತಮೂರ್ತಿ ಅವರು ಡಾಲರ್ಸ್ ಕಾಲೋನಿಯಲ್ಲಿ ಒಂದು ಜಾಗ ತಗೊಂಡು ಮನೆಯನ್ನ ಕಟ್ಟಿಸಿಕೊಂಡ್ರು. ಅದನ್ನ ಅಬ್ಜೆಕ್ಟ್ ಮಾಡಿದವರು ಯಾರು ಅಂದ್ರೆ ಲಂಕೇಶ್ ಅವರು. ಅಲ್ಲಪ್ಪ, ಸಮಾಜವಾದದ ಬಗ್ಗೆ ಇಷ್ಟೆಲ್ಲ ಹೇಳಿದೆ, ಇಷ್ಟೆಲ್ಲ ಬರೆದಿ, ಇಷ್ಟೆಲ್ಲ ಭಾಷಣ ಮಾಡದೆ, ನಿನಗೆ ಡಾಲರ್ಸ್ ಕಾಲೋನಿಯಲ್ಲಿ ಮನೆ ಹಾಕ್ಬೇಕಾಗಿತ್ತು. ಅತ್ಯಂತ ಶ್ರೀಮಂತರು ವಾಸ ಮಾಡುವ ಏರಿಯಾದಲ್ಲಿ ನೀನು ಯಾಕೆ ನಿನಗೆ ಜಾಗ ಬೇಕಾಗಿತ್ತು, ನಿಮ್ಮ ಮನೆ ಕಟ್ಸ್ಕೊಳ್ಬೇಕಾಗಿತ್ತು ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿದ್ರು. ಅವರಿಬ್ಬರ ನಡುವಿನ ಸಂಬಂಧ ಅಲ್ಲಿಗೆ ಹಳಸಿ ಹೋಯ್ತು. ಆದ್ರೆ ಟಾಲ್ಸ್ಟಾಯ್ ಆ ಕಾಲದ ರಷ್ಯಾದ ಸುಮಾರು 200 ಶ್ರೀಮಂತರುಗಳಲ್ಲಿ ಅವನು ಒಬ್ಬತ್ತಿದ್ದ. ಹಿ ಹ್ಯಾಡ್ 4 ಎಸ್ಟೇಟ್ಸ್ ಆಫ್ ಹಿಸ್ ಓನ್. 4 ಅಂದ್ರೆ ಸುಮಾರು ಸಾವಿರಾರು ಎಕರೆ ಭೂಮಿ ಇತ್ತು ಅವನಿಗೆ. ಏನೆಲ್ಲ ಇತ್ತು, ಅವನು ಹೌ ಮಚ್ ಲ್ಯಾಂಡ್ ಡಸ್ ಎ ಮ್ಯಾನ್ ನೀಡ್ ಅಂತ ಒಂದು ಕಥೆಯನ್ನು ಬರೆದ. ಮನುಷ್ಯನಿಗೆ ಎಷ್ಟು ಭೂಮಿ ಬೇಕು ಅನ್ನೋ ಅರ್ಥದಲ್ಲಿ. ಈ ಕಥೆಯನ್ನ ಬರೆಯುವ ಮೊದಲು ಅವನು ತನ್ನ ಎಲ್ಲಾ ಆಸ್ತಿಯನ್ನ ಅಲ್ಲಿನ ರೈತರಿಗೆ, ರೈತಾಪಿ ಜನರಿಗೆ, ಬಡವರಿಗೆ ಬಿಟ್ಕೊಡ್ತಾನೆ. ಅವನು. ಆಮೇಲೆ ಆ ಕಥೆಯನ್ನು ಬರೀತಾನೆ. ಹೀಗಾಗಿ ಇಡೀ ಜಗತ್ತು ಟಾಲ್ಸ್ಟಾಯ್ನನ್ನ ಗೌರವದಿಂದ ನೋಡ್ತದೆ. ಇಂಥ ದೊಡ್ಡ ಶ್ರೀಮಂತ ಸತ್ತಾಗ, ಅವನಿಗೆ ಸತ್ತಾಗ 84 ವರ್ಷ, ಸತ್ತದ್ದು ಒಂದು ರೈಲು ನಿಲ್ದಾಣದಲ್ಲಿ ಹರಿದ ಕೋಟಿನಲ್ಲಿ. he died like a beggar on a railway platform in a torn coat. ಎಷ್ಟು ಮಟ್ಟಿಗೆ ಅಂದ್ರೆ ತನ್ನ ಪುಸ್ತಕದ ಮೇಲಿನ ಹಕ್ಕುಗಳನ್ನೇ ಅವ್ನು ಬಿಟ್ಕೊಟ್ಬಿಟ್ಟ ಅವನು. ಹೆಂಡತಿಗೂ ಕೊಡ್ಲಿಲ್ಲ. ಹೀಗಾಗಿ ಹೆಂಡತಿಗೆ ಅವನ ಮೇಲೆ ಬಹಳ ಸಿಟ್ಟಿತ್ತು. ಗಳಿಸಿದ್ದೆಲ್ಲಾನು ಸಮಾಜಕ್ಕೆ ಕೊಟ್ರೆ ಯಾವ ಹೆಂಡತಿನೂ ಸ್ವೀಕಾರ ಮಾಡೋದಿಲ್ಲ. ಹೌದಿಲ್ಲ? ಸೊ ಹೀಗೆಲ್ಲ ಇದೆ. ನಾವು ಎನಿಮಲ್ ಫಾರ್ಮ್ ಅಂತ ಕಾದಂಬರಿಯನ್ನ ಓದುವುದರ ಮೂಲಕ, ಅಥವಾ ಹೌ ಮಚ್ ಲ್ಯಾಂಡ್ ಡಸ್ ಎ ಮ್ಯಾನ್ ನೀಡ್ ಎಂಬ ಕಥೆಯನ್ನು ಓದುವುದರ ಮೂಲಕ ಹಿಂದ ಒಂದೊಂದು ಸಣ್ಣ ಮಟ್ಟದ ತ್ಯಾಗವನ್ನ ಮಾಡತಕ್ಕಂತ ಒಂದು ಮನೋಭಾವ ನಮ್ಮಲ್ಲಿ ಬರದೇ ಇದ್ರೆ ನಮ್ಮ ಓದಿಗೆ ಅರ್ಥ ಇಲ್ಲ ಅಂತ ಅನಿಸ್ತದೆ. ಆಗ್ಲಿ, ಮತ್ತೇನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬಹುದು, ಇಲ್ಲದೆ ಇದ್ರೆ ಕಾರ್ಯಕ್ರಮ ಮುಗಿಸ್ಬೋದು. ಸರ್ ನಮಸ್ಕಾರ ಸರ್. ನಾನು ಎಸ್ ಪಾಟೀಲ್ ಅಂತ ಹೇಳಿ ಒಂದೇ ಒಂದು ಮಾತು ಹಂಚ್ಕೊಳ್ಬೇಕು ತಮ್ಮ ಜೊತೆ ಸರ್. ಅಷ್ಟೇ. ಈ ಅನಿಮಲ್ ಫಾರ್ಮ್ ಕೇಳೋಕ್ಕಾಗಲಿಲ್ಲ, ತಮ್ಮ ಮಾತು ಕೇಳಿದೆ ಸರ್, ಬಹಳ ಸಂತೋಷ. ನಂದೇನು ಒಂದು ಹಂಚಿಕೆ ಅಂತಂದ್ರೆ ತಮ್ಮ ಜೊತೆ, ಈಗ ಯಾರಿಗಾದ್ರೂ ಬೈಯುವಾಗ ದನ ತಂದ್ಕಿನ್ ಬೈಬಾರ್ದು ಅನ್ನೋದು. ಯಾಕೆಂತಂದ್ರೆ ಆ ದನಗಳಿಗೆ ಬಹಳಷ್ಟು ಗೌರವ ಇದೆ. ಅದಕ್ಕೋಸ್ಕರ ಯಾರಿಗಾದ್ರೂ ಬೈಯುವ ಪದವಾಗಿ ದನಾತ್ ಅನ್ನೋ ಪದವನ್ನ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡೋಣ ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ, ರಿಕ್ವೆಸ್ಟ್ ಮಾಡ್ತೀನಿ ಕೂಡ ಸರ್ ಎಲ್ಲರಿಗೂ. ಬಹಳ ಒಳ್ಳೆ ಮಾತನ್ನ ಹೇಳಿದ್ರಿ. ನಮಗೆ ಧನ್ಯವಾದಗಳು, ಕೃತಜ್ಞತೆಗಳು. ದಯವಿಟ್ಟು ನಾವು ಯಾರು ಮನುಷ್ಯರನ್ನ
ದನ ಅಂತ ಬೈಬಾರ್ದು ಮತ್ತು ಅಪ್ಪಿತಪ್ಪಿ ನಾಯಿ ಅಂತ ಅನ್ಬಾರ್ದು. ಹೌದು ಸರ್. ಯಾಕಂದ್ರೆ ಮನುಷ್ಯನಲ್ಲಿ ಇರದೇ ಇರುವ ಒಂದು ಗುಣ ನಾಯಿಯಲ್ಲಿದೆ, ನಿಷ್ಠೆ. ನಾಯಿ ನಿಷ್ಠೆ ಅದು ಮನುಷ್ಯನಿಗೆ ಬರೋದಿಲ್ಲ ಸರ್. ನಂಬಿದವರಿಗೆ ಮೋಸ ಮಾಡೋದು, ಹಿತೈಷಿ ನಾನು ನಿನ್ನ ಹಿತೈಷಿ ಅನ್ನೋದು ನಿನ್ನ ಕಾಲ್ ಹಿಡಿದು ಜಗ್ಗೋದು, ಇದೆಲ್ಲ ಮನುಷ್ಯ ಜಗತ್ತಿನಲ್ಲಿದೆ. ಹೀಗಾಗಿ ನಾವು ಇದೆ ಸರ್. ಜನಗಳಷ್ಟು ಒಳ್ಳೆಯವರಲ್ಲ ಪಾಟೀಲ್ರೆ, ಹೌದು ಸರ್. ಹೌದು ಜನಗಳಷ್ಟು ಒಳ್ಳೆಯವರಲ್ಲ, ಕತ್ತೆಯಷ್ಟು ಒಳ್ಳೆಯವರಲ್ಲ, ಹಂದಿಯಷ್ಟು ಒಳ್ಳೆಯವರಲ್ಲ ಸರ್. ಚಿ ಉದಯಶಂಕರ್ ಅವರು ಅದೇ ನಮ್ಮ ಮಹಾನ್ ಸಾರ್ವಭೌಮ ನಟರ ಹೇಳಿದ ಹಾಗೆ ಪ್ರಾಣಿಗಳೇ ಗುಣದಲ್ಲಿ ಮೇಲು ತನಕಿನ ಇದೆಯಲ್ಲ ಸರ್. ಹೌದೌದೌದೌದೌದು, ಪ್ರಾಣಿಗಳೇ ಗುಣದಲ್ಲಿ ಮೇಲು. ಹೌದು ಸರ್. ಆಮೇಲೆ ಎರಡನೇ ಸಾಲ ಏನಿದೆ? ಪ್ರಾಣಿಗಳೇ ಗುಣದಲ್ಲಿ ಮೇಲೂ ಮಾನವನಕ್ಕಿಂತ ಕೇಳುತ್ತೆ ಸರ್ ಅದು. ಆದ್ರೆ ನಾವೇನ್ ಮಾಡೋಣ, ಮಹಾಮಾನವರಾಗ್ಲಿಕ್ಕೆ ಪ್ರಯತ್ನ ಮಾಡೋಣ. ದೊಡ್ಡ ದೇಶ, ನಮ್ಗೆ 16 ಜನ ಸಂತರು, ಶರಣರು, ಆಚಾರ್ಯರು, ದಾಸರು, ಅವರೆಲ್ಲ ತತ್ವಗಳನ್ನ, ಆದರ್ಶಗಳನ್ನ ಪಾಲಿಸಿಕೊಂಡು ನಾವು ಒಳ್ಳೆಯ ಮನುಷ್ಯರಾಗ್ಲಿಕ್ಕೆ ಪ್ರಯತ್ನ. ಹೌದು ಸರ್. ಹೌದು. ಯಾಕೆಂದ್ರೆ ಲಂಕೇಶ್ ಅವರು, ರಾಜ್ಕುಮಾರ್ ಅವರು, ಕುವೆಂಪು ಅವರು ಬೆಳೆದು ಬಂದ ಹಾಗೆ ಅವ್ರದೊಂದು ದೊಡ್ಡ ಪವಾಡನೇ ಸರ್ ಬೆಳೆದು ಬಂದದ್ದು ಈ ಎಲ್ಲ ವ್ಯವಸ್ಥೆಗಳ ನಡುವೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ವೀರು ಅವರು ತಮ್ಮ ಆಡಿಯೋ ಅನ್ಮ್ಯೂಟ್ ಮಾಡ್ಕೊಂಡಿದ್ದಾರೆ, ಮಾತಾಡಿ. ಹಲೋ ಸರ್, ಬಸವರಾಜ್ ಸರ್ ಡೋಣಿ ಸರ್ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ಸರ್. ನೀವು ನಿಮ್ಮ ಮಾತುಗಳು ತುಂಬಾ ಮೌಲ್ಯವಾಗಿದ್ದಾವೆ ಸರ್. ಇವರು ಮುಜತ್ ಸರ್ ನಿಮ್ಮ ವಿದ್ಯಾರ್ಥಿ, ಪ್ರೀತಿಯ ವಿದ್ಯಾರ್ಥಿ ಅಂತ ಹೇಳಿದೀವಿ ಸರ್. ನಿಮ್ಮ ಮೌಲ್ಯಗಳನ್ನ ಅವರು ಅಳವಡಿಸಿಕೊಂಡಿದ್ದಾರಂತ ನನಗೆ ತುಂಬಾ, ನಿಮ್ಮ ಮಾತುಗಳಲ್ಲಿ ತುಂಬಾ ಅರ್ಥ ಗರ್ಭಿತವಾಗಿ ಮಾತಾಡಿದ್ದೀರಿ ಸರ್. ಈ ಒಂದು ಸರ್ವಾಧಿಕಾರತ್ವ ಇವತ್ತಿನ ದಿನದಲ್ಲಿ ಪ್ರಜಾಪ್ರಭುತ್ವ ಇದ್ರೂನು ಸರ್ವಾಧಿಕಾರತ್ವದ ಧೋರಣೆ ತೋರಿಸ್ತಾ ಇದ್ದಾರೆ ಅಂತ ನಿಮ್ಮ ಮಾತುಗಳು. ಈಗ ಅಧಿಕಾರಿ ವಹಿಸ್ಕೊಂಡ ಮೇಲೆ ಕಪಾಳ ಮೋಕ್ಷ ಮಾಡೋದು, ಇಂಥ ಮಾತುಗಳಲ್ಲಿ ನೀವು ಅಧಿಕಾರದ ಮದ ಇದೆ, ಸರ್ವಾಧಿಕಾರತ್ವದ ಧೋರಣೆ ಇದೆ ಅಂತ ತಿಳಿಸಿದ್ದೀರಿ ಸರ್. ನೀವು ನಿಮ್ಮ ಮಾತುಗಳು ತುಂಬಾ ಮೌಲ್ಯಯುತವಾಗಿವೆ ಅಂತ ಹೇಳ್ತಾ ಇದ್ದೀನಿ ಸರ್. ಈ ಒಂದು ಉಪನ್ಯಾಸ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್. ನಿಮ್ಮ ಆಡಿಯೋ ಮ್ಯೂಟ್ ಮಾಡಿ ಮೇಡಮ್, ಮಾಡಿ. ನಾನು ಒಂದು ಘಟನೆಯನ್ನ ನೆನೆಸ್ಕೊಂಡು ಈ ಕಾರ್ಯಕ್ರಮಕ್ಕೆ ವಿದಾಯವನ್ನು ಹೇಳ್ತೇನೆ. ಸರ್ ಅವರು, ಡೋಣೂರ್ ಸರ್ ಅವರು ಹೇಳಿದ ಹಾಗೆ ರಾಜಕಾರಣಿಗಳು ಸ್ವಲ್ಪ ಅವ್ರು ಉಲ್ಟಾ ಹೊಡೆಯೋ ಸ್ವಭಾವದವ್ರು ಇರ್ತಾರೆ. ಒಂದು ಪ್ರಣಬ್ ಮುಖರ್ಜಿ ಅವರು ತಮ್ಮ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದ ಸಂದರ್ಭದಲ್ಲಿ ಏನ್ ಮಾಡಿರ್ತಾರೆ, ಒಬ್ಬ ಪತ್ರಕರ್ತನ ಮೇಲೆ ಕೈ ಮಾಡಲು ಹೋಗಿರ್ತಾರೆ ಅವರು. ನಂತರ ಪತ್ರಕರ್ತರು ಎಲ್ಲರೂ ಅವರನ್ನ ವಿರೋಧಿಸಿದ ನಂತರ ಪ್ರಣಬ್ ಮುಖರ್ಜಿ ಅವ್ರು ಏನ್ ಹೇಳ್ತಾರೆ, ನಾನು ಅವರನ್ನ ಹೊಡ್ಲಿಕ್ಕೆ ಹೋಗಿಲ್ಲ, ನನ್ ಕಾಲ್ ಜಾರಿ ಬಿದ್ದೆ, ನನ್ ಬ್ಯಾಲೆನ್ಸ್ ಔಟ್ ಆಯ್ತು ಅಂತ ಹೇಳಿ ಅವರು ತಮ್ಮ ಒಂದು ಉತ್ತರವನ್ನ ಕೊಟ್ಟಿರ್ತಾರೆ. ಹಿಂಗಾಗಿ ಸರ್ ಅವರು ಹೇಳಿದ ಹಾಗೆ ಪತ್ರಕರ್ತರಲ್ಲೂ ಸಹಿತ ಒಂದು ಸ್ವಾಭಿಮಾನ ಇರಬೇಕು. ಅವರು ಸ್ವಾಭಿಮಾನದಿಂದ ಪ್ರೊಟೆಸ್ಟ್ ಮಾಡಿದ್ರು ಸಲುವಾಗಿ ಪ್ರಣಬ್ ಮುಖರ್ಜಿ ಅವರು ಸಹಿತ ಈ ರೀತಿ ಸ್ಟೇಟ್ಮೆಂಟ್ ಕೊಡ್ಬೇಕಾದಂತ ಒಂದು ಪರಿಸ್ಥಿತಿ ಒದಗಿ ಬಂತು ಅಂತ ಒಂದು ಸಣ್ಣ ಘಟನೆಯನ್ನು ನೆನಪಿಸುತ್ತಾ, ಈಗ ನಾವು ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿದ್ದೇವೆ. ನಮ್ಮ ಕರೆಯನ್ನು ಮನ್ನಿಸಿ ಒಂದು ಅರ್ಥಪೂರ್ಣ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅತ್ಯಮೂಲ್ಯ ಒಳನೋಟಗಳನ್ನು ಹಂಚಿಕೊಂಡಿರುವ ಡಾಕ್ಟರ್ ಸೈಯದ್ ಮುಜೀಬ್ ಅಹಮದ್, ಇಂಗ್ಲಿಷ್ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಿಂದಗಿ, ಇವರಿಗೆ ಸಮಸ್ತ ಧಾರವಾಡ ಕಟ್ಟೆಯ ಬಳಗದ ಪರವಾಗಿ ತುಂಬ ಹೃದಯದ ವಂದನೆಗಳು. ಧನ್ಯವಾದಗಳು ಸರ್. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಪ್ರೊಫೆಸರ್ ಬಸವರಾಜ್ ಡೋಣೂರ್, ಮಾನ್ಯ ನಿರ್ದೇಶಕರು, ಅಧ್ಯಯನಾಂಗ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ, ಇವರಿಗಾದರೂ ಕೂಡ ತುಂಬ ಹೃದಯದ ವಂದನೆಗಳು. ಅದೇ ರೀತಿ ಇವತ್ತಿನ ಈ ಒಂದು ಸುಮಧುರ ಸಾಹಿತ್ಯ ಸಂಜೆಗೆ ಸಾಕ್ಷಿಯಾಗಿರುವ ಎಲ್ಲ ಹಿರಿಯರಿಗೂ ಮತ್ತು ಎಲ್ಲ ಸಾಹಿತ್ಯಾಸಕ್ತರಿಗೂ, ಮಾಧ್ಯಮ ಸ್ನೇಹಿತರಿಗೂ, ಧಾರವಾಡದ ಎಲ್ಲ ಪದಾಧಿಕಾರಿಗಳಿಗೂ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು. ಶುಭರಾತ್ರಿ.